ಧ್ಯಾನದಿಂದ ಹೊರಗೆ ಬನ್ನಿ. 2 ಕೈಗಳನ್ನು ಕಣ್ಮೇಲೆ ಇಟ್ಕೊಳ್ಳಿ. 5 4 3 2 1 0. ನಿಮ್ಮ 2 ಅಂಗೈಗಳನ್ನು ಕಣ್ಣಿಂದ ನೋಡ್ಕೊಳ್ಳಿ. ನಿಮ್ಮ ದೇಹಕ್ಕೂ ಮತ್ತೆ ಪತ್ರಿಜಿಯವರಿಗೂ ನಿಮ್ಮ ತಂದೆ ತಾಯಿಗಳಿಗೂ ಸಹಕರಿಸಿದ ನಿಮ್ಮ ಶರೀರಕ್ಕೂ ಒಂದು ಚಪ್ಪಾಳೆ ಮುಖಾಂತರ ಹೊರಗೆ ಬನ್ನಿ. ಓಕೆ. ಸಂಗಮೇಶ್ ಸರ್, ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಸಂಗಮೇಶ್ ಸರ್, ವಿಡಿಯೋ ಆನ್ ಮಾಡ್ಕೊಳ್ಳಿ. ಸಂಗಮೇಶ್ ಸರ್, ಸಂಗಮೇಶ್ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸಂಗಮೇಶ್ ಸರ್ ಇಲ್ಲ. ಇಲ್ವಾ? ಇಲ್ಲ ಇಲ್ಲ, ಅವ್ರಿಲ್ಲ. ಅಟೆಂಡ್ ಆಗಿದ್ರು, ಇವಾಗ ತಾನೇ ಇಲ್ಲ ಅವರು. ಬಂದಿದ್ರು. ನಿಮ್ಮ ವೇದಿಕೆ ಪರವಾಗಿ, ಎಲ್ಲರ ಧ್ಯಾನರ ಮಾಸ್ಟರ್ ಪರವಾಗಿ, ಅರುಣ್ ಸರ್ ಪರವಾಗಿ ನಿಮ್ಗೆ, ಈ ವೇದಿಕೆ ಪರವಾಗಿ ನಿಮ್ಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ ಸರ್. ನೀವು ಒಂದು ಅನುಭವ ಸರ್. ವೆಲ್ಕಮ್ ಸರ್ ನಿಮ್ಗೆ. ನಿಮ್ಮ ಅನುಭವ ಸರ್, ನೀವು ಧ್ಯಾನಕ್ಕೆ ಬರಕ್ಕೂ ಮುಂಚೆ ಹೇಗಿದ್ರಿ, ಧ್ಯಾನಕ್ಕೆ ಬಂದ್ಮೇಲೆ ಹೇಗಿದ್ರಿ, ಧ್ಯಾನ ಬಂದು ನಿಮ್ಮ ಏನೆಲ್ಲ ಪಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ತಿಳಿಸ್ತಾ ಹೋಗಿ ಸರ್. ಧ್ಯಾನಿಗಳಿಗೆ ನಿಮ್ಮ ಅನುಭವ ಬೇಕಾಗಿದೆ. ಪ್ರತಿಯೊಬ್ಬರ ಅನುಭವನು ಕೂಡ ಎಲ್ಲ ಧ್ಯಾನಿಗಳಿಗೂ ಬೇಕಾಗಿದೆ ಸರ್. ಓಕೆ ಸರ್, ಓವರ್ ಟು ಸರ್. ನೀವು ಶುರು ಮಾಡಿ ಸರ್ ನಿಮ್ಮ ಒಂದು ಅನುಭವನ ಸರ್. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಿಮ್ಮ ಒಂದು ಕಿರು ಪರಿಚಯದಿಂದ ನಿಮ್ಮ ಹೆಸರು, ಊರು. ಓಕೆ ಸರ್, ಎಷ್ಟು ವರ್ಷ ಆಯ್ತು ನೀವು ಧ್ಯಾನಕ್ಕೆ ಬಂದು, ಈ ರೀತಿ ನಿಮ್ಮ ಅನುಭವನ ಹಂಚ್ಕೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಕೇಳ್ತಾ ಇದೆಯಾ ಮೇಡಮ್? ವಾಯ್ಸ್ ಕೇಳ್ತಾ ಇಲ್ಲ? ಹಲೋ, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ, ಹೇಳಿ. ಕೇಳ್ತಾ ಇದೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ಎಲ್ಲ ನನ್ನ ಬಂಧುಗಳಿಗೆ ಶರಣಾರ್ಥಿಗಳು. ಓಕೆ ಮೇಡಮ್. ಈಗ ತಾವು ಮಂಡೆ ನೋವು ಬಗ್ಗೆ ಹೇಳ್ತಾ ಇದ್ರಿ ಮೇಡಮ್. ನಾವು ಧ್ಯಾನಕ್ಕೆ ಕೂಡ್ತೀವಲ್ಲ, ಧ್ಯಾನಕ್ಕೆ ಕುಂತಾಗ ನಾವು ಕಣ್ಣುಗಳ ಮೇಲೆ ಕೈಗನ್ನ ಸ್ಪರ್ಶ ಮಾಡ್ತೀವಲ್ಲ, ಒಂದು 5 ಸೆಕೆಂಡ್ ಸೀದಾ ನೋಡ್ತಾ ನಮ್ಮ ಬಾಡಿನಲ್ಲಿ ಎಲ್ಲಿ ಪೇನ್ ಇರುತ್ತೋ ಆ ಅಂಗೈಗಳನ್ನ ಟಚ್ ಮಾಡ್ಕೊಂಡು ನೋಡ್ರಿ, ಅದರ ಅನುಭವ ಆಮೇಲೆ ಹೇಳಿ. ಮಂಡೆ ನೋವು ಇರುತ್ತಲ್ಲ, ಅಲ್ಲಿ ಸ್ಪರ್ಶ ಮಾಡಿ, ಸ್ವಲ್ಪ ಹಿಂಗ್ ಮಾಡಿಬಿಡಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಅದರದ್ದು ಇದು ಅನುಭವ ಆಮೇಲೆ ನಿಮ್ಗೆ ಸಿಗುತ್ತೆ. ಅದು ಒಂದು ವಿತಿನ್ ಸೆಕೆಂಡ್ ಸಿಗುತ್ತೆ ಮೇಡಮ್, ಮಂಡಿ ನೋವು. ಓಕೆ, ಏನು ಹೇಳಿ ಸರ್, ಇನ್ನ ಮತ್ತೆ ಹೇಳಿ ಸರ್, ಅದು ಮತ್ತೆ ಹೇಳಿ. ನಾವು ಧ್ಯಾನಕ್ಕೆ ಲಾಸ್ಟ್ಗೆ ಧ್ಯಾನದಿಂದ ಹೊರಗೆ ಬರ್ತಾ ಇರುವಾಗ ಈ ಅಂಗೈಗಳನ್ನ ನಮ್ ಕಣ್ಣಿಗೆ ಸ್ಪರ್ಶ ಮಾಡ್ಕೊಳ್ತೀವ. 5 ಸೆಕೆಂಡ್ ವರೆಗೆ ಕಣ್ಣಿಗೆ ಸ್ಪರ್ಶ ಮಾಡ್ಕೊಂತೀವ. ಗುರುಜಿ ಹೇಳ್ತಾರೆ. ಆಮೇಲೆ ಸ್ಲೋ ಆಗಿ ಅಂಗೈಗಳು ನೋಡ್ತಾ ತೆಗಿತೀವ. ಆಮೇಲೆ ಅದೇ ಕೈನ ಏನ್ ಮಾಡಿ ಮಂಡಿ ಮೇಲೆ ಇಟ್ಕೊಳ್ಳಿ, ಹಿಂಗ್ ಸ್ಪರ್ಶ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಆಂಟಿನಾ ರಿಸೀವರ್ ಇದು ರಿಸೀವರ್. ಈ ಎನರ್ಜಿ ಏನಾಗ್ಬಿಡುತ್ತೆ ಅಲ್ಲಿ ನಮ್ಮ ಇದಕ್ಕೆ ಫ್ಲೋ ಆಗಿಬಿಡುತ್ತೆ. ಅದು ನನಗ ಬಹಳ ಜನ ಕೇಳ್ತೀನಿ, ನಾನು ಅದೇ ರೀತಿ ಮಾಡ್ಕೊಳ್ತೀನಿ. ನನ್ ಮಂಡಿ ನೋವು ಇದ್ದಾಗ ಏನ್ ಮಾಡುದು, ತೆಗೆದು ಈ ಕಡೆ ಹಿಂಗ್ ಮಾಡ್ಕೊಳ್ತೀನಿ. ಈ ಕಡೆ ನೋವು ಇದ್ದಾಗ ಮಾಡ್ಕೊಳ್ತೀನಿ. ಸ್ವಲ್ಪ ವೈಬ್ರೇಟ್ ಆಗ್ತಾ ಇದೆ, ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಮಾತಾಡಿ. ಬ್ರೇಕ್ ಆಗ್ತಾ ಇದೆ? ಇಲ್ಲ, ಈಗ ಸರಿ ಹೇಗಿದೆ, ಇವಾಗ ಮಾತಾಡಿ. ಓಕೆ ಮಾತಾಡಿ, ಇವಾಗ ಮಾತಾಡಿ, ಕೇಳಿಸ್ತಾ ಇದೆ. ಓಕೆ ಮೇಡಮ್. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ತಸ್ಮೈ ಶ್ರೀ ಗುರುವೇ ನಮಃ.
ಬ್ರಹ್ಮ ವಿಷ್ಣು ಮಹೇಶ್ವರನ ಮೂರು ಶಕ್ತಿಯ ಏಕರೂಪವಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುವಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಪಾದಾರವಿಂದಗಳಿಗೆ ಶಿರವಾಗಿ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಗುರುಮಾತೆ ಸ್ವರ್ಣಮಾಲಾ ಮಾತಾಜಿಯವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಧ್ಯಾನಕ್ಕೆ ಅಂಕಿತನಾದಂತ ಪರಬ್ರಹ್ಮ ಪರಮಪಿತ ಪರಮಾತ್ಮನ ಚರಣ ಕಮಲಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಜಗನ್ಮಾತೆ ಮೂಲ ದೇವತೆ ಪಾರ್ವತಿ ಮಾತೆ ಪಾದಾರವಿಂದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಹೆತ್ತ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಸಪ್ತ ಋಷಿಗಳ ಪಾದಾರವಿಂದಗಳಿಗೂ ಸಪ್ತ ಋಷಿ ಮಾತೆಯರ ಪಾದಾರವಿಂದಗಳಿಗೂ ಶಿರವಾಗಿ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಶಾಂತಮೂರ್ತಿ ಧ್ಯಾನಮೂರ್ತಿ ಭಗವಾನ್ ಗೌತಮ್ ಬುದ್ಧ ಮಹರ್ಷಿಗಳ ಪಾದಾರವಿಂದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಮಹಾ ಅವತಾರ ಬಾಬಾಜಿಯವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಪಿರಮಿಡ್ ಶಕ್ತಿಗೆ ಒಂದು ನಮನ, ಎಲ್ಲ ಪಿರಮಿಡ್ ಮಾಸ್ತರ್ಗಳಿಗೆ ಒಂದು ನಮನ, ಪ್ರಕೃತಿ ಮಾತೆಗೆ ಒಂದು ನಮನ, ವಿಶ್ವಮಯ ಪ್ರಾಣಶಕ್ತಿಗೆ ಒಂದು ನಮನ. ಜೂಮ್ನಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವಂತ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಶರಣಾರ್ಥಿಗಳು. ರಾತ್ರಿ गेली दिवस गेली महिने गेली वर्ष गेली आयुष्य गेली ಜಮಾಯೇವನ್ನ ಕಾಯ ಕೇಳಿ. ದಿನಗಳ ಉರುಳಿದವು, ಹಗಲುಗಳು ಕಳೆದವು, ರಾತ್ರಿಗಳು ಕಳೆದವು, ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಆದರೆ ನಾವು ಈ ಜನ್ಮಕ್ಕೆ ಬಂದು ಏನು ಮಾಡಿದ್ವಿ ಅಂತ ಒಂದು ವೆಂಕಟಾಚಲ ಅವಧೂತರದ ಒಂದು ಹಾಡಿದೆ. ಅದನ್ನ ಆ ಹಾಡಿನ ಮುಖಾಂತರ ನನ್ನ ಮುಂದಿನ ಪಯಣವನ್ನು ಶುರು ಮಾಡ್ತೀನಿ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ. ಗುರುನಾಥ 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 ಸದ್ಗುರುನಾಥ ಗುರುನಾಥ 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 ಸದ್ಗುರುನಾಥ. ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು, ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು, ಸತ್ತು ಹುಟ್ಟಿ ಭವತೆ ಬಂದೆ, ಸತ್ತು ಹುಟ್ಟಿ ಭವತೆ ಬಂದೆ, ಗುರುವ ಮರೆತು ಭವತಿ ನೊಂದೆ, ಗುರುವ ಮರೆತು ಭವತಿ ನೊಂದೆ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ. ಗುರುನಾಥ 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 ಸದ್ಗುರುನಾಥ. ಗುರುವ ನೀನು ನಂಬಲಿಲ್ಲ, ಅವನ ವಾಕ್ಯ ನಡೆಸಲಿಲ್ಲ, ಗುರುವ ನೀನು ನಂಬಲಿಲ್ಲ, ಅವನ ವಾಕ್ಯ ನಡೆಸಲಿಲ್ಲ. ನಾನು ಎಂಬ ಹಮ್ಮು ಬಿಡದೆ, ನಾನು ಎಂಬ ಹಮ್ಮು ಬಿಡದೆ, ಭ್ರಾಂತಿ ಹೊಂದಿ ಕಳೆದೆಯಲ್ಲೋ, ಭ್ರಾಂತಿ ಹೊಂದಿ ಕಳೆದೆಯಲ್ಲೋ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಅವಧೂತನ ಮರೆತು ಬಂದು ಹಂಗೆ
ಹೋಗಿ ಬಿಟ್ಟೆಲ್ಲೋ. ಗುರುನಾಥ 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 ಸದ್ಗುರುನಾಥ. ಗುರುನಾಥ 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 ಸದ್ಗುರುನಾಥ. ಮರೆದ ಮೈಯ ತೊಳೆದಿರೇನು ಸೂಕ್ಷ್ಮತನವ ತೊಳೆದೆಯೇನು. ಮರೆದ ಮೈಯ ತೊಳೆದರೇನು ಸೂಕ್ಷ್ಮತನವ ತೊಳೆದೆಯೇನು. ಶಂಕೆಯನ್ನು ಮನದಿ ಹೊಂದಿ ಶಂಕೆಯನ್ನು ಮನದಿ ಹೊಂದಿ ಕೊಚ್ಚೆಯಲ್ಲಿ ಬಿದ್ದೆಯಲ್ಲೋ ಕೊಚ್ಚೆಯಲ್ಲಿ ಬಿದ್ದೆಯಲ್ಲೋ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ. ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ. ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ. ಗುರುನಾಥ 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 ಸದ್ಗುರುನಾಥ. ಗುರುನಾಥ 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 ಸದ್ಗುರುನಾಥ. ತನ್ನತನವ ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ. ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ. ಸ್ವಾರ್ಥಕ್ಕಾಗಿ ದುಡಿದು ದುಡಿದು ಸ್ವಾರ್ಥಕ್ಕಾಗಿ ದುಡಿದು ದುಡಿದು ದೇಹ ಕುಗ್ಗಿ ಹೋಯಿತಲ್ಲೋ. ದೇಹ ಕುಗ್ಗಿ ಹೋಯಿತಲ್ಲೋ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ. ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ. ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ. ಆತ್ಮವೆಂದು ಅಳಿಯುವುದಿಲ್ಲ ದೇಹವೆಂದು ಉಳಿಯುವುದಿಲ್ಲ. ಆತ್ಮನೆಂದು ಅಳಿಯುವುದಿಲ್ಲ ದೇಹವೆಂದು ಉಳಿಯುವುದಿಲ್ಲ. ದೇಹ ಮಣ್ಣು ಸೇರೋ ಒಳಗೆ ದೇಹ ಮಣ್ಣು ಸೇರೋ ಒಳಗೆ. ಗುರುವು ಸೇರಿ ಮುಕ್ತಿ ಪಡೆಯೋ ಗುರುವು ಸೇರಿ ಮುಕ್ತಿ ಪಡೆಯೋ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ. ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ. ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ. ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ. ಗುರುನಾಥ 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 ಸದ್ಗುರುನಾಥ ಸದ್ಗುರುನಾಥ ಸದ್ಗುರುನಾಥ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಸೂಪರ್ ಆಗಿತ್ತು. ಕಲಿಯುಗ ಎಲ್ಲಾರ್ಗು ಥ್ಯಾಂಕ್ ಯು ಮೇಡಮ್. ಸದ್ಗುರು ಹಾಡಿನ ಮುಖಾಂತರ ನೀವು ನಿಮ್ಮ ಅನುಭವನ ಹಂಚ್ಕೊತಾ ಇದ್ದೀರಾ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಸೂಪರ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು ನಮ್ಮ ಸರ್. ಕಲಿಯುಗದ ಕೃಷ್ಣ ಅರುಣ್ ಕುಮಾರ್ ಅವರಿಗೆ ಒಂದು ನಮಸ್ಕಾರಗಳು, ಧನ್ಯವಾದಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮೇಡಮ್, ನಾನು ಒಂದೇ ಮತ್ತೆ ಹೇಳು, ಸ್ವಲ್ಪ ದಿನದಿಂದ ನನಗೆ ಯಾರೋ ಇದಕ್ಕೆ ಈ ಗ್ರೂಪಿಗೆ ಜಾಯಿನ್ ಮಾಡಿಸಿದ್ರು. ಬಟ್ ನಮ್ಗೆ ಅದು ನನ್ನ ಇದಕ್ಕೆ ಬಂದಿತ್ತು. ಆದ್ರೆ ಒಂದು ಸ್ವಲ್ಪ ದಿನ ಒಂದ್ ದಿವ್ಸ ಬಿಟ್ಟು ಜಾಯಿನ್ ಆಗ್ತಾ ಇದ್ದೆ. ಏನೋ ಆ ಕಡೆ ಎಳಿತಾ ಇತ್ತು. ಯಾಕಂದ್ರೆ ನಾನು ಆನಾಪಾನ ಸತಿ ದಾನ ಮಾಡ್ತಾ ಒಂದು 5 ವರ್ಷದಿಂದ ಇದ್ದೀನಿ. ಆ ಕಡೆ ಎಳಿತಾ ಇತ್ತು. ಗುರುಜಿ ನೋಡಿದ್ದೆ. ಬಟ್ ಕುರು ಸಂಘದಲ್ಲಿ ನಾನು ಹೋಗಿದ್ದೆ, ನನ್ನ ಎದುರಿಗೆ ಇವ್ರು ನಿಂತಿದ್ದಾರೆ. ನಾನು ಅವ್ರನ್ನ ರಿಕಗ್ನೈಸ್ ಮಾಡಿಲ್ಲ. ನನ್ನ ಎದುರಿಗೆ ನಿಂತಿದ್ದಾರೆ. ಅಲ್ಲಿ ನಾವು ಅಲ್ಲೇ ಇದೀವಿ, ಅವರು ಅಲ್ಲೇ ಇದ್ದಾರೆ. ಬಟ್ ಇಲ್ಲಿದ್ದಾಗ ನಾಮ ಇರ್ತಿತ್ತು. ಬಟ್ ಇಲ್ಲಿ ನೋಡೋದಕ್ಕೆ ಅಲ್ಲಿ ನೋಡೋದಕ್ಕೆ ಡಿಫ್ರೆನ್ಸ್ ಆಯ್ತು. ಅವತ್ತು ಅಯ್ಯಪ್ಪ ಸರ್ ಇದ್ರು, ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ರು. ಸರ್ ಹೇಳಿದೆ, ನಾನು ನೋಡಿರ್ಲಿಲ್ಲ, ನಿಮ್ಮನ್ನ ನೋಡಿದ್ರು ಕೂಡ ನಿಮ್ಮನ್ನ ನಾನು ಗುರುತಿಡಿದಿರ್ಲಿಲ್ಲ, ಸಾರಿ ಸರ್ ಅಂತ ಹೇಳಿದೆ. ಓಕೆ ಮೇಡಮ್. ಓಕೆ. ಉಮೇಶ್ ಸರ್ ಹೇಳ್ತಾ ಇದ್ರು ಇವತ್ತು ಅವ್ರದೇ ಅನುಭವ, ನಿಮ್ಮನ್ನ ಮಾತಾಡ್ಸಿದಾರೆ ಅಂತ ನೋಡಿದಾರೆ ಅಂತ ಹೇಳ್ತಿದ್ರು ಉಮೇಶ್ ಅವರು. ನೋಡ್ತೀನಿ ಅವ್ರನ್ನ ಅಂತ ಅಂದೆ. ಓಕೆ. ಹೌದೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನನ್ನ ಹೆಸರು
ಸಂಗಮೇಶ್ ಅಂತೇಳಿ. ಅದು ನನ್ನ ದೇಹದ ಹೆಸರು, ಆತ್ಮದ್ದಲ್ಲ. ಆತ್ಮ ಬೇರೆ, ದೇಹನ ಬೇರೆ. ನನ್ನ 1962 ಫೆಬ್ರವರಿನಲ್ಲಿ ಪರಿಶುದ್ಧವಾದ ಆತ್ಮದೊಂದಿಗೆ ಈ ದೇಹದ ಜನ್ಮವಾಯಿತು. ಬಾಗಲಕೋಟೆ ಡಿಸ್ಟಿಕ್, ಅದೇ ಬಾಗಲಕೋಟೆ. ನಮ್ಮ ಪ್ರಾಪರ್ ಇಲ್ಲೇ ಬಿಳಿಗಿ ತಾಲೂಕು. ನಾನು ಇರೋದು ಬಿಳಿಗಿ ತಾಲೂಕು, ಗಿರಿಸಾಗರ್ ಅಂತೇಳಿ. ನಮ್ಮ ಫಾದರ್ ಸಿಮೆಂಟ್ ಫ್ಯಾಕ್ಟರಿನಲ್ಲಿ ಜಾಬ್ ಮಾಡ್ತಾ ಇದ್ದು, ಅದಕ್ಕೋಸ್ಕರ ನಾನು ನನ್ನ ಜನ್ಮ ಬಾಗಲಕೋಟೆನಲ್ಲಿ ಆಯ್ತು. ಅಪ್ ಟು 7th ವರೆಗೆ ನನ್ನ ಸ್ಕೂಲನ್ನ, ವಿದ್ಯಾಭ್ಯಾಸನಲ್ಲಿ ಮುಗಿಸಿ ನಾವು ಫಾದರ್ ರಿಟೈರ್ಡ್ ಆದ ನಂತರ ಗಿರಿಸಾಗರ್ ಅಂತ ನಮ್ಮ ಹಳ್ಳಿಗೆ ಬಂದ್ವಿ. ಹಳ್ಳಿಗೆ ಬಂದ ನಂತರ ಅಲ್ಲಿಂದ ನಾವು ರಿಟೈರ್ಡ್ ಆದ ನಂತರ ಅವಾಗಿನ ಟೈಮ್ಗೆ ನಮ್ಮ ಫಾದರ್ಗೆ ಎಷ್ಟು ಅವ್ರ ರಿಟೈರ್ಮೆಂಟ್ ಗ್ರಾಜ್ಯುಟಿ ಸಿಕ್ಕಿದ್ದಕ್ಕೆ ಅಲ್ಲಿ 9,000. ಅವಾಗ ನಾನು 4th ಸ್ಟ್ಯಾಂಡರ್ಡ್ ಅಥವಾ 4th ಸ್ಟ್ಯಾಂಡರ್ಡ್ ಇರ್ಬೋದು ಮೇಡಮ್, 4th ಸ್ಟ್ಯಾಂಡರ್ಡ್ ಇರ್ಬೋದು. ಬಾಗಲಕೋಟೆ ಸಿಮೆಂಟ್ ಫ್ಯಾಕ್ಟರಿನಲ್ಲಿ ಜಾಬ್ ಮಾಡ್ತಾ ಇದ್ರು. ಆಮೇಲೆ ಊರಿಗೆ ಬಂದ್ವಿ. ಅದೇ ಪ್ರಕಾರ ನಮ್ಗೆ ನಡೀತು. ಅಲ್ಲಿ SLC ವರೆಗೆ ವಿದ್ಯಾಭ್ಯಾಸನ ಮುಗಿಸ್ಕೊಂಡು ನಾನು, ನಮ್ಮ ಫಾದರ್ ಮತ್ತೆ ನಮ್ಮ ಕುಲಕಸುಬು ಕಿರಾಣಿ ಶಾಪ್ ಹಾಕಿದ್ರು. ಅವಾಗಿನ ಟೈಮ್ಗೆ 1 ಪೈಸಾ 2 ಪೈಸಾ ಎಲ್ಲವೂ ನಡೀತಾ ಇದ್ದು. ನಾನು ಏನ್ ಮಾಡಿದೆ, ನಮ್ಮ ಕುಲಕಸುಬು ಇದನ್ನ ಮಾಡ್ತಾ ಹೋಗು ಅಂತೇಳಿ, ನಮ್ಮ ಒಂದು ದೈವ, ಒಂದು ದೇವ್ರು, ಇವರೆಲ್ಲ ಜಾಸ್ತಿ ನಮ್ಮ ತಂದೆ ಬಹಳ ಅದ್ರ ಬಗ್ಗೆ ಅಷ್ಟು ಏಜ್ ಆದ್ರೂ ಕೂಡ ನಮ್ಮ ಊರ್ಲಿಂದ 3 ಕಿಲೋಮೀಟರ್ ಕೃಷ್ಣಾ ನದಿ ಇದೆ. ನಡೀತಾ ಹೋಗಿ ಅಲ್ಲಿ ಹೊಳೆ ಸ್ನಾನ ಮಾಡಿ ದೇವರಿಗೆ ಅಭಿಷೇಕಕ್ಕೆ ನೀರು ತಗೊಂಡ್ ಬರ್ತಿದ್ರು. ಬಟ್ ನನಗೂ ಮಾಡಂತ ಹೇಳ್ತಿದ್ರು. ಆ ಟೈಮ್ದಲ್ಲಿ ನಾವು ನಾಸ್ತಿಕರು ಮೇಡಮ್. ಶ್ರಾವಣ ತಿಂಗಳ ಬಂತು ಅಂತಂದ್ರೆ ಮನೆ ಬಿಟ್ಟು ಬೇರೆ ನಮ್ಮ ಫ್ರೆಂಡ್ ರೂಮಲ್ಲಿ ಮಲಗ್ತಿದ್ದೆ. ಯಾಕಂದ್ರೆ ನಮ್ಮ ಫಾದರ್ 4-5 ಗಂಟೆ ಎಬ್ಬಿಸ್ಬಿಡೋರು. ಅದು ನಮ್ಗೆ ಇದು ಆಗ್ತಿರ್ಲಿಲ್ಲ. ನಾವು ಹೋಗಿ ನಾಸ್ತಿಕರು ಅಂತಾರ, ನಾಸ್ತಿಕರು ನಾವು. ಅಲ್ಲಿಂದ ನಾನು ಏನ್ ಮಾಡಿದೆ, ಹುಬ್ಬಳ್ಳಿಗೆ ಬಂದು ಮ್ಯೂಟ್ ಆಗ್ತಾ ಇದೆ, ಕಟ್ ಆಗ್ತಾ ಇದೆ ಮೇಡಮ್. ಕೇಳ್ತಾ ಇದೆಯಾ? ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಾ ಇಲ್ರಿ? ತೆಗಿರಿ. ಮ್ಯೂಟ್ ಆಗಿದೆ ನೋಡಿ ಸರ್. ಕೇಳ್ತಾ ಮೇಡಮ್? ಇವಾಗ ಕೇಳಿಸ್ತಾ ಇದೆ. ಇವಾಗ ಕೇಳ್ತಾ ಇದೆಯಾ? ಓಕೆ ಮೇಡಮ್. ಸ್ವಲ್ಪ ಅಲ್ಲಿಂದ ಹತ್ರದಲ್ಲಿ ನಾನು ಮಾತಾಡಿ, ಹತ್ರ ಮಾತಾಡಿ. ಹಾ, ಓಕೆ ಮೇಡಮ್. ಅಲ್ಲಿಂದ ಹುಬ್ಳಿಗೆ ಬಂದು ನಾನು ಏನ್ ಮಾಡಿದೆ, ನಂದು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದೆ. ಮುಗಿಸಿ ಅಲ್ಲಿಂದ ನಾನು ಗೋವಾ ಹೋದೆ. ಅಲ್ಲೇ ಒಂದು 2 ತಿಂಗಳವರೆಗೆ ITI ನಲ್ಲಿ ಇನ್ಸ್ಟ್ರಕ್ಟರ್ ಕೆಲಸ ಮಾಡಿದೆ. ಅದು ಅವಾಗಿನ ಟೈಮ್ 150 ಏನೋ ಕೊಟ್ಟಿದ್ರು. ಆಮೇಲೆ ನಾನು ಅಲ್ಲೇ ಒಂದು ಪ್ರಾಜೆಕ್ಟ್ ಬಂತು ಹುಬ್ಳಿನಲ್ಲಿ ಇರುವಾಗನ, ಗೋವಾಕ್ಕೆ ನಾನು ಹೋದೆ. 84 ಅಲ್ಲಿ ಇರ್ಬೋದು ಮೋಸ್ಟ್ಲಿ. ಅಲ್ಲಿ ಹೋಗಿ 17 ವರ್ಷ ಅಲ್ಲೇ ಸರ್ವಿಸ್ ಮಾಡಿದೆ ಮೇಡಮ್ ನಾನು. ಅಲ್ಲಿ ಹೋದಾಗ, ಬಿಫೋರ್ ಮ್ಯಾರೇಜ್ ನಾನು ಒಬ್ಬನೇ ಇದ್ದೆ. ಅಲ್ಲಿ ಹೋದಾಗ ಅಲ್ಲಿಂದ ನನ್ನ ಆಧ್ಯಾತ್ಮಿಕ ಪಯಣ ಶುರುವಾಯಿತು. ಅಲ್ಲಿ ಹೋದಾಗ ನನ್ನ ಫ್ರೆಂಡ್ ಸರ್ಕಲ್ ಇದ್ರು ಅಲ್ಲಿ ಎಲ್ಲ, ಗೋವನ್ಸೆ ಅವರು. ಅಲ್ಲಿಂದ ಅವ್ರ ಮನೆಯಲ್ಲಿ ಗಣೇಶ ಚತುರ್ಥಿ ಮಾಡ್ತಾ ಇದ್ರು. ಯಾರ್ದೋ 2 ದಿವಸದ್ದು 3 ದಿವಸದ್ದು 5 ದಿವಸ ಹಿಂಗ್ ಗಣಪತಿ ಇರ್ತಿತ್ತು. ಆ ಗಣಪತಿ ಕೊನೆಯವರೆಗೆ 15 ದಿವಸ ಗಣಪತಿ ಹೋಗೋವರೆಗೆ ನಮ್ಮ ರೂಮಿಗೆ ಬರ್ತಿರ್ಲಿಲ್ಲ, ಅವ್ರ ಮನೆಯಲ್ಲಿ ಇರ್ತಿದ್ದೆ. ಅವಾಗ ಅವ್ರು ಪ್ರತಿ ಸೋಮವಾರ ಒಂದು ಸತ್ಸಂಗ್ ಮಾಡ್ತಾ ಇದ್ರು. ಅವ್ರು ಒಟ್ಟಿಗೆ ಇರೋದ್ರಿಂದ ನಂದು ಆ ಕಡೆ ಸೆಳೆತ ಶುರುವಾಯ್ತು. ಒಂದು 2 ಸೋಮವಾರ, ಒಂದು 2-3 ಸೋಮವಾರ ಹೋದಿವಿ ಬೇರೆ ಕಡೆ. ಬಟ್ ಪ್ರತಿ ಸೋಮವಾರ ಒಬ್ಬೊಬ್ಬರ ಮನೆಯಲ್ಲಿ ಇರ್ತಿತ್ತು. ಒಮ್ಮೆ ನಿಮ್ಮ ಮನೆಯಲ್ಲಿ, ಒಮ್ಮೆ ನಮ್ಮ ಮನೆಯಲ್ಲಿ, ಒಮ್ಮೆ ಮೇಡಮ್ ಅವ್ರ ಮನೆಯಲ್ಲಿ, ಹಿಂಗಿರ್ತಿತ್ತು ಪ್ರತಿ ಸೋಮವಾರ. ನಾನು ನಮ್ಮ ಫ್ರೆಂಡ್ ಮನೆಯಲ್ಲಿ 1 ವಾರ ಇತ್ತು, ಅಲ್ಲೇ ಉಳಿದೆ. ಅದು ಸ್ವಲ್ಪ ಅಲ್ಲಿ ಮರಾಠಿ ಆಮೇಲೆ ಹಿಂದಿನಲ್ಲಿ ಸತ್ಸಂಗ ಮಾಡ್ತಾ ಇದ್ರು. ಪತ್ರಿಜಿ ಅವರು ಒಂದು ಬುಕ್ ಅಲ್ಲಿ, ತುಳಸಿದಳ ಬುಕ್ ಅಲ್ಲಿ ಹಿಂದ್ಗಡೆ ಬರೆದಿದ್ದಾರೆ, ಮತಗಳಂತ ಬರೆದಿದ್ದಾರೆ. ಅದರಲ್ಲಿ ಬರ್ದಿದ್ದಾರೆ ಅವರು, ಸಂತ ನಿರಂಕಾರಿ ಮತ ಅಂತೇಳಿ. ಯಾರೋ ಸಂತ ನಿರಂಕಾರಿ ಅಂತ ಹೇಳ್ತಾರ, ಆ ಸಂತ ನಿರಂಕಾರಿನೇ ನಾನು. ಅಲ್ಲಿ ನಮಗ ಅವರು ದೇವರನ್ನ ತೋರಿಸ್ಕೊಟ್ಟಿದ್ರು. ನಮ್ಮ ಇಲ್ಲಿ ಗುರುಗಳು ಹೆಂಗೆ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಶ್ವಾಸದ ಮೇಲೆ. ಶ್ವಾಸವೇ ನಮ್ಮ ಗುರು, ಉಸಿರೇ ನಮ್ಮ ಗುರು, ಉಸಿರೇ ನಮ್ಮ ದೇವರು ಅಂತ ತೋರಿಸ್ಕೊಟ್ಟು ಅವರು. ಅಲ್ಲಿ ಅವ್ರೇನ್ ಮಾಡ್ತಾ ಇದ್ರೆ ಈ ರೀತಿ ಅಂತಂದ್ರೆ, ಆಕಾಶ ಭೂಮಿ ಮಧ್ಯದಲ್ಲಿ ಇರೋದು ಅವಕಾಶದಲ್ಲಿ ಏನಿರುತ್ತೆ, ಗಾಳಿ. ಪರಮಾತ್ಮನಿಗೆ ರೂಪ ರಂಗು ಏನೂ ಇಲ್ಲ, ದೇರ್ ಇಸ್ ನೋ ಇದು ಆಕಾರ ಏನೂ ಇಲ್ಲ.
ಗಾಳಿನ ಒಂದು ದೇವ್ರು ಅಂತ ಅವ್ರು ತೋರಿಸ್ಕೊಟ್ಟಿದ್ರು. ಬಟ್ ಅಲ್ಲಿ ಧ್ಯಾನ ಇದ್ದಿದ್ದೆಲ್ಲ ಸತ್ಸಂಗ ಇತ್ತು, ಅಲ್ಲಿ ಮರಾಠಿನಲ್ಲಿ ಸತ್ಸಂಗ ಮಾಡ್ತಿದ್ರು. ಪ್ರತಿ ನನಗೂ ಕೂಡ ಅಲ್ಲಿ ಜಾಯಿನ್ ಆದ ನಂತರ ವರ್ಷಕ್ಕೆ 2 ಸರಿ ಪಾಳಿ ಬರ್ತಿತ್ತು. ನಾನು ಒಬ್ನೇ ಇದ್ದೆ ಅವಾಗ, ಒಂದೇ ರೂಮ್ ಇತ್ತು, 9x9 10x10 ರೂಮ್ ಇತ್ತು. ಬಟ್ ಪ್ರಸಾದ ಮಾಡ್ಬೇಕಲ್ಲ, ಎಲ್ಲಾ ನಿಮ್ಮಂತ ಭಗಿನಿಯರೇ, ನಿಮ್ಮಂತ ತಾಯಂದ್ರೇ ಬರ್ತಿದ್ರು, ನನಗೊಂದು ಇದನ್ ಮಾಡ್ಕೊಡ್ತಿದ್ರು, ಸ್ಥಿತಿ ಮಾಡ್ಕೊಡ್ತಿದ್ರು. ನನಗೆ ಅಲ್ಲಿ ಭಯ್ಯ ಅಂತ ಹೇಳ್ತಿದ್ರು, ಇಷ್ಟೆಲ್ಲ ತಂದು ಕೊಡು ಭಯ್ಯ ನೀನು ಅಂತ ಹೇಳ್ತಿದ್ರು. ನಾವು ತಂದಿಟ್ಟಿರ್ತಿದ್ವಿ. ಸಾಯಂಕಾಲ 7 ಗಂಟೆಗೆ ನಮ್ ಕಾರ್ಯಕ್ರಮ. ಬಟ್ 2 ಗಂಟೆ 3 ಗಂಟೆಗೆ ಬಂದು ಎಲ್ಲಾನು ಅವರೇ ಮಾಡೋರು ಮೇಡಮ್. ಹಂಗೆ ನಾನು ಎಷ್ಟೋ ವರ್ಷ ಇದ್ದೆ. ಆಮೇಲೆ ನಮ್ಮ ತಾಯಿ ಬಂದ್ರು. ಅಲ್ಲಿಂದ ನನ್ನ ಪಯಣ ಶುರು ಆಯ್ತು. ಅಲ್ಲಿ ಒಂದು 2-3 ಮನೆ ಕಟ್ಟಿದ್ದೆ ಮೇಡಮ್. ನಂದು ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಸಿಗ್ತದೆ. ನಾನು ಸಿಪ್ ಬಿಲ್ಡಿಂಗ್ ಅಲ್ಲಿ ವರ್ಕ್ ತೊಳ್ತಾ ಇದ್ದೆ. ಸಿಪ್ ಬಿಲ್ಡಿಂಗ್ ನೇವಿ ಸಿಗ್ತದ್ದು. ಅಲ್ಲಿಂದ ಶುರು ಆಗಿದ್ದು. ಮುಂದೆ ನಾನು ಮತ್ತೊಂದು ಮನೆ ಕಟ್ಟಿದ ನಂತರ ಅದು ಏನಾಯ್ತು ಏನಿಲ್ಲ, ಅದು ಬ್ಯಾಡ್ ಲಕ್. ಬಿಟ್ಟು ಬರುವಾಗಾಯ್ತು. ಈ ಕಡೆ ಬಂದೆ. ಅಲ್ಲಿದ್ದಾಗ ನನ್ನಲ್ಲಿ 2 4 ವೀಲರ್, ಅಂದ್ರೆ ಲೋ ಟೈಡ್ ಹೈ ಟೈಡ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸುತ್ತಿ ಬರ್ತಿ ಸಮುದ್ರದಲ್ಲಿ, ಅಂದ್ರೆ ಸಿಪ್ಪು ಕೆಲವೊಂದು ಸಮುದ್ರ ಕೆಳಗಡೆ ಹೋದಾಗ, ನೀರ್ ಕೆಳಗಡೆ ಹೋದಾಗ ಡ್ರೈ ಡಾಕ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ 2 4 ವೀಲರ್ ಇದ್ವು ಅಲ್ಲೇ. ನಮ್ಮ ಹತ್ರ 10-12 ಜನ ಕೆಲಸ ಮಾಡ್ತಾ ಇದ್ರು. ನಮ್ದು ಗ್ಯಾರಂಟಿ ಪೀರಿಯಡ್ ವರ್ಕ್ ಇರ್ತಿತ್ತು. ಒಮ್ಮೊಮ್ಮೆ ಮುಂಬೈ ಮಸ್ಗಾಂವ್ ಡಾಕಿಗೆ ನಮ್ಮ ಶಿಪ್ಗಳು ಹೋಗ್ತಿದ್ವು. ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ನನ್ನ ಕಂಪ್ನಿ ಪ್ಲೇನಿಗೆ ಕಳಿಸ್ಕೊಡ್ತಿದ್ರು. ಆಮೇಲೆ ನನಗೆ ಇಂಥ ಪರಿಸ್ಥಿತಿ ಬಂತು ಅಂತಂದ್ರೆ, ಒಂದು ಟೈಮ್ಗೆ ನನಗ ತಿನ್ಲಿಕ್ಕೆ ಅಕ್ಕಿ ಕೂಡ ಇರಲಿಲ್ಲ. ಆ ಪರಿಸ್ಥಿತಿನೂ ನಾನು ಅನುಭವಿಸಿದೆ ಅಲ್ಲಿಂದ ಬಂದ ನಂತರ. ಅದು ಮನೆ ಕಟ್ಟಿದ ನಂತರ ಏನಾಯ್ತು ಏನಿಲ್ಲ, ಆ ಮನೆ ನನ್ನ ಫ್ರೆಂಡ್ಗೆ ರಾಜಶೇಖರ್ ಕಣ್ಣನ್ ಅಂತೇಳಿ ಒಬ್ರು ಪೇಂಟರ್, ಅವ್ರ ಗ್ಯಾರೇಜ್ ಇತ್ತು, ನನ್ನ ಗಾಡಿ ಅವ್ರ ಗ್ಯಾರೇಜ್ನಲ್ಲೇ ಬಿಡ್ತಿದ್ದೆ. ಅವ್ರ ಮಂಗಳೂರವರು. ಅವ್ರ ಮಗಳು ಅದೇ ಮನೆಯಲ್ಲೇ ಹ್ಯಾಂಗಿಂಗ್ ಮಾಡ್ಕೊಂಡ್ರು. ನಾನು ರಾತ್ರಿ ಆ ಮನೆ ಬಿಟ್ಟು ಓಡಿ ಬಂದೆ ಮೇಡಮ್. ಒಮ್ಮೆ ಆ ಮನೆಯಿಂದ ಸಾಮಾನು ಇಟ್ಕೊಂಡು ರೋಣಕ್ ಬಂದೆ. ನಾನು ಅಲ್ಲಿ 6 ಎಕರೆ ಜಮೀನು ಹಿಡಿದಿದ್ದೆ. ಆಮೇಲೆ ನಮ್ಮ ಊರಲ್ಲಿ ನಮ್ಮ ತಂದೆ ಆಸ್ತಿ 3 ಎಕರೆ, ಆಮೇಲೆ ಒಂದು ಮನೆ, ನನ್ನ ಗೋದಲ್ಲಿ 2 ಮನೆ. ಲಾಸ್ಟಿಗೆ ಎಲ್ಲಾನು ಪೂರ್ತಿ ಈ ಪ್ಯಾಂಟ್ ಶರ್ಟ್ ಅಲ್ಲಿ ನಾನು ಬಿಟ್ಬಿಡ್ತೀನಿ. 16 ವರ್ಷ ನಾನು ಇದೇ ರೀತಿ ಕಾಡಿದೆ. ನನಗೆ ಹೇಳ್ತಿದ್ರು ಕೇಳುವ. ನಾನು ಅದರಲ್ಲಿ ಏನೋ ಇದನ್ನ ಮಾಡ್ತಾ ಇರ್ಲಿಲ್ಲ, ಅದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಕೇಳೋದು ಹೇಳೋದು ಮಾಡೋದು. ಯಾಕಂದ್ರೆ ನನ್ನ ಗುರು ಇದ್ದಾನೆ, ನಾನು ಒಬ್ಬ ಗುರು ನಂಬಿದ್ದೀನಿ. ನನ್ನ ಗುರು ಇದ್ದಾನೆ, ನನ್ನ ಗುರು ನನ್ ಕಾಪಾಡ್ತಾನೆ, ನನ್ನ ಮನೆದೇವ್ರು ಇದ್ದಾನೆ, ನನ್ ಕಾಪಾಡ್ತಾನೆ ಅಂತ ಹೇಳ್ತಿದ್ದೆ. ಆಮೇಲೆ ರಾತ್ರಿ ನನ್ನ ರೆಸ್ಟ್ಗೆ ಎದ್ರು ಕೂಡ ನಮ್ಮ ತಾಯಿ, ನನ್ನ ಹೆಂಡತಿ ಎಲ್ಲರೂ ಎದ್ಬಿಡೋರು, ಏನಾದ್ರು ಮಾಡ್ಕೊಳ್ತಾನ ಆ ರೀತಿ ನಾನು ಮಾಡ್ಕೊಂಡು ಟ್ರೈ ಮಾಡಿದ್ದೆ. ನನ್ನ 4 ವೀಲರ್ ಒಂದು ಗಿಡಕ್ಕೆ ಹೋಗಿ ಹೊಡಿಬೇಕು ಅಂತ, ಹೋಗಿ ಸಾಯ್ಬೇಕು ಅನ್ಕೊಂಡು. ಯಾಕೆ ಮೇಡಮ್, ನಾನು ಆ ಹೈ ಲೆವೆಲ್ ಇದ್ದವನಿಗೆ ಒಂದು ಜೋಡ್ ಚಪ್ಪಲಿ ಕೂಡ ಇರ್ಲಿಲ್ಲ, ಆಮೇಲೆ ಒಂದು ಹಿಡಿ ಅಕ್ಕಿ ಕೂಡ ಇರ್ಲಿಲ್ಲ. ಅಂತ ಪರಿಸ್ಥಿತಿ ಬಂತು. ಯಾಕಂದ್ರೆ ಮೊದಲೇ ಮಣ್ಣು ಹಿಡಿದ್ರೆ ಚಿನ್ನ ಆಗೋದು, ಆಮೇಲಿಂದ ಚಿನ್ನ ಹಿಡಿದ್ರೆ ಮಣ್ಣಾಗಿ ಎಲ್ಲಾನು ಮಾರಿ ಆಗೋಯ್ತು. ಆಮೇಲೆ ನಾನು ನಮ್ಮ ತಮ್ಮ ಇಬ್ರು ತೀರ್ಕೊಂಡ್ರು. ಆಮೇಲೆ ನಮ್ಮ ತಂಗಿ ಗಂಡ, ನಮ್ಮ ಮಾವನವರು, ನಮ್ಮ ತಂಗಿ ಮಗುನ ಅಲ್ಲೇ ಕರ್ಕೊಂಡೋಗಿ ಸ್ಕೂಲಿಗೆ ಹಚ್ಚಿದೆ. ಅವನು ಕೂಡ ಪ್ರತಿ ಒಂದು ವರ್ಷಕ್ಕೆ ಒಂದೊಂದು ನನ್ನ ಕೈಲಿಂದ ಹೋಗ್ತಾ ಇತ್ತು. ಲಾಸ್ಟಿಗೆ ಒಂದು ಇದಕ್ಕೂ ಗೊತ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಬಂದಾಗ. ಆಮೇಲೆ ಇಲ್ಲಿ ಬೆಳಿಗ್ಗೆ ಬಂದು ನಂದು ಲಾಸ್ಟಿಗೆ ಒಂದು 4 ವೀಲರ್ ಉಳಿದಿತ್ತು. 4 ವೀಲರ್ ಟ್ರ್ಯಾಕ್ಸ್, ಈ ಟಿಟಿ ಇರುತ್ತಲ್ಲ ಅದೇ ಟೈಪ್ ಒಂದು ಟ್ರ್ಯಾಕ್ಸ್ ಉಳಿದಿತ್ತು. ಅವಾಗ ಅದನ್ನೇ ತಗೊಂಡು ನಾನು ಬಾಡಿಗೆ ಬಸ್ ಸ್ಟ್ಯಾಂಡಿಗೆ ನಿಲ್ತಿದ್ದೆ. ಯಾವ ಕಸ್ಟಮರ್ ಒಂದು ಕರ್ಕೊಂಡು ಹೋಗೋದು, ಬಾಡಿಗೆಗೋಸ್ಕರ ನಿಲ್ತಿದ್ದೆ. ನಿಮ್ಮಂತವ್ರು ಯಾರಾದ್ರೂ ಹಿಂದಿನ ದಿವಸ ರಾತ್ರಿ ಶೆಟ್ರ ನಾಳೆ ಗಾಡಿ ಕಳಿಸ್ಕೊಡ್ರಿ ಅಂತೇಳಿ ದುಡ್ಡು ಕೊಟ್ಟು ಹೋಗ್ತಿದ್ರು. ನಾನು ಡೀಸೆಲ್ಗೆ ತುಂಬಿಸಿಟ್ರೆ ಬೆಳಿಗ್ಗೆ ಗಾಡಿನ ಶುರು ಆಗ್ತಿದ್ದಲ್ಲ ಮೇಡಮ್. ಅಂತ ಬ್ಯಾಡ್ ಟೈಮ್ ಗಾಡಿ ಶುರು ಆಗ್ತಾ ಇರಲಿಲ್ಲ. ಅವ್ರು ಬೇರೆ ನನ್ನನ್ನು ಬೈದು ಬೇರೆ ಗಾಡಿ ಮಾಡ್ಕೊಂಡು ಹೋದಾಗ ಶುರು ಆಗ್ತಾ ಇತ್ತು. ಇಂಥವೆಲ್ಲ ನನ್ಗೆ ಅನುಭವ ಬಂತು. ಆಮೇಲೆ ಒಮ್ಮೆ ಏನಾಯ್ತು ಅಂತಂದ್ರ, ಅವರು ಇಲ್ಲಿ ಅವರು ಡ್ರೈವರ್ ಹೇಳಿದ್ರು ನನಗೆ, ಅವ್ರು ಕರ್ನಾಟಕ ಪಾಸಿಂಗ್, ನನ್ ಗೋವಾ ಪಾಸಿಂಗ್ ಗಾಡಿ ಇತ್ತು. ಅವರು ಈಗ ಹೇಳ್ತೀನಿ, ನನ್ನ ಹೊಟ್ಟೆಗೋಸ್ಕರ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನೆ. ಅವ್ರು ಅದು ಲಿಕ್ವಿಡ್ ಇರುತ್ತಲ್ಲ, ಏನು ಬಿಯರು ಇವೆಲ್ಲ ಇಂಥವೆಲ್ಲ, ಅವನ್ನ ಡೂಪ್ಲಿಕೇಟ್ ಮಾಡಿ ಮಾರ್ತಾ ಇದ್ರು. ಒಂದ್ ಗಾಡಿನಲ್ಲಿ ತುಂಬಿಕೊಂಡು ಬೇರೆ ಊರಿಗೆ ಇಳಿಸಿ ಬರ್ತಿದ್ರು. ಅವನ ಗಾಡಿ ಪೊಲೀಸರ ಕಣ್ಣಲ್ಲಿ ಬಿದ್ದಿತ್ತು. ನನ್ ಗೋವಾ ಪಾಸಿಂಗ್ ಅಂದ್ರೆ ಯಾರು ಇಲ್ಲೇ ಪೊಲೀಸರು ಕೇಳ್ತಾ ಇರ್ಲಿಲ್ಲ. ಗೋವಾ ಪಾಸಿಂಗ್ ಈಗ ಯಾರು ಕೇಳೋಲ್ಲ, ಆಲ್ಮೋಸ್ಟ್ ಅವಾಗ ಕೇಳ್ತಾ ಇರ್ಲಿಲ್ಲ. ಅವ್ನ್ ಡ್ರೈವರ್ ಬಂದ್ ನನಗೆ ಏನ್ ಹೇಳಿದ, ಸೆಟ್ರ ನಿಮ್ಗೆ ಯಾವ ಬಾಡಿಗೆ ಬರೋಲ್ಲ, ಗಾಡಿ ಹಳಿದಾಗೈತಿ, ನಂದು ಹಿಂಗೈತಿ, 2000 ರೂಪಾಯಿ 30 ಕಿಲೋಮೀಟರ್ ಹೋಗಿ ಇಳಿಸಿ ಬಂದ್ರೆ ಕೊಡ್ತಾರ ದುಡ್ಡು ಅಂತಂದ್ರು. ಯಾಕಂದ್ರೆ ನನ್ನ ಮಕ್ಕಳು ಉಪವಾಸ ಇದ್ದಾರೆ, ತಾಯಿ ಇದ್ದಾರೆ ನನಗೆ. ಈಗ 100 ವರ್ಷ ಆಯ್ತು, ಶತಾಯುಷಿ ನನ್ನ ತಾಯಿ, ನನ್ನ ಹೆಂಡತಿ, 3 ಮಕ್ಕಳು. ಅವುಗಳನ್ನ ಹೆಂಗ ನಾನು ಸಾಕ್ಬೇಕು? ಆ ಪರಿಸ್ಥಿತಿನಲ್ಲಿ ನಾನು ಇರುವಾಗ ಅದೊಂದು ದಿವಸಕ್ಕೆ 2000 ಅಂದ್ರೆ ಒಳ್ಳೇದಲ್ಲ ಅಂತೇಳಿ ನಾನು ಒಪ್ಕೊಂಡೆ.
ಒಪ್ಕೊಂಡು ನಾನು ಏನ್ ಮಾಡ್ತಾ ಇದ್ದೆ, ಅವ್ರ ಹಿಂದ್ಗಡೆಯಿಂದ ಲೋಡ್ ಮಾಡ್ತಾ ಇದ್ರು, ನಾ ಸ್ಟೇರಿಂಗ್ ಮೇಲೆ ಕೂಡ್ತಿದ್ದೆ, ನನ್ನ ಗುರುನ್ ಕೇಳ್ತಿದ್ದೆ, ನನ್ನ ಮನೆದೇವ್ರನ್ನ ಕೇಳ್ತಿದ್ದೆ. ನೋಡಪ್ಪ, ನಾನು ಎದಕ್ಕೋಸಿ ಇನ್ನೂವರೆಗೆ ಒಳ್ಳೆ ಇದನ್ನ ಮಾಡ್ಕೊಂತಾನೆ ಬಂದಿದ್ದೇನೆ. ನಂದೇನಿದೆ, ಹೊಟ್ಟೆ ಪೂಜೆನ, ನನ್ನ ಮಕ್ಕಳು ಉಪವಾಸ ಬಿದ್ದಿದ್ದಾರೆ, ತಾಯಿ ಇದ್ದಾರೆ, ಅವ್ರಿಗೆ ಸಾಕೋಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು, ನನ್ನ ನೀನು ಕಾಯೋನು ನೀನೆ, ಕೊಲ್ಲವನು ನೀನೆ ಅಂತ ಕೇಳ್ಕೊಂಡು ಕೂಡ್ತಿದ್ದೆ ಮೇಡಮ್. ಕೂಡ್ತಾ ಇರುವಾಗ ನಾನು ಪೊಲೀಸರ ಮುಂದೆ ಹಾಶ್ ಹೋದ್ರು ಕೂಡ ನನ್ನ ಗಾಡಿ ಯಾರು ಟಚ್ ಮಾಡ್ತಾ ಇರ್ಲಿಲ್ಲ. ಹಂಗೆ ಒಂದು ವಾರ ಆಯ್ತು. ಒಂದು ವಾರ ಆದ ನಂತರ ನಾನು ಅದ್ರ ಸರಿ ಅನಿಸ್ಲಿಲ್ಲ, ಬಿಟ್ಟೆ. ನಂದು ಇನ್ ನಡೀತಲ್ಲ, ಆಮೇಲೆ ಕೇಬಿನಲ್ಲಿ ಒಂದ್ ಸ್ವಲ್ಪ ವರ್ಕ್ ಮಾಡಿದೆ. ಅಲ್ಲಿ ರೈತರು ದುಡ್ಡು ಕೊಡ್ಬೇಕಾದ್ರೆ ಏನ್ ಮಾಡಿ ಮರಿಕ್ ಕೊಡ್ತಿದ್ರು. ಅವ್ರ ಲೈನ್ ಹೋದಾಗ TC ಸುಟ್ಟಾಗ ಮರಿಕ್ ಕೊಡ್ತಿದ್ರು. ಅದಕ್ಕೆ ಅಲ್ಲಿ ಕೂಡ ಅದು ನನಗೆ ಸರಿ ಅನಿಸ್ಲಿಲ್ಲ. ಅಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಎಲ್ಲವನ್ನೂ ಆಫೀಸರ್ಸ್ ಕೊಟ್ಬಿಡ್ತಿದ್ದೆ. 1 ವರ್ಷ ಮಾಡಿದಾಗ ನನಗೆ 1 ಲಕ್ಷ ಆಯ್ತು. 1 ಲಕ್ಷ ಆಗಿ ನಾನು ಒಂದು ಕಿರಾಣಿ ಏನ್ ಮಾಡ್ಕೊಂಡೆ, ಅದು ನಡೀತಾ ಇರುವಾಗ ಇದು ಫಸ್ಟ್ ವೇವ್ ಕರೋನಾ ಮಾತಿಗೆ ನಾನು ಮೊದಲು ಇದನ್ನ ಹೇಳ್ಬೇಕು, ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಫಸ್ಟ್ ವೇವ್ ನಲ್ಲಿ ನನಗೆ ಕರೋನಾ ಆಯ್ತು. ಕರೋನಾದಾಗ ನನ್ನ ಆಕ್ಸಿಜನ್ ಲೆವೆಲ್ 55 ಇತ್ತು. 55 ಇದ್ದು ಯಾರು 70 ಇದ್ದವ್ರು ಯಾರು ಉಳಿಲಿಲ್ಲ. ಬಟ್ ಅಷ್ಟೊತ್ತಿಗೆ ನಾನು ಇನ್ನೂ ಧ್ಯಾನಕ್ಕೆ ಬಂದಿರ್ಲಿಲ್ಲ. ಆದ್ರೆ ನಾನು ದೇವಿ ಪಾರಾಯಣ ಮಾಡ್ತಿದ್ದೆ. 1 ವರ್ಷ ಆಗಿತ್ತು. 1 ವರ್ಷ ಆದ ನಂತರ ನನ್ ಕರೋನಾ ಆಯ್ತು. ಕರೋನಾದಾಗ ನನಗೆ ವೆಂಟಿಲೇಟರ್ ಮೇಲೆ ಇಟ್ಟರು. ಸೆಕೆಂಡ್ ಡೇನೆ ಅಡ್ಮಿಟ್ ಆಗಿ ಸೆಕೆಂಡ್ ಡೇನೆ ನಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಮೇಡಮ್. ಹಾರ್ಟ್ ಅಟ್ಯಾಕ್ ಆಗಿದೆ. ಅಲ್ಲಿ ರೆಫರ್ ಮಾಡಿದ್ರು KLಗೆ. ಪಟೇಲ್ ಡಾಕ್ಟರ್ ಅಂತ ಇದ್ದಾರೆ. ಇನ್ನೂವರೆಗೆ ನನ್ನ ಹತ್ರ ಕೆಲವೊಂದು ಡಾಕ್ಯುಮೆಂಟ್ಸ್ ಅದಾವು, ಇನ್ನೂವರೆಗೆ ಇಟ್ಟಿದ್ದೀನಿ ನಾನು. ರೆಫರ್ ಮಾಡಿದ್ರು. ನಾನು ಆಮೇಲೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಆಫ್ಟರ್ 12 ಡೇಸ್ ನಾನು ಮನೆಗೆ ಬಂದೆ. ಇನ್ನೂ ಅವಾಗ ನನಗೆ ಫಸ್ಟ್ ಬಂದಿದ್ದಲ್ಲ, ನೆಗೆಟಿವ್ ಬಂದಿದ್ದಲ್ಲ, ಫಸ್ಟ್ನೇ ಇತ್ತು. ಮತ್ತೆ ನಾನು ಡಾಕ್ಟರ್ಗೆ ರಿಪೋರ್ಟ್ ಚೇಂಜ್ ಮಾಡಿಸ್ಕೊಂಡು ಡಾಕ್ಟರ್ಗೆ ಹೇಳಿಸಿ, ನಾನು ನಮ್ಮ ಮನೆ ಮೇಲೆ ಬಾಡಿಗೆ ಕೊಟ್ಟಿದ್ದೀನಿ. ಒಂದು ಖಾಲಿ ಇತ್ತು ಅವಾಗ. ಅದ್ರಲ್ಲಿ ನಾನು ಇರ್ತೀನಿ, ಒಳಗಡೆ ಹೋಗಲ್ಲ, ನನ್ ಕೊಡಿ ಅಂತೇಳಿ ಬಂದೆ. ಮೇಲೆ ಇದ್ದೆ ಮೇಡಮ್. ನನಗೆ ಅವಾಗ ಕಾಲ ಹೆಂಗ ಸ್ಕ್ರಾಪ್ ಮಾಡಿ ಹೋಗ್ಬಿಟ್ಟಿತ್ತು ಮೇಡಮ್. ನಾನು ನಡಿಬೇಕಾದ್ರೆ ಗೋಡೆ ಹಿಡ್ಕೊಂಡು ಹೇಳ್ತಿದ್ದೆ. ಆಮೇಲೆ ಕಾಲ್ಗೆ ಪೋಲಿಯೋ ಆಗಿರ್ತಿತ್ತಲ್ಲ, ಆ ರೀತಿ ನನ್ನ ಕಾಲಾಗಿದ್ವು. ಆಮೇಲೆ ನಂದು ಹಾರ್ಟ್ ಪ್ರಾಬ್ಲಮ್ ಕೊಟ್ರು. ಆಮೇಲೆ ನನ್ನ ಬಾಡಿನಲ್ಲಿ ಒಂದು ಸ್ಮೆಲ್ ಬರ್ತಿತ್ತು, ಬ್ಯಾಡ್ ಸ್ಮೆಲ್ ಮೇಡಮ್. ಎಲ್ಲಿ ಮೂತ್ರಿನಲ್ಲಿ, ಸಾರ್ವಜನಿಕ ಮೂತ್ರಿನಲ್ಲಿ ಏನು ಸ್ಮೆಲ್ ಬರುತ್ತಲ್ಲ, ಒಂದು ಬ್ಯಾಡ್ ಸ್ಮೆಲ್, ಆ ಸ್ಮೆಲ್ ನನ್ನ ಬಾಡಿನಲ್ಲೇ ಬರೋದು. ಆಮೇಲೆ ಗಿಡಿನೆಸ್ ಕಂಪ್ಲೀಟ್ ಚಕ್ರ ಬರ್ತಾ ಇತ್ತು, ಪೂರ್ತಿ ಪೇನು, ಅಷ್ಟೆಲ್ಲ ಇತ್ತು. ಅಷ್ಟೆಲ್ಲ ಇರುವಾಗ ನಾನು ಪ್ರತಿ 2 ದಿವಸ 3 ದಿವಸಕ್ಕೊಮ್ಮೆ ಹಾಸ್ಪಿಟಲ್ ಹೋಗಬೇಕಾಯ್ತು. ಅವಾಗ ಹೋಗ್ತಾ ಇದ್ದೆ. ಆಮೇಲೆ ಅವರು ಸೇಮ್ ಟ್ರೀಟ್ಮೆಂಟ್. ಲಾಸ್ಟ್ ಒಬ್ಬ ಡಾಕ್ಟರ್ ಏನಂದ್ರು, ಸೈಕಾಟ್ರಿಸ್ಟಿಗೆ ಬರ್ದು ಕೊಟ್ರು. ನೋಡಿದೆ, ಹುಚ್ಚರ ಅದು ಬೋರ್ಡಿಂಗ್. ನಾನು ಅಲ್ಲಿಂದ ರಿಟರ್ನ್ ಬಂದು ನಮ್ಮ ಅಳಿಯ, ಈಗ ನಮ್ಮ ಅಕ್ಕನ ಮಗ ಮುಂಬೈನಲ್ಲಿದ್ದಾನೆ. ಅವನಿಗೆ ಆಗಿತ್ತು. ಅವನು ಅಲ್ಲಿ ಮುಂಬೈನಲ್ಲಿ PSSM ಜಾಯಿನ್ ಆಗಿದ್ದ. ಮಮ್ಮ ಹಿಂಗಿದೆ, ನನಗೂ ಆಗಿತ್ತು, ನಾನು ಜಾಯಿನ್ ಆಗಿನಿ. ಅಖಂಡ ಕರ್ನಾಟಕ ಒಂದೇ ಇತ್ತು. ಪ್ರಕಾಶ್ ಬಾಬು ಸರ್ ಆಮೇಲೆ ಇವರೆಲ್ಲರೂ ಒಂದೇ ಇದರಲ್ಲಿದ್ರು ಅವಾಗ 2020ನಲ್ಲಿ. ಅದು ನಾನು ಜಾಯಿನ್ ಆದೆ. ಅಲ್ಲಿ ಜಾಯಿನ್ ಆಗಿ 41 ಡೇಸ್ ಮಂಡಲ ಧ್ಯಾನ ಮಾಡಿದೆ. ನಾನು ಇನ್ನೂವರೆಗೆ ಮೇಡಮ್ ಒಂದು ಟ್ಯಾಬ್ಲೆಟ್ ತಗೊಂಡಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿದೆಯಲ್ಲ, ಇನ್ನೂವರೆಗೆ ನಾನು ಒಂದು ಟ್ಯಾಬ್ಲೆಟ್ ತಗೊಂಡಿಲ್ಲ. ಎಲ್ಲರೂ ಆಪರೇಷನ್ ಮಾಡಿಸ್ಕೊಂಡ, ನಮ್ಮ ಇಲ್ಲಿದವ್ರೆ ಮಾಸ್ಟರ್ಸ್ ಆಪರೇಷನ್ ಮಾಡಿಸ್ಕೊಂಡಾರ. ನನ್ನ ಹತ್ರ ಇನ್ನೂ ರಿಪೋರ್ಟ್ ಇದೆ. ನಾನು ಒಂದು ಟ್ಯಾಬ್ಲೆಟ್ ತಗೊಂಡಿಲ್ಲ, ಏನೋ ತಗೊಂಡಿಲ್ಲ. ಈಗ ರೀಸೆಂಟ್ಲಿ ನಾನು MRI ಇದನ್ನ ಚೆಕ್ ಮಾಡಿಸಿದ್ದೀನಿ, ನಾರ್ಮಲ್ ಇದೆ. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಿದ್ರು, ಅದು ಕೂಡ ಏನೂ ಇಲ್ಲ ನನ್ನಲ್ಲಿ ಇವಾಗ, ಏನೂ ಇಲ್ಲ. ಆದ ನಂತರ ನಾನು ಇದರಲ್ಲಿ ಇಳಿದೆ ಮೇಡಮ್, ಏನು ಪ್ರಚಾರದಲ್ಲಿ. ಈ 2 ವರ್ಷ ಮನೆಯಲ್ಲಿ ಕೂಡ ಕೂಡ್ಲಿಲ್ಲ. ಬಸ್ ಅಲ್ಲಿ ಯಾವ ರೀತಿ ಈ ಬೆಗರ್ಸ್ ಬಂದು ಪಾಂಪ್ಲೆನ್ಸ್ ಕೊಟ್ಟು ಎಲ್ಲರಿಗೂ ಕೊಟ್ಟು ಆಮೇಲೆ ದುಡ್ಡು ಕಲೆಕ್ಟ್ ಮಾಡ್ತಾ ಪಾಂಪ್ಲೆನ್ಸ್ ರಿಟರ್ನ್ ಇಸ್ಕೊಂತ ಹೋಗ್ತಾರಲ್ಲ, ಆ ರೀತಿ ನಾನು ಏನ್ ಮಾಡ್ತಿದ್ದೆ, ಒಂದು 2,000 ಫಸ್ಟ್ ಪಾಂಪ್ಲೆನ್ಸ್ ಮಾಡಿಸಿದ್ದೆ. ನಾನು 2,000 ಪಾಂಪ್ಲೆನ್ಸ್ ಮಾಡಿಸಿ ಎಲ್ಲರಿಗೂ ಕೊಡೋದು ಬಸ್ಸಲ್ಲಿ. ಬಟ್ ಆಮೇಲೆ ನಾನು ಅವ್ರಿಗೆ ಹೇಳೋದು, ಒಂದ್ 5 ನಿಮಿಷ ಕಣ್ ಮುಚ್ಕೊಂಡು ಕೂಡ್ರಿ, ಹೋಗೋ ಬಸ್ಸಲ್ಲೇ ಹೇಳ್ತಿದ್ದೆ ಮೇಡಮ್. ಇಲ್ಲಿಂದ ಹುಬ್ಳಿಗೆ ನಮ್ಮ ಮಗಳನ್ನ ಕೊಟ್ಟಿವಿ, ಅಲ್ಲಿ ಹೋಗ್ತಾ ಇದ್ದೆ. ಹೋಗೋ ಬಸ್ ಅಲ್ಲಿ ಕೂಡ ಸ್ವಲ್ಪ ದಿನದಲ್ಲಿ 2,000 ಪಾಂಪ್ಲೆಟ್ಸ್ ನಾನು ಹಂಚಿದ್ದೇನೆ ಮೇಡಮ್. ಬಸ್ ಅಲ್ಲಿ ಕೂಡ ಇದನ್ನ ಮಾಡಿದ್ದೇನೆ. ಆಮೇಲೆ ಮಠಾಧೀಶರಿಗೂ ಮಾಡಿದ್ದೇನೆ. ಒಂದೊಂದು ಮಠಗಳಲ್ಲಿ ಹೋಗಿ ನಾನು ಪ್ರಚಾರ ಮಾಡಿದ್ದೇನೆ. ಯಾಕಂದ್ರೆ ನನಗೆ ಅದರಲ್ಲಿ ಧ್ಯಾನದಿಂದ ಏನ್ ಸಿಗ್ಬೇಕಾಗಿತ್ತು ನನಗೆ ಸಿಕ್ಬಿಡ್ತು. ಯಾಕಂದ್ರೆ ನಾನು ಎಷ್ಟು ಕಳ್ಕೊಂಡಿದ್ದೆ, ನಾನು ನಡಿಲಿಕ್ಕೆ ಬರ್ತಿರ್ಲಿಲ್ಲ, ಅದು ನನಗೆ ಸಿಕ್ತು. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಅದು ಹೋಯ್ತು. ಆಮೇಲೆ ಗಿಡ್ನೆಸ್ ಇತ್ತು, ಅದು ಹೋಯ್ತು. ಆಮೇಲೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಇನ್ನೂವರೆಗೆ ಮೇಡಮ್ ನಾನು ಯಾವ ಟ್ಯಾಬ್ಲೆಟ್ ತಗೊಳ್ಳಲ್ಲ. ಮೊನ್ನೆ ಸ್ವಲ್ಪ ಹೋದ್ರೆ ಆಕ್ಸಿಡೆಂಟ್ ಆಗಿತ್ತು ನನಗೆ. ಆ ಟೈಮ್ದಾಗ ಸ್ವಲ್ಪ ಆಕ್ಸಿಡೆಂಟ್ ಆದಾಗ ಧ್ಯಾನದ ಇದು ಕಮ್ಮಿ ಆಗಿತ್ತು.
ಕಮ್ಮಿ ಆದಾಗ ಅದು ಪುನಃ ಬರ್ತಾ ಇತ್ತು, ಮತ್ತೆ ಕಿಡ್ನಿ ಚಾಲು ಆಗಿತ್ತು, ಹೊರತು ಬಿದ್ದಿತ್ತು. ಮತ್ತೆ 2 ಸಲ MRI ಮಾಡಿಸಿದ್ರು ಕೂಡ ಅದು ತಲೆ ಸುತ್ತದ ಕಮ್ಮಿ ಆಗ್ತಾ ಇರ್ಲಿಲ್ಲ. ಡಾಕ್ಟರ್ 2 ಸಲ MRI ಮಾಡಿಸಿದ್ರು, ಆಮೇಲೆ ಎಕ್ಸರ್ಸೈಸ್ ಮಾಡಿಸಿದ್ರು, ಕಮ್ಮಿ ಆಗ್ತಾ ಇರ್ಲಿಲ್ಲ. ಎದ್ರೆ ಬಿದ್ದು ಬಿಡೋದು ಹಂಗಾಗ್ತಿತ್ತು. ಏನಾದ್ರು ಕೈಗೆ ಸಿಕ್ಕರೆ ಮಾತ್ರ ನಾನು ನಿಲ್ತಿದ್ದೆ, ಇಲ್ದಿದ್ದು ಬೀಳ್ತಿದ್ದೆ. ಇದೆ ಲಾಸ್ಟ್ ಆಗಸ್ಟ್ ಅಲ್ಲಿದ್ದು. ಆಮೇಲೆ ನಾನೇನು ವಿಚಾರ ಮಾಡಿದೆ, ಧ್ಯಾನ ಕಮ್ಮಿ ಆಗಿದೆ, ಧ್ಯಾನಕ್ಕೆ ಕೊಡುವ ಅಂತ ಕಂಟಿನ್ಯೂ ರಾತ್ರಿ 12ರವರೆಗೆ 2-3 ದಿವಸ ಕಂಟಿನ್ಯೂ ಮಾಡಿದೆ ಧ್ಯಾನ. ಆಮೇಲೆ ಅದು ಮಾಯ ಹೋಗೇ ಬಿಡ್ತು. ಇದು ಧ್ಯಾನದ ಶಕ್ತಿ. ಏನ್ ನನಗ ಇದು ಬರ್ತಾ ಇತ್ತಲ್ಲ, ಚಕ್ರ ಬರ್ತಾ ಇತ್ತಲ್ಲ, ಹೋಗೇ ಬಿಡ್ತು. ಈ ರೀತಿ ನನ್ನ ಅನುಭವ. ಆಮೇಲೆ ಒಂದಿನ ಏನಾಯ್ತು ಮೇಡಮ್, ನಾನು ನಮ್ಮ ತಾಯಿ ಯಾವಾಗ ಈ ಲಾಸ್ಟ್ ಇಯರ್ 100 ಇಯರ್ಸ್ ಆಯಿತು. ಅಕ್ಟೋಬರ್ 4 ತಾರೀಕಿಗೆ ಒಂದು ಪ್ರೋಗ್ರಾಮ್ ಮಾಡಿದೀವಿ ನಾವು, ಶತಾಯುಷಿ ಪ್ರೋಗ್ರಾಮ್. ಅದಕ್ಕೆ ಒಂದು 3 ವರ್ಷದ ಹಿಂದ್ಗಡೆ ಅದು. ಹುಷಾರಿರ್ಲಿಲ್ಲ. ಈ 2 ದಿನದಿಂದ ಅವರು ಮಲಿಗ್ ಬಿಟ್ಟಿದ್ರು, ವಯಸ್ಸಾಗಿತ್ತ, ಮಲಿಗ್ ಬಿಟ್ಟಿದ್ರು. ಒಂದು ಏನು ಇಂಟೆಕ್ ಏನು ತಗೊಳ್ತಾ ಇರ್ಲಿಲ್ಲ. ನಮಗೆ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಅವರೆಲ್ಲ ಬಂದು ಸಲೈನ್ ಹಚ್ಚಿ ಮನೆಗೆ ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾ ಇದ್ರು. ಒಮ್ಮೆ ಇಷ್ಟೊತ್ತಿಗೆ ಅವರು ಅಲ್ಲೇ ಪಕ್ಕದಲ್ಲಿ ವಾಶ್ರೂಮ್ ಇದೆ, ವಾಶ್ರೂಮ್ಗೆ ಹೋದ್ರು. ಕಾಪುಟ್ಟ ಸ್ಮೆಲ್ ಮೇಡಮ್, ಬಂದ್ ತಂದು ಹಾಕಿದೀವಿ. ಅದು ಲಾಸ್ಟ್ ಮೂಮೆಂಟ್ಗೆ ಏನೋ ಸ್ಮೆಲ್ ಬಿಡುತ್ತಂತಲ್ಲ, ಈ ಬೆನ್ ಹುರಿದು ಹಂಗ ಸ್ಮೆಲ್ ಬಿಟ್ಟಿದೆ. ನನ್ನ ಬೆಡ್ರೂಮ್, ನನ್ನ ಮೆಡಿಟೇಷನ್ ರೂಮ್ ಅವ್ರಿಗೆ ಕೊಟ್ಟಿದ್ದೇನೆ, ನಾನು ಕೊಡ್ತಿದ್ದೆ. ಹಂಗ ಕೂತಾಗ ರಾತ್ರಿ 9 ಗಂಟೆ ಆಗಿತ್ತು. ನನಗೊಂದು ಫೋನ್ ಬಂತು. ನನಗೆ ಏನೋ ಸಮಸ್ಯೆಗಳು ಬಂದಾಗ ನಿಮ್ಮಂತವ್ರು ಸೀನಿಯರ್ ಮಾಸ್ಟರ್ 100% ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೆ. ಮಹೇಶ್ ಗಾಜಿ ಅಂತೇಳಿ ಒಬ್ರು ಗದಗಿನವ್ರು ನನ್ಗೆ ಫೋನ್ ಮಾಡಿದ್ರು. ಸರ್ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಇಲ್ಲ ಸರ್, ನನ್ನ ತಾಯಿ ಹಿಂಗಾಗಿದೆ, ಸೀರಿಯಸ್ ಐತಿ. ಅವ್ರೇನೋ ಕ್ಲಾಸ್ ಏನೋ ಕೇಳಿದ್ರು, ಒಂದು ಕ್ಲಾಸ್ ಮಾಡೋದೈತಿ ಅಂತಿಲ್ಲ, ಹಿಂಗಿದೆ ಅಂತಂದೆ. ಹಂಗಾರೆ ನೀವು ಹೊರಗೆ ಕೂತ್ರಿ ಜನಕ್ಕೆ, ಅಲ್ಲೇ ನಿಮ್ ತಾಯಿ ಪಕ್ಕದಲ್ಲೇ ಕೂಡ್ರಿ, ಸ್ಮೆಲ್ ಐತರ ಅಂತಂದೆ. ಒಂದು ಉದಿನ ಕಡ್ಡಿ ಹಚ್ಚ್ರಿ, ಹಚ್ಚಿ ಕೂಡ್ರಿ, ಅದು ಸ್ಮೆಲ್ ಇದು ಆಗ್ತೈತಿ ಅಂತಂದ್ರು. ಸರ್ ಅವತ್ತು ಫಸ್ಟ್ ಡೇ ಅಂದ್ರೆ ನಾವು ಅದಕ್ಕಿಂತ ಮೊದಲು ಅವ್ರನ್ನ ನೋಡ್ತಾ ಇದ್ವಿ, ಬರೇ ಬಾಯಿ ತೆಗ್ದಿದ್ದಿದೆ. ಆಮೇಲೆ ಅವ್ರದ್ದು ಚಲನವಲನ ಏನೂ ಇಲ್ಲ 2 ದಿವಸದಿಂದ. ಅವ್ರನ್ನ ನಾವು ಕಾಯ್ತಾ ಇದ್ವಿ, ಈಗ ಹೋಗುತ್ತೋ ಆಗ ಹೋಗುತ್ತೋ. ಜನ ಬಂದ್ ಕುಂತಿದ್ದಾರೆ. ನಮ್ಮ ತಾಯಿ ತವ್ರ ಮನೆ ಇಲ್ಲೇ ಬದಾಮಿ ತಾಲೂಕ್ ಕಟಗೇರಿ ಅಂತೇಳಿ, ಅಲ್ಲಿ ನಮ್ಮ ಬೀಗರೆಲ್ಲ ಬಂದಿದ್ದಾರೆ. ಏನಾಗುತ್ತೆ ಲಾಸ್ಟ್ ಇವ್ರು ಒಬ್ಬರೇ ಉಳಿದಿದ್ದು ಅವ್ರ ಫ್ಯಾಮಿಲಿನಲ್ಲೇ ಬಂದ್ ಕೂತಿದ್ದಾರೆ. ರಾತ್ರಿ ಧ್ಯಾನ ಕೂತೆ, ಆಮೇಲೆ ಬೆಳಿಗ್ಗೆ ಎದ್ದು 4 ಗಂಟೆಗೂ ಕೂತೆ. ಬೆಳಿಗ್ಗೆ 10:30 ಆಗಿತ್ತು. ಅವ್ರು ತಾವೇ ಹೊರಗಡೆ ಬಂದ ಚಾ ಕೊಡ್ರಿ ಅಂತ ಬಂದ್ ಕೂತ್ರು ಮೇಡಮ್ ನಮ್ಮ ತಾಯಿ, ಧ್ಯಾನ ಶಕ್ತಿಯಿಂದ. ನಾವ್ ಎಲ್ಲಾರು ಕೈ ಬಿಟ್ಟಿದ್ರು. ಅವ್ರು ಇವಾಗ ಹೋಗ್ತಾರ, ನಾಳೆ ಹೋಗ್ತಾರ ಅಂತ ಅವ್ರು ಹೋಗೋದನ್ನ ಕಾಯ್ತಾ ಇದ್ದೀವಿ. ಆದ್ರೆ ನನಗೆ ಅವತ್ತ ನಿಮ್ ಸೀನಿಯರ್ ಮಾಸ್ಟರ್ ಹೇಳಿದ್ರು, ಇಲ್ಲ ನೀವು ಅವ್ರಿಗೋಸ್ಕರ ಮಾಡಬಾರ್ದಾಗಿತ್ತು. ಅವ್ರ ಟೈಮ್ ಬಂದಾಗ ಆ ಆತ್ಮಗಳನ್ನು ಬಿಟ್ಟು ಬಿಡ್ಬೇಕು, ಖುಷಿಯಿಂದ ಬಿಟ್ಟು ಬಿಡ್ಬೇಕು ಅಂತ ಹೇಳಿದ್ ನನ್ ನೆನಪಿದೆ. ಪಿರಮಿಡಲ್ಲಿ ಹೇಳಿದ್ರು. ಮತ್ತೆ ಅದೇ ರೀತಿ ಇನ್ನೊಂದ್ಸರಿ ಅವರಿಗೆ ಏನಾಗಿತ್ತು ಅಂತಂದ್ರ, ಈ ಮೈನಲ್ಲಿ ದೆವ್ವ ಭೂತ ಇವೆಲ್ಲ ಒಂದಾಗ ಕುಣಿತಿರ್ತಾರಲ್ಲ, ಒಂಥರ ಅದೇ ರೀತಿ ಮಾಡ್ತಾ ಇದ್ರು. ಒಂದ್ ದಿವಸ ಅಂಗಡಿಯಿಂದ ಬಂದೆ, ಮಾಡ್ತಾ ಇದ್ರು. ಮಾಡಿ ನಾನು ದೇವ್ರ ಮನೇಲಿ ನನ್ನ ಮಗ ಏನ್ ಮಾಡ್ದ, ಅವ್ರಿಗೆ ತೀರ್ಥ ಹಾಕ್ತಾ ಇದ್ದ. ಏನೋ ಅವು ಅನಿಸಿಕೆ ಏನೋ ಆಗಿದೆ ಅಂತೇಳಿ ಆಗ್ತಾ ಇದ್ದ. ನಾನು ಬಂದೆ, ಏನಾಗಿಲ್ಲ ಇಲ್ಲಿ ಕೂಡ್ಸು ಅಂತ ಸೋಫಾದ ಬಂದು ನನ್ನ ಪಕ್ಕದಲ್ಲಿ ಕೂಡ್ಸಿದೆ. ಅವ್ರು ಚೀರ್ತಾ ಇದ್ರು ಒಂಥರ. ನಾನು ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಹಿಂಗ್ ನಡಕ್ತಾ ಇದ್ದಾರೆ. ನನ್ಗೆ ಟಚ್ ಮಾಡುವಂತೆ. ನಾನೇ ಮೆಡಿಷನ್ ಕೂತೆ ಸರ್. ನನಗೆ ನಾನೇ ಮಾರ್ಗದರ್ಶನ ಮಾಡ್ಕೊಂಡೆ, ಗೈಡೆಡ್ ನಾನೇ ಮಾಡ್ಕೋತ ಗುರುಜಿನ ಮಾಡ್ಕೊಂಡು ಹಿಂಗಾಗಿದೆ. ನನ್ನ ತಾಯಿ ಅದ್ ನನ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಪೂರ ಅಟ್ಲೀಸ್ಟ್ ನಿದ್ದೆಗೆ ಜಾರ್ಲಿ ಅಂತ ನಾನು ಕೇಳ್ತಾ ಹೋದಾಗ, ಅವ್ರ ನಿದ್ದೆ ನನ್ ರಾತ್ರಿ 2 ಆಗಿತ್ತ ಸೌಂಡ್ ಕೇಳ್ತಾ ಇದ್ದ, ಗುಡ್ರ 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 ಸೌಂಡ್ ಕೇಳ್ತಾ ಇತ್ತು ರಾತ್ರಿ. ಅಷ್ಟು ಫುಲ್ ಗಾಢವಾದ ನಿದ್ರೆಗೆ ಜಾರಿದ್ರು ಸರ್. ಅದು ನಮ್ಮ ತಾಯಿ ಮೇಲೆ 2 ಸಲ ನನಗಾಗಿದ್ದು ಈ ರೀತಿ. ಆಮೇಲೆ ನಿನ್ನೆ ಹೇಳಿದೆ ನಾನು, ನನ್ನ ಮಗಂದು ಲವ್ ಮ್ಯಾರೇಜ್ ಮಂಡ್ಯ. ಅವನು ಓದಿದ್ದು PS ಕಾಲೇಜ್ ಮೇಡಮ್, ಮಂಡ್ಯ PS ಕಾಲೇಜ್. ಬಟ್ ಅವನಿಗೆ ಇಂಜಿನಿಯರಿಂಗ್ ನಲ್ಲಿ 3 ಕಾಲೇಜಿಗೆ ಸೀಟ್ ಸಿಕ್ಕಿತ್ತು. ಒಂದು ಬೆಳಗಾವ್, ಒಂದು ಬಾಗಲಕೋಟೆ. ನಮ್ಮ ಬಾಗಲಕೋಟೆ ಕಾಲೇಜ್ ಬಸವೇಶ್ವರ ಕಾಲೇಜ್ ಟಾಪ್ ಮೋಸ್ಟ್ ಇದೆ, ಸಿವಿಲ್ಗೆ ಟಾಪ್ ಮೋಸ್ಟ್ ಇದೆ, ಅದು ಸಿಕ್ಕಿತ್ತು. ಆಮೇಲೆ PS ಕಾಲೇಜ್ ಮಂಡ್ಯ ಸಿಕ್ಕಾಗ ನಾನು ಏನ್ ಹೇಳಿದೆ, ನಾ 2 ಕಾಲೇಜಲ್ಲ ಹೋದ್ರು ಮಂಡ್ಯ ಹೋಗ್ತೀನಿ ಅಂತಂದ. ಆಮೇಲೆ ನಾವು ಅಟ್ಯಾಚ್ ಗೆ ಒಬ್ರು ನಿಂಗೋಳ್ಳಿ ವಕೀಲರು ಅಂತಿದ್ದಾರೆ, ಅವ್ರ ಹತ್ರ ಅಟ್ಯಾಚ್ ಹೋದಿವಿ.
ಅವ್ರ ಮಗಂದು ಬೆಂಗಳೂರು ಸಿಕ್ಕಿದ್ನಂತ. ಅವ್ರು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ಟ್ರಾನ್ಸ್ಫರ್ ತಗೊಂಡಿದ್ದಾರೆ. ಇವನಿಗೆ ಫ್ರೀ ಸೀಟ್ ಸಿಕ್ಕಿತ್ತು. ಅವ್ರು ಹೇಳಿದ್ರು ಅವನಿಗೆ, ಅಲ್ಲೋ ಇಲ್ಲೇ ಮಕ್ಕಳ ಕಾಲೇಜ್ ಐತಿ, ಊರಲ್ಲೇ ಕಾಲೇಜ್ ಆಗ್ತೈತಿ, ನಾನ್ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಲ್ಲಿಂದ ಇಲ್ಲಿ ತಗೊಂಡಿದ್ದೆ, ನಿನಗೆ ಇಲ್ಲಿ ಸಿಕ್ಕಿದ್ ಯಾಕೆ ಓದೋಲ್ಲ, ನೀನ್ ಇಲ್ಲೇ ಓದು ಅಂತಂದ್ರು. ಸರ್ ನನಗೆ ಇಲ್ಲೇ ಓದಕ್ ಆಗೋಲ್ಲ, ಇಲ್ಲೇ ಮನೇನು ಇಲ್ಲೇ ಆಗ್ತೈತಿ, ಎಲ್ಲಾನು ಇಲ್ಲೇ ಆಗ್ತೈತಿ, ಅಭ್ಯಾಸ ಆಗೋಲ್ಲ, ನಾ ಹೋದ್ರೆ ಅಲ್ಲೇ ಓದ್ತೀನಿ, ಇಲ್ಲ ಅಂದ್ರೆ ನಾನು ಇಂಜಿನಿಯರಿಂಗ್ ಮಾಡೋಲ್ಲ ಅಂತ. ಆಯ್ತಪ್ಪ ಹೋಗು ಅಂತಂದೆ. ಹೋಗು ಅಂತಂದೆ, ಅಡ್ಮಿಷನ್ ಮಾಡಿಸಿ ಬಂದ್ವಿ. ಅಲ್ಲೇ ಒಂದು ಫ್ಯಾಮಿಲಿದು ಅವನ್ ಕ್ಲಾಸ್ಮೇಟ್ ಒಂದು ಹುಡುಗಿ, ಆ ಹುಡುಗಿದ ಎಲ್ಲಿ ಸಿಕ್ಕಿದೆ, ಮೈಸೂರು ಸಿಕ್ಕಿದೆ. ಅದು ಆ ಮದುವೆ ಆದ ನಂತರ ಎಲ್ಲ ಹೇಳ್ಕೊಂಡಿದ್ದು ಮೈಸೂರು ಸಿಕ್ಕಿದೆ. ಆ ಮಗು ಟ್ರಾನ್ಸ್ಫರ್ ಎಲ್ಲೇ ಅದು ಅವರು ಮಂಡ್ಯದ್ದಲ್ಲ, ಸುಭಾಷ್ ನಗರ, ಅಲ್ಲೇ ಕಾಲೇಜ್ ಇದೆ ಅಂತೇಳಿ ಅವ್ರು ದುಡ್ಡು ಖರ್ಚು ಮಾಡಿ, ಅವ್ರ ಅಪ್ಪ ಡಾಕ್ಟರ್ ಖರ್ಚು ಮಾಡಿ ಅವರು ಟ್ರಾನ್ಸ್ಫರ್ ತಗೊಂಡಿದ್ದಾರೆ. ಕನೆಕ್ಟಿವಿಟಿ ಹೆಂಗಿರುತ್ತೆ ನೋಡಿ ಮೇಡಮ್. ಕನೆಕ್ಟಿವಿಟಿ ಪೂರ್ವ ನಿರ್ಧಾರಿತ ಅಂತ ಹೇಳ್ತಾರೆ ಇದಕ್ಕೆ, ಪೂರ್ವ ನಿರ್ಧಾರಿತ. ಅವ್ರಿಬ್ರು ಅಲ್ಲಿ ಕೂಡೋದಿದೆ. ಶತ ಪ್ರಯತ್ನ ನಾವು ಮಾಡಿದೆ. 2018 ಒಂದು ಪಾಸ್ಔಟ್ ಬಂದು 2 ವರ್ಷ ಹೈವೇನಲ್ಲಿ ವರ್ಕ್ ಮಾಡಿದ. 2 ವರ್ಷ ವರ್ಕ್ ಮಾಡಿದ. ಪಾಪ ನನ್ಗೆ ಬಹಳ ತೊಂದರೆ ಆಗ್ತಿದೆ, ಪ್ರತಿ ವಾರಕ್ಕೊಮ್ಮೆ ನನಗೆ ಟ್ರಾನ್ಸ್ಫರ್ ಕೊಡ್ತಾರ, ಎಲ್ಲ ಆಲ್ ಓವರ್ ಇಂಡಿಯಾ ಆಯ್ತು ನಂದೀಗ, ಏನ್ ಮಾಡ್ಬೇಕು ಅಂತೇಳಿ ಕೊರೋನಾ ಟೈಮ್ದಲ್ಲಿ ಬಂದು ಇಲ್ಲೊಂದು ಇಂಟರ್ವ್ಯೂ ಫೇಸ್ ಮಾಡಿದ. ಬೆಂಗಳೂರು ಅವ್ರಿಗೆ ಜಾಬ್ ಸಿಕ್ತು. ಬೆಂಗಳೂರು ಜಾಬ್ ಸಿಕ್ತು, ಒಂದು ಯಾವ್ದೋ ತಮಿಳಿಯನ್ ಕಂಪ್ನಿ ಸಿವಿಲ್ ಇದ್ರದ್ದು. ಅಲ್ಲಿ ಹೋದ. ಹೋಗಿ 2 ತಿಂಗಳಾಗಿತ್ತು ಸರ್, ಅವ್ನು ಲೈನ್ ಚೇಂಜ್ ಮಾಡಿ ಸಾಫ್ಟ್ವೇರಿಗೆ ಬಂದ. ಅವಾಗ ಹೇಳಿದ, ನಾನೊಂದು ಹುಡುಗಿನ ಇಷ್ಟಪಡ್ತೀನಿ ಅಂತೇಳಿ. ಆಕ್ಚುಲಿ ಇಲ್ಲ, ಯಾವಾಗ ಇದ್ರಲ್ಲಿ ನಮಗದು ಏನು ಇಲ್ಲ ಮಾಡಿದ್ವಿ. ಆದ್ರೆ ನಾವು ಟ್ರೈ ಮಾಡಿದ್ವಿ. ಆ ಫ್ಯಾಮಿಲಿ ಪೂರ್ತಿ ಡಾಕ್ಟರ್ಸ್ ಅದವರು. ಅಲ್ಲಿ ಇದು ಅವರು ತಮ್ಮ ಫ್ರೆಂಡ್ ಮಗ್ ಕೊಡ್ಬೇಕಂತ ಅವ್ರದ್ದು ಇಚ್ಛಾ, ನಾವು ನಮ್ಮಲ್ಲಿ ಇದ್ದು ನಮ್ದು ಇಚ್ಛಾ. 2 ವರ್ಷ ಹಂಗೆ ಹೋಯ್ತು. 2 ವರ್ಷ ಹೋದಾಗ ಕೊನೆಗೋದು ಪೂರ್ವ ನಿರ್ಧಾರಿತ, ಅದೇನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಒಪ್ಕೊಂಡು ನಾವು ಒಪ್ಕೊಂಡು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಏನಿದೆ, ಆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಿಳಿದುಕೊಳ್ಬೇಕಲ್ಲ ನಾವು. ನಾನು ಯಾವಾಗಲೂ ಅದನ್ನ ಮಾಡ್ತೇನೆ ಇಲ್ಲೇ. ಅದಕ್ಕೆ ನಾನು ಏನ್ ಮಾಡಿದೆ, ಮಂಡ್ಯಕ್ಕೆ ಹೋದೆ. ಮನೆಯಲ್ಲೂ ಹೇಳಿಲ್ಲ, ನನ್ನ ಮಗನಿಗೆ ಹೇಳಿಲ್ಲ. ಅವ್ರ ಹೆಸರು ಗೊತ್ತಿತ್ತು, ಸುಭಾಷ್ ನಗರ ಗೊತ್ತಿತ್ತು. ಬಟ್ ಅಲ್ಲಿ ನಮ್ಮ ಧ್ಯಾನಿಗಳಿದ್ದಾರೆ, ಭುವನೇಶ್ವರಿ ಮೊಬೈಲ್ ಶಾಪ್ ಶೋಭಾ ಅಂತೇಳಿ, ಅಲ್ಲಿ ಇದು ಸುಭಾಷ್ ನಗರದಲ್ಲಿ, ಕರ್ನಾಟಕ ಸರ್ಕಲ್ ಅಲ್ಲಿ. ಅವ್ರಿಗೆ ಹೇಳಿದ್ದೆ ಹಿಂಗೆ ಬರ್ತಾ ಇದ್ದೇನೆ ಅಂತೇಳಿ. ಆಮೇಲೆ ಸುರೇಶ್ ಬಾಬು ಸರ್ ಅಂದ್ರೆ ಬೆಂಗಳೂರು, ಅವ್ರಿಗೆ ಹೇಳಿದ್ದೆ. ಅವ್ರ ಮನೆಗೆ ಫಸ್ಟ್ ಹೋಗಿ ಆಮೇಲಿಂದ ಅಲ್ಲಿ ಹೋದ್ವಿ. ಮುಂಜಾನೆಯಿಂದ ಸಾಯಂಕಾಲವರೆಗೆ ತಿರುಗಿದ್ರು ಆ ಮನೆ ನಮಗೆ ಸಿಗ್ಲಿಲ್ಲ ಸರ್, ಸಿಗ್ಲಿಲ್ಲ. ಆಮೇಲೆ ಇಬ್ರು ಸೇರಿ ಏನ್ ಮಾಡಿದ್ವಿ, ಪಿರಾಮಿಡ್ ಅಲ್ಲಿಗೆ ಹುಣ್ಣಿಮೆ ಧ್ಯಾನಕ್ಕೆ ಬಂದ್ವಿ. ಅಲ್ಲಿ ಹುಣ್ಣಿಮೆ ಧ್ಯಾನ ಮುಗಿಸೋದು ಮಾಡೇ ದಿವಸ ನನಗೆ 12:15 ಯಶವಂತಪುರದಿಂದ ಟ್ರೈನ್ ಇತ್ತು. ಸಣ್ಣ ಕೂಡ ಇದರ ಎಕ್ಸ್ಪೀರಿಯನ್ಸ್ ಅನುಭವಕ್ಕೆ ಬರುತ್ತೆ, ನಮ್ಗೆ ಅದು ಗೊತ್ತಾಗಲ್ಲ. ಅದು 12:15 ನಂದು ಟ್ರೈನ್ ಇತ್ತು, ರಿಸರ್ವೇಶನ್ ಆಗಿತ್ತು. ಅವರು ಸುರೇಶ್ ಸರ್ ಮನೆಗೆ ಹೋದ್ರು, ನಾನು ಆಯ್ತಪ್ಪ ನಾನು ಹೋಗ್ತೀನಿ ಅಂತ ಹೇಳಿ ಬಂದೆ. ಅದು ನನ್ನ ಮೆರಿಪೆಟ್ಟಿಗೆ ಅಲ್ಲಿಗೆ ಬಂದಾಗ 12 ಮೇಲೆ ಆಗಿದೆ. ಅಲ್ಲಿ ಯಶವಂತಪುರ ಹೋಗ್ಬೇಕು, 12:15 ಟ್ರೈನ್ ಇದೆ. ಏನ್ ಮಾಡ್ಬೇಕು ಗುರುಜಿನ ಕೇಳಿದೆ. ನಾನು ಹೋಗ್ಲೇಬೇಕು, ನಾನು ಹೋಗ್ತೀನಿ ಅಂತ ಕುಂತೆ. 12:45 ಸ್ಟೇಷನ್ ಹೊರಗಡೆ ಇದೀನಿ. ಆಮೇಲೆ ಒಳಗಡೆ ಹೋಗ 10 ನಿಮಿಷ. ನಾನು ಒಳಗಡೆ ಟ್ರೈನ್ ಇನ್ನೂ ಇದೆ, ಟ್ರೈನ್ ಕಾಣುತ್ತೆ, ಟ್ರೈನ್ ಇನ್ನಿದೆ. ಒಳಗಡೆ ನಾನು ಕೂತ 5 ನಿಮಿಷಕ್ಕೆ ಟ್ರೈನ್ ಬಿಟ್ಟಿದೆ. 12:15 ಬಿಡೋ ಟ್ರೈನ್ 1 ಗಂಟೆ 5 ನಿಮಿಷಕ್ಕೆ ಬಿಟ್ಟಿದೆ ಅವತ್ತೆ. ಅದು ಒಂದು ಸಂಸ್ಥೆ ಇದು. ಆಮೇಲೆ ಮನೆಗೆ ಬಂದಂತ ರಾತ್ರಿ ನಾವೇನ್ ಮಾಡಿದ್ವಿ, ಹುಣ್ಣಿಮೆ 2ನೇ ದಿವಸ ಧ್ಯಾನ ಮಾಡಿದೆ. ಧ್ಯಾನ ಮಾಡಿ ಮಲಗಿದೆ. ಮಲಗಿದಾಗ ನನಗೆ ರಾತ್ರಿ ಕನಸಲ್ಲಿ 9 ನಂಬರ್ ಭೂಮಿಯಿಂದ ಇನ್ ಮೇಲೆ ಬಂತು, 9 ಇತ್ತು. ಆಮೇಲೆ ಒಂದು ಶಿಲೆ ಕಾಣುತ್ತೆ, ಶಿಲೆ ಹಿಂಗೆ ಬರ್ತಾ ಇದೆ, ಮೇಲೆ ಬರ್ತಾ ಇದೆ. ಆಮೇಲೆ ಬೆಳಗ್ಗೆ ನಾನು ಏನ್ ಮಾಡಿದೆ, ಶೋಭಾ ಮೇಡಮ್ ಫೋನ್ ಮಾಡಿದೆ. 10 ಗಂಟೆ ಆಗಿತ್ತು. ಶೋಭಾ ಮೇಡಮ್ ಫೋನ್ ಮಾಡಿ ಹೇಳಿದೆ ಅವರಿಗೆ, ಮೇಡಮ್ ಹಿಂಗೆ ಇಲ್ಲ ನಮಗೂ ಅದ್ರದ್ದು ಇದು ಸಿಕ್ಕಿದೆ ಸರ್, ನಿನ್ನೆ 9ನೇ ನಂಬರ್ ಕ್ರಾಸ್ 9ನೇ ನಂಬರು ಇಟ್ ವಾಸ್ ಬಿಲಾಂಗ್ಸ್ ಟು ಕೆಥೋಲಿಕ್, ಆ ಧರ್ಮಕ್ಕೆ ಸೇರಿದ್ದ ಜಾಗ. ಅಲ್ಲಿ ಮೊದಲು ಒಂದು ಚರ್ಚ್ ಇತ್ತು ಅಂತ ಹೇಳಿದ್ರು. ಆ ಮನೆಯನ್ನು ನಾನು ಇದರಲ್ಲಿ ಕಂಡುಕೊಂಡಿದ್ದೇನೆ, ಧ್ಯಾನದಲ್ಲಿ ಕಂಡುಕೊಂಡಿದ್ದೇನೆ ಅದನ್ನೇ. ಅದು ಪವರ್ ಆಫ್ ಮೆಡಿಟೇಷನ್, ಧ್ಯಾನದಲ್ಲಿ ಅದು ಕಂಡುಕೊಂಡೆ ಮೇಡಮ್ ನಾನು. ಆಮೇಲೆ ಇನ್ನೊಂದು ದಿವಸ ಏನಾಗಿತ್ತು ಅಂತಂದ್ರ, ಒಂದು ಹುಣ್ಣಿಮೆ ದಿವಸ ಈ ದುಷ್ಟಶಕ್ತಿ, ಒಬ್ಬ ಮನೆಯಲ್ಲಿ ಒಬ್ಬ ಧ್ಯಾನಿ ಇದ್ರೆ ಯಾವ ದುಷ್ಟ ಶಕ್ತಿಗಳು ಕೂಡ ನಮ್ಮ ಮನೆಯಲ್ಲಿ
ಪ್ರವೇಶ ಮಾಡೋಲ್ಲ ಅನ್ನೋದಕ್ಕೊಂದು ಒಂದು ಉದಾಹರಣೆ. ಏನಾಯ್ತು ಅಂತಂದ್ರೆ, ಧ್ಯಾನ ಮತ್ತು ಹುಣ್ಣಿಮೆ ಧ್ಯಾನ ಮಾಡಿ ಮಲಗಿದ್ದೆ. ರಾತ್ರಿ 12ವರೆಗೆ ಆಟೋಮೆಟಿಕ್ ಮೊಬೈಲ್ ಬಂದ್ ಆಗಿದೆ. ನಾನು ಅಲ್ಲೇ ನಿದ್ದೆ ಜಾರಿ ಬಿಟ್ಟಿದ್ದೇನೆ. ನಮ್ದು ಕಿರಾಣಿ ಶಾಪ್ ಇದೆಯಲ್ಲ, ನಾ ಮೊದಲು ಬಂದಿರ್ತೀನಿ. ನಮ್ಮ ಮಿಸೆಸ್ 9ವರೆಗೆ ಬರ್ತಾರ. ಅವರು ಅಂಗಡಿಯಿಂದ ಒಂದು ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರೆ. ನಾನು ಅದು ನನ್ನ ಇದರಲ್ಲೇನೆ ಕನಸಲ್ಲಿನೆ ಬಂದಿದ್ದಾರೆ. ಗೇಟ್ ತೆಗೆದ್ರು, ಒಳಗಡೆ ಬರ್ತಾ ಇದ್ದಾರೆ. ನಾನು ನಮ್ಮ ಮಗನಿಗೆ ಶಿವ್ ಮಮ್ಮಿ ಬಂದ್ರು ಅಂತ ಹೇಳಿದೆ. ಅವ್ರಲ್ಲಿ ಸ್ಲೀಪರ್ ಬಿಟ್ಟು ಮುಂದೆ ಮೇನ್ ಡೋರಿಗೆ ಒಳಗಡೆ ಬರ್ಬೇಕಾದ್ರೆ ಮೊದಲನ ಅವರೇ ಕಾಣ್ತಾರ ನನಗೆ. ಅಲ್ಲಿ ಒಂದು ದುಷ್ಟ ಶಕ್ತಿ, ದೈತ್ಯಾಕಾರದ ಒಂದು ಎತ್ತರೊಂದು ದುಷ್ಟ ಶಕ್ತಿ ನಿಂತಿದೆ. ಅಲ್ಲಿ ನಮ್ಮ ಮಿಸಸ್ ಇಲ್ಲ, ಅಲ್ಲಿ ಒಂದು ದುಷ್ಟ ಶಕ್ತಿ ನಿಂತಿದೆ. ಆದ್ರೆ ನಾನು ಅದಕ್ಕೆ ನನಗೆ ವಾಗ್ವಾದ. ನನ್ನ ಪವರ್ ಜಾಸ್ತಿ ಇತ್ತು ಅಂತಂದ್ರೆ ನಾನ್ ಇದು ಬಿಡ್ತೀನಿ, ಹೊರಗಡೆ ಬರ್ತೀನಿ. ನಿನ್ ಪವರ್ ಜಾಸ್ತಿ ಇದೆ, ನೀನು ಒಳಗಡೆ ಬಾ ಅಂತ ಹೇಳಿ ಅದಕ್ಕೆ ನನಗೆ ವಾಗ್ವಾದ ಆಗ್ತಾ ಇದೆ. ಕಮ್ಮಿ ಒಂದು 15-20 ಮಿನಿಟ್ ವಾಗ್ವಾದ ಆಗಿದೆ ಸರ್. ನನ್ಗೆ ಅದ್ರ ಜೊತೆಗೆ ಚೀರಾಡ್ತಾ ಇದ್ದೀನಿ ನಾನು. ಆಮೇಲೆ ನನ್ನ ಮಗಳದ್ದು ಸೆಕೆಂಡ್ ಡೆಲಿವರಿ ಆಗಿತ್ತು. ಅವರೆಲ್ಲ ಬಾಕ್ಲ ನೋಡ್ತಿ ಒಳಗ್ ಬಂದು ನನ್ನ ಎಬ್ಸಿದ್ರು. ಎಬ್ಬಿಸಿ ನೋಡ್ತೀನಿ, ಏನೂ ಇಲ್ಲ. ಅಂದ್ರೆ ಅದು ದುಷ್ಟ ಶಕ್ತಿ ನನ್ನ ಮಿಸಸ್ಸಿನ ರೂಪದಲ್ಲಿ ಹೊರಗೆ ಬರ್ಲಿಕ್ಕೆ ನೋಡ್ತಾ ಇತ್ತು. ಇಲ್ಲಿ ಅವರ ಇದೆ, ಇಲ್ಲಿದ್ದ ನಮ್ಮ ಗುರುಗಳು, ಗುರು ನಮ್ಮನ್ನು ಕಾಪಾಡ್ತಾ ಇರ್ತಾರೆ. ಇಲ್ಲಿ ನಮ್ಮ ಗುರು ನಮ್ಮಲ್ಲೇ ಇರ್ತಾರೆ. ಅವರೇ ನಮ್ಮನ್ನ ಅವತ್ತಿನ ದಿವಸ ಇನ್ನೂವರೆಗೆ ನಮ್ಮ ಮನೆಯಲ್ಲಿ ಯಾವ ದುಷ್ಟ ಶಕ್ತಿ ಎಂಟ್ರಿ ಇಲ್ಲ. ನಾನು ಈ ಮನೆಯಲ್ಲಿ ಒಬ್ಬ ಧ್ಯಾನಿ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಆ ಮನೆಯಲ್ಲಿ ಯಾವ ದುಷ್ಟ ಶಕ್ತಿ ಕೂಡ ಬರೋದಿಲ್ಲ. ಅದೇ ರೀತಿ ಒಮ್ಮೆ ಏನಾಯ್ತು ಮೇಡಮ್, ಲಾಸ್ಟ್ ಕಳೆದ ವರ್ಷ ಇವರು ನಮ್ಮ ಮುತ್ತುರಾಜ್ ಸರ್ ಇದರಲ್ಲಿ ಒಂದು ವೆಜಿಟೇರಿಯನ್ ರ್ಯಾಲಿ ಆಗಸ್ಟಲ್ಲಿ ಇತ್ತು. ನಾನು ಮತ್ತೆ ಪೂರ್ವ ನಿರ್ಧಾರಿತ ಇಲ್ಲಿ ಬ್ಯಾಗ್ ರೆಡಿ ಮಾಡಿದ್ದೇನೆ. ಅವ್ರ ಇದಕ್ಕೆ ವಿಜಯಪುರಕ್ಕೆ ಹೋಗೋನಿದ್ದೇನೆ. ನಾನು ಬ್ಯಾಗ್ ರೆಡಿ ಮಾಡಿದ್ದೇನೆ. ನನ್ನ ಮನೆ EMI ಕಟ್ಟೋದಿತ್ತು. ಮತ್ತೆ ಮಗನಿಗೆ ಜಾಬ್ ಮಾಡ್ತಾ ಬಂದು ಅವನಿಗೆ ಹೋಗೋದಾಗಲ್ಲ ಅಂತೇಳಿ ನಾನು ಏನ್ ಮಾಡಿದೆ, ಬ್ಯಾಗ್ ರೆಡಿ ಮಾಡಿಟ್ಟು EMI ಕಟ್ಲಿಕ್ಕೆ ಹೋದೆ. EMI ಕಟ್ಲಿಕ್ಕೆ ಹೋಗಿದ್ದೆ. EMI ಕಟ್ಲಿಕ್ಕೆ ಹೋದಾಗ EMI ಕಟ್ಟಿಬಿಟ್ಟು ಹೊರಗಡೆ ಬಂದೆ. ಹೊರಗಡೆ ಬಂದು ಒಂದು ಆಟೋದಲ್ಲಿ ಕೂತು ಇದಕ್ಕೆ ಹೋಗ್ತಾ ಇರೋದು, ಇಲ್ಲಿ ಬಸ್ ಸ್ಟಾಪಿಗೆ ಬಸ್ ಹಿಡಿಲಿಕ್ಕೆ ಹೋಗ್ತಾ ಇದ್ದೆ. ಸ್ವಲ್ಪ ಮುಂದ್ಗಡೆ ಹೋದ ಕೂಡಲೇ ಆ ಒಂದು ಆಟೋಗೆ ಒಂದು ಟ್ರಕ್ ಹೊಡೆದ್ಬಿಡ್ತು. ಹೊಡೆದ ನಾನು ಕೆಳಗಡೆ ಬಿದ್ದೇನೆ. ನನಗೆ ಏನು ಗೊತ್ತಿಲ್ಲ. ಆವಾಗನೇ ನಾನು ಫೋನ್ ಮಾಡಿದ್ದೇನೆ. ನಮ್ಮ ಮಗನಿಗೆ ಫೋನ್ ಮಾಡಿ, ನನ್ಗೆ ಗೊತ್ತಿಲ್ಲ ನನ್ಗೆ ಆಕ್ಸಿಡೆಂಟ್ ಆಯ್ತು ಅಂತೇಳಿ. ಅವ್ನು ಬೆಳಗಿಂದ 30 ಕಿಲೋಮೀಟರ್ ಅಲ್ಲಿ ಬಂದಾನ. ಅದು ಆದ್ಮೇಲೆ ನನಗೇನೋ ಗೊತ್ತಿಲ್ಲ, ಅವ್ನು ಫೋನ್ ಮಾಡಿದ್ದು ಗೊತ್ತಿಲ್ಲ. ಮಾರನೇ ದಿವ್ಸ ನನಗೆ ಎಚ್ಚರಿಕೆ ಆಗಿದೆ. ಇದನ್ನ ನೋಡಿದ್ರೆ ಅದು 4-5 ಜನ ಇದ್ದು ಉಷ್ಟು ಹೋಗ್ಬೇಕು, ಸ್ಪಾಟ್ ಅಲ್ಲಿ ಎಲ್ಲರೂ ಡೆತ್ ಆಗ್ಬೇಕು. ಬಟ್ ಯಾರಿಗೆ ಏನೂ ಆಗಿದ್ದಿಲ್ಲ. ನನ್ ಕೈನೂ ಇಲ್ಲ. ಡಾಕ್ಟರ್ ಇಲ್ಲಿ ಫ್ರಾಕ್ಚರ್ ಬಹಳ ಇದು ಇದೆ, ಇಲ್ಲೆಲ್ಲ ಇದು ಆಗಿತ್ತು. ಡಾಕ್ಟರ್ 2-3 ಸಲ ಎಲ್ಲಾ ಕಡೆನೂ ಎಕ್ಸ್ರೇ ಮಾಡಿದ್ದಾರೆ. ಎಕ್ಸ್ರೇ ಮಾಡಿದ್ರು ಕೂಡ ಯಾವ ಫ್ರಾಕ್ಚರ್, ಅವ್ರಿಗೆ ಡೌಟ್ ಬಂದು ಎಕ್ಸ್ರೇ ಇರ್ಬೋದು, ಈ ಹೊಡೆತ ನೋಡಿದ್ರೆ ಎಕ್ಸ್ರೇ ಇದು ಫ್ರಾಕ್ಚರ್ ಇರ್ಬೋದು ಅಂತೇಳಿ. ಮೇಡಮ್, ಅವರ ನಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಪೂರ್ತಿ ಒಂದು ಬಲೂನ್ ತೆರನಾಗಿ ನಮ್ಮನ್ನು ಕಾಪಾಡುತ್ತೆ. ಒಂದು ಬಲೂನ್ ತೆರನಾಗಿ ಅವರ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಇದೇ ನನ್ಗೆ ಅಷ್ಟೊಂದು ಹೊಡೆತ ಬಿದ್ದು ನನ್ನ ಜೊತೆಗೆ ಇದ್ದವ್ರಿಗೆ ಯಾರಿಗೆ ಏನೂ ಆಗಿಲ್ಲ ಮೇಡಮ್. ನನಗೆ ಸ್ವಲ್ಪ ಆಗಿದೆ, ನನ್ನ ಜೊತೆ ಇದ್ದವ್ರಿಗೇನು ಅಷ್ಟು ಇದನ್ನ ನೋಡಿದ್ರೆ ಯಾರಿಗೆ ಒಬ್ಬನಿಗೆ ಅಷ್ಟೇ ಒಂದು ಬಟ್ಟೆಲ್ಲ ಇಷ್ಟೇ ಇದಾಗಿತ್ತು. ಅಂತವುಗಳು ಈ ಧ್ಯಾನದಲ್ಲಿ ಈ ರೀತಿ ನನಗೆ ಎಕ್ಸ್ಪೀರಿಯನ್ಸ್ ಇನ್ನೂ ಆಗ್ತಾನೆ ಇರುತ್ತೆ. ಇದಾಗುತ್ತೆ. ಆಮೇಲೆ ಇದೇ ರೀತಿ ನನಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕಾಂಟ್ಯಾಕ್ಟ್ ಅಲ್ಲಿ ಈ ಯೂಟ್ಯೂಬ್ ಅಲ್ಲಿ ಮೊದಲು ನಾನು ಈ ಕ್ಲಾಸ್ ಮಾಡೋದು ಕಮ್ಮಿ ಮಾಡಿದ್ದೀನಿ. ಮೊದಲ ಯಾವಾಗ್ಲೂ ಇರ್ತಿದ್ದೆ ಜೂಮ್ ಅಲ್ಲಿ. ಯೂಟ್ಯೂಬ್ ಅಲ್ಲಿ ಬಹಳ ಜನ ನನ್ ಕಾಂಟ್ಯಾಕ್ಟ್ ಆಗಿರೋದು. ಒಬ್ರು ಶಿವಮೊಗ್ಗ ಡಿಸ್ಟಿಕ್ ಮಾರಶೆಟ್ಟಿಹಳ್ಳಿ ಅನಿತಾ ಮೇಡಮ್ ಅಂತೇಳಿ. ಈಗ ಅದೇ ರೀತಿ ಇನ್ನೊಬ್ರು ಕಾಂಟ್ಯಾಕ್ಟ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಅವ್ರ ಮನೆಯಲ್ಲಿ ಪಿರಾಮಿಡ್ ಆಗ್ತಾ ಇದೆ. ಇಲ್ಲೇ ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇರೋದು. ಅವ್ರು ಅನಿತಾ ಮೇಡಮ್ ಅಂತೇಳಿ ಅವರು ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರು. ಅವ್ರ ಮನೆ ಮೇಲೆ ಅವ್ರೊಂದು ಇದನ್ನ ಹೇಳ್ಕೊಂಡ್ರು, ಸರ್ ನಮ್ಮ ಮನೆ ಮೇಲೆ ಒಂದು ಸಣ್ಣದೊಂದು ಪಿರಾಮಿಡ್ ಮಾಡ್ಕೊಳ್ಬೇಕು. ಯೂಟ್ಯೂಬ್ ದಲ್ಲಿ ನಿಮ್ಮನ್ನ ನೋಡಿ, ಅವ್ರು ಯೂಟ್ಯೂಬ್ ದಲ್ಲಿ ನೋಡ್ತಾ ಧ್ಯಾನಕ್ಕೆ ಬಂದವರು. ನೋಡಿ ನನ್ಗೆ ಪಿರಾಮಿಡ್ ಮಾಡ್ಕೋಬೇಕಂತ ಆಸೆ ಸರಿ ಹಿಂಗೆ ಅಂತ ಹೇಳಿದ್ರು. ಆಯ್ತು ಮೇಡಮ್, ಅಲ್ಲಿ ಇದರಲ್ಲಿ ಇದಾರೆ ಶಿವಮೊಗ್ಗದಲ್ಲಿ ಮಾಡೋಣ ಅಂತ ಹೇಳಿದೆ. ಆಮೇಲೆ ಅದು ಒಂದು ಇಲ್ಲೇ ಕೂತ್ಕೊಂಡು ಒಂದು 3 ಲಕ್ಷದಲ್ಲಿ ಒಂದು ಪಿರಾಮಿಡ್ ಆಯ್ತು. ಅವ್ರ ಆತ್ಮಹಿತ ಪಿರಾಮಿಡ್ ಅಂತ ಹೇಳಿ. ಅಲ್ಲಿ ನಾನು ಅವಾಗ ಆದಂತ ಪ್ರತಿ ಹುಣ್ಣಿಮೆಗೆ ನಾನು ಕ್ಲಾಸಿಗೆ ಅಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಒಂದು ಪಿರಾಮಿಡ್ ಅಲ್ಲಿ ಫಸ್ಟ್ ಪಿರಾಮಿಡ್ ಅಲ್ಲೇ ಆಯ್ತು. ಇಲ್ಲೇ ಕೂತ್ಕೊಂಡು ಮಾಸ್ಟರ್ಸ್ನೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಅವ್ರ ಸಮೀಪ ಯಾರಿದ್ದಾರೆ ಅವ್ರಿಗೆ ಇದು ಮಾಡ್ಕೊಂಡು ಆರ್ಗನೈಸರ್ ಒಟ್ಟು ನಾನು ಪ್ರಚಾರ ಮಾಡ್ಬೇಕು. ನಾನು ಪತ್ರಿಕೆಯವರು ಹೇಳಿದಾರೆ, ಹೆಗಲಿಗೆ ಕೊಟ್ಟು ನಾವು ಇದನ್ನ ಮಾಡ್ಬೇಕು. ಅವ್ರ ಜೊತೆ ಈಗ ನನ್ನ ಜೊತೆಗೆ ಇದ್ದಾರ. ಅವ್ರ ಭೌತಿಕ ಶರೀರದಲ್ಲಿ ಇಲ್ಲ, ಸೂಕ್ಷ್ಮ ಶರೀರದಲ್ಲಿ ಅವ್ರು ಇದ್ದಾರೆ.
ಯಾಕಂದ್ರೆ ಇವ್ರಿಗೆ ನಾನು ಯಾರಿಗೆ ಹೋಲಿಸ್ತೀನಿ, ರಾಮಕೃಷ್ಣ ಪರಮಹಂಸರಿಗೆ ನಮ್ಮ ಗುರುಜಿನ ಹೋಲಿಸ್ತೀನಿ ನಾನು. ಆಮೇಲೆ ವಿವೇಕಾನಂದರೇ ಇವ್ರು ಕೂಡ ಹಂಗೆ ಹೇಳಿದ್ದಾರೆ. ಒಮ್ಮೆ ಏನಾಗ್ತೈತಿ ಅಂದ್ರೆ ರಾಮಕೃಷ್ಣ ಪರಮಹಂಸರಿಗೆ ಅವರು ಪಟ್ಟದ ಶಿಷ್ಯ ಅಂತ ಒಬ್ಬರು ಇದ್ದಾರೆ, ಗಿರೀಶ್ ಚಂದ್ರ ಘೋಷ್ ಅಂತ ಇದ್ದಾರೆ ಅವರು. ಅವ್ರು ಯಾವ ರೀತಿ ಅವ್ರ ಪಟ್ಟದ ಶಿಷ್ಯರಾದ್ರೆ ಅನ್ಲಿಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಅವ್ರೊಮ್ಮೆ ಇವರಿಗೆ ಕ್ಯಾನ್ಸರ್ ಆಗ್ತೈತಲ್ಲ, ಕೇಳ್ತಾರ, ಗುರುಜಿ ನಿಮ್ಮಂತವ್ರು ಹಿಂಗ ನಮ್ಮಂತವ್ರಿಗೆ ಇಲ್ಲಪ್ಪ, ಅದು ನನಗ್ ಬಂದಿಲ್ಲ, ನನ್ನ ಆತ್ಮನ ಬರೇ ದೇಹಕ್ಕೆ ಬಂದಿದೆ, ಅದಾದ ಕರ್ಮ. ರಾಮಕೃಷ್ಣ ಗುರೂಜಿ ಅವರು ಅವ್ರ ಶಿಷ್ಯಂದರಿಗೆ ಹೇಳ್ತಾರೆ. ಅದೇ ರೀತಿ ಇವ್ರಿಗೆ ವಿವೇಕಾನಂದರಿಗೆ ಡಾಕ್ಟರ್ ಗುರೂಜಿ ಕೇಳ್ತಾರೆ, ಯಾವಾಗ್ಲೂ ನಮ್ಗೆ ಬಂದ್ ಸಂದೇಶ ಕೊಡ್ತೀರಿ, ನಮ್ ಕಡೆಯಿಂದ ಕೆಲಸ ಮಾಡ್ತೀರಿ, ಯಾವಾಗ್ಲೂ ಬಂದ್ ಕೆಲಸ ಮಾಡಿಸ್ಕೊತೀರಿ, ಯಾಕೆ ನೀವು ಭೌತಿಕ ಶರೀರದಲ್ಲಿ ಬಂದ ನಮ್ ಜೊತೆ ಇರಬಾರ್ದು ಅಂತ ಇವ್ರು ಕೇಳ್ತಾರೆ. ಅವ್ರಿಗೆ ಡಾಕ್ಟರ್ ಗುರೂಜಿ ಕೇಳ್ತಾರ. ಅವಾಗ ಅವ್ರ ಏನ್ ಹೇಳ್ತಾರ, ನಾನು ಭೌತಿಕ ಶರೀರದಲ್ಲಿ ಇದ್ದಾಗ ಎಷ್ಟು ಕೆಲಸ ಆಗ್ತಾ ಇದ್ದು ಅದಕ್ಕಿಂತ ಎಷ್ಟೋ ಪಟ್ಟುಗಳ ಕೆಲಸ ನಾನು ಸೂಕ್ಷ್ಮ ಶರೀರದಲ್ಲಿ ಇದ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಯಾರು? ವಿವೇಕಾನಂದ. ಹಂಗ ನಮ್ಮ ಗುರುಜಿ, ನಮ್ಮ ಪತ್ರಿಜಿ ಗುರುಜಿ ಅವ್ರಿಗೆ ಒಬ್ಬ ಮಾನಸ ಪುತ್ರ. ಅವ್ರು ಒಬ್ರು ಅಂತಂದ್ರೆ ನಾವೆಲ್ಲರೂ ಅವ್ರಿಗೆ ಮಾನಸ ಪುತ್ರನೇ. ಆದ್ರೆ ಒಬ್ರು ಹರಿಶಂಕರ್ ಸರ್ ಅಂತೇಳಿ, ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರಿಗೆ ನಾನು ನೆನ್ಪು ಮಾಡಿಕೊಟ್ಟೆ, ಪತ್ರಿಜಿ ಅವ್ರ ದೇಹ ಬಿಡೋ ಟೈಮ್ದಲ್ಲಿ ನಾವು ಅಲ್ಲೇ ಇದ್ವಿ. ಅವಾಗ ಹೇಳಿದೆ, ಅವ್ರು ನನಗೆ ಹೇಳಿದ್ರು, ಅವರು ಪತ್ರಿಜಿಯವರು ಎಲ್ಲೋ ವಾಕಿಂಗ್ ಏನೋ ಹೋಗಿದ್ರಂತೆ. ಹೋದಾಗ ಒಂದು ಮುಳ್ಳು ಚುಚ್ಚಿದೆ ನಮ್ಮ ಗುರುಜಿಗೆ. ಸ್ಮೂತ್ ಇದನ್ನ ಚಪ್ಪಲಿ ಹಾಕಿರ್ತಾರ ಅವರು. ಮುಳ್ಳು ಚುಚ್ಚಿ ರಕ್ತ ಬರ್ತಾ ಇದೆ. ಅವ್ರು ಅದಕ್ಕೇನು ಸ್ಪಂದನೇನು ಮಾಡ್ತಾ ಇಲ್ಲ. ಹರಿಶಂಕರ್ ಸರ್ ನೋಡಿ ಅದನ್ನ ತೆಗೆದ್ರು. ನಮಗ್ ಸ್ವಲ್ಪ ಏನೋ ಸಹ ಮಾಡ್ತೀವಿ, ಅವ್ರು ಅದು ಏನೂ ಇಲ್ಲ. ಕೇಳಿದ್ರಂತ, ಸರ್ ನಿಮ್ಗೆ ಏನು ನೋವಾಗ್ತಾ ಇಲ್ಲ ಅಂತೇಳಿ. ಅದ್ ದೇಹಕ್ಕೆ, ನನಗಲ್ಲ, ನಮ್ ಗುರುಜಿ ಹೇಳಿ ದೇಹಕ್ಕದು, ನಾನು ಆತ್ಮಕ್ಕಲ್ಲದು, ದೇಹಕ್ಕಾಗಿದೆ, ದೇಹಕ್ಕೆ ಆಗ್ತಾ ಇರುತ್ತೆ ಬಿಡು ಅಂತಂದ್ರಂತ ಅವ್ರು. ಅದನ್ನ ಅವತ್ತು ನನಗ ಅಲ್ಲಿ ಹೇಳಿದ್ರು ಕಡತಾಳದಲ್ಲೇ. ಅವ್ರಿಗೆ ಆಮೇಲೆ ಅವ್ರು ನಾನೇ ನೆನಪು ಮಾಡಿ ಕೊಟ್ಟಿದ್ದೆ ಹಿಂಗಂತೇಳಿ. ಹಿಂಗೆ ಇನ್ನೊಂದು ಏನಾಯ್ತು ಅಂತಂದ್ರ, ಅಲ್ಲಿ ಆಯ್ತು ಇದ್ರದ್ದು ಅನಿತಾ ಮೇಡಮ್, ಅಲ್ಲಿ ಮೇಡಮ್ ಆಯ್ತು. ಈಗ ನಾವು ಆಮೇಲೆ ಇದಕ್ಕೆ ಹೋಗಿದ್ದೀವಿ, ಇಲ್ಲೇ ಬಿಹಾರ್, ಬೋಧ್ಗಯ ಸೆಪ್ಟೆಂಬರ್ ಅಲ್ಲಿ ಹೋಗಿದ್ವಿ. ನಾವು ಟ್ರೈನ್ ನಲ್ಲಿ ಒಂದು 15 ಜನ ಇದ್ವಿ. ಆಮೇಲೆ ಟೋಟಲ್ ಒಂದು 50 ಮಾಸ್ಟರ್ಸ್ ಇದ್ರು. ಟೋಟಲ್ ಕರ್ನಾಟಕದಿಂದ 50 ಮಾಸ್ಟರ್ಸ್ ಅಲ್ಲಿ ಆಗಿದ್ರು. 50ಕ್ಕಿಂತ ಜಾಸ್ತಿ ಆಗ್ತಿತ್ತು. ಒಂದ್ ಟ್ರೈನ್ ಕ್ಯಾನ್ಸಲ್ ಆಯ್ತು, ಅದರಲ್ಲಿ 22 ಜನ ಇದ್ರು. ಅವರಲ್ಲಿ ಅವರೊಬ್ರು ಅರುಣ್ ಕುಮಾರ್ ಅಂತ ಇದ್ರಲ್ಲಿ, ಅವ್ರದೊಂದು ಗ್ರೂಪ್ ಇತ್ತು. ಆ ಟ್ರೈನ್ ಕ್ಯಾನ್ಸಲ್ ಆದಕ್ಕೋಸ್ಕರ ಅವ್ರು ಬರ್ಲಿಲ್ಲ. ನಾವು 45-50 ಮೆಂಬರ್ಸ್ ಇದ್ವಿ. ಹೋಗುವಾಗ ನಮ್ಮ ಟ್ರೈನ್ ನಲ್ಲಿ ಇರೋರು 15 ಜನ. ಅದರಲ್ಲಿ ಮಮತಾ ಅಂತೇಳಿ ಮಂಡ್ಯದ ಹತ್ರ ಕೀಲಾರ್ ಅಂತೇಳಿ ಒಂದು ಊರಿದೆ. ಒಂದು ಕೀಲಾರ್ ಅಂತ ಹೋದ. ಮಂಡ್ಯದಲ್ಲಿ ಫಸ್ಟ್ ಕ್ಲಾಸ್ ನಾನೇ ಮಾಡಿದ್ದೀನಿ. ನಾನು ಇಲ್ಲಿಂದ ಹೋಗಿ ಅಲ್ಲಿ ಕ್ಲಾಸ್ ಮಾಡ್ತೀನಿ. ಎಲ್ಲೆಲ್ಲೆಲ್ಲ ಯಾರು ಕರೀತಾರ ಹೋಗ್ತೀನಿ. ನನ್ಗೇನು ಯಾರು ಕರೆದ್ರು ಎಲ್ಲಾದ್ರೂ ಹೋಗ್ತೀನಿ ನಾನು. ಅಲ್ಲಿ ಮೊದಲು ಕ್ಲಾಸ್ ಅಲ್ಲಿ ಮಾಡಿದ್ದೇನೆ. ಇವ್ರು ಕೀಲಾರದವ್ರು. ಅವ್ರಿಗೆ ನಾವು ಟ್ರೈನ್ ಅಲ್ಲಿ ಹೋಗ್ತಾ ಸತ್ಸಂಗ ಮಾಡ್ಕೊತಾನೆ ಹೋಗಿದ್ದೀವಿ. ಹಿಂಗೆ ಧ್ಯಾನ ಸತ್ಸಂಗ ನಮ್ದು ಇತ್ತು. ಟ್ರೈನ್ ಅಲ್ಲಿ ಎಷ್ಟೋ ಜನಕ್ಕೆ ನಾವು ಹಿಂದಿ ಗ್ರೂಪಿಗೆ ಸೇರ್ಸಿದೀವಿ. ಅವಾಗ ಅವರು ಮಾತಾಡಿದ್ರು, ಸರ್ ನಿಮ್ಮನ್ನು ಒಂದ್ ದಿವಸ ಆದ್ರೂ ನಮ್ಮ ಮನೆಗೆ ಕರೆಸ್ತೀನಿ ಅಂತಂದಿದ್ರು. ಅವ್ರು ಇಲ್ಲಿ ಬಂದ ನಂತರನು ಕೂಡ ಟ್ರೈ ಮಾಡಿದ. ಹೇಳ್ತಾ ಇದ್ರು ನನಗೆ, ಸರ್ ನಿಮ್ಮ ಊರು ಬಹಳ ದೂರ, 600-700 ಕಿಲೋಮೀಟರ್ ಗಂಟೆ ಬರ್ಬೇಕು, ನನಗೆ ಬಹಳ ಹಿಚ್ಕಿಚ್ಚ ಆಗ್ತದೆ, ಆದ್ರೆ ನೀವು ನಮ್ಮ ಮನೆಗೆ ಒಂದ್ ದಿವ್ಸ ಬರ್ಬೇಕು ಅಂತ ಹೇಳ್ತಾ ಇದ್ರು. ಒಂದ್ ದಿವ್ಸ ನಾಳೆ ಮೊನ್ನೆ 11 ತಾರೀಕಿನ ನಾನು ಮಂಡ್ಯ ಹೋಗಿದ್ದೆ. ನಮ್ಮ ಮಗ, ಸೊಸೆ, ಆಮೇಲೆ ಪಾಪು ಇದೆ, ಕಾರಲ್ಲಿ ಇಬ್ರು ಆಗ್ತಾರೆ ಅಂತೇಳಿ ನಾನು ಮಕರ ಸಂಕ್ರಾಂತಿಗೆ ಇಲ್ಲಿ ಕರ್ಕೊಂಡ್ ಬರ್ಬೇಕಂತ ಹೋಗಿದ್ದೆ. ಅಕಸ್ಮಾತ್ ಫೋನ್ ಮಾಡಿದ್ರು ಸರ್ ಅವರು, ಸರ್ ಯಾವಾಗ ಬರ್ತೀರಿ ನಮ್ಮ ಮನೆಗೆ ಬಂದು ಹೋಗ್ರಿ. ಇಲ್ಲಮ್ಮ ನಾನು ಮಂಡ್ಯದಲ್ಲೇ ಇದ್ದೀನಿ. ಅವ್ರು ಖುಷಿ ಪಟ್ರು. ಆಯ್ತು ಸರ್ ನಮ್ಮ ಮನೆಗೆ ಒಂದ್ ದಿವ್ಸ ಆದ್ರೂ ಬರ್ರಿ, ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬರ್ರಿ ಅಂತಂದ್ರು. ಅವತ್ತ ನಾವು ಇದಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗ್ಬೇಕಂತ ಪ್ಲಾನ್ ಇತ್ತು. ಹೋದ್ ದಿವ್ಸ ನಮ್ದು ಪ್ಲಾನ್ ಇತ್ತು. ನಮ್ ಬೀಗರೆಲ್ಲರೂ ಹೋಗೋಣ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಅವ್ರೇನಂದ್ರು, ಆದಿಚುಂಚನಗಿರಿ ಮಠಕ್ಕೆ ಹೋಗುವಾಗ ನಮ್ದು ಬರುತ್ತೆ, ಅಲ್ಲಿ ಹೋಗಿ ಮಧ್ಯಾಹ್ನದಲ್ಲಿ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಹೇಳಿದ್ರು. ನಾವು ಇಲ್ಲಿ ಆ ಕಡೆ ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಮೇಲುಕೋಟೆಗೆ ಹೋದಿವಿ. ಮಾರನೇ ದಿವಸ ಅಲ್ಲಿಗೆ ಹೋದ್ವಿ. ರಿಟರ್ನ್ ಬರುವಾಗ ಅವ್ರ ಮನೆಗೆ ಹೋದ್ವಿ. ಆದ್ರೆ ಅವ್ರ ಆಶೆ ಧ್ಯಾನ ಮಾಡಿಸೋದು ಇತ್ತು, ಅದ್ರ ಟೈಮ್ ಅಭಾವದಿಂದ ಮಾಡಿಸ್ಲಿಲ್ಲ. ಊರಿಗೆ ಬಂದ ನಂತರ 2 ದಿವ್ಸ ಬಿಟ್ಟು ಫೋನ್ ಮಾಡಿದ್ರು, ಸರ್ ನಮ್ಗೆ ಬಹಳ ಖುಷಿ ಆಗಿದೆ, ನಿಮ್ಮಿಂದ ನಮ್ಗೆ ಒಂದು ಪಿರಾಮಿಡ್ ಆಗ್ಬೇಕು, ನಮ್ಮ ಮನೆ ಮೇಲೆ 18x18 ಪಿರಾಮಿಡ್ ಆಗ್ಬೇಕು ಅಂತ ಹೇಳಿದ್ರು. ಆಯ್ತು ಮೇಡಮ್ ಅಂತೇಳಿ ಕಾಲ್ ಮಾಡಿದೆ. ಅದೇ 1 ವಾರ ಆಗಿದೆ ಆಲ್ರೆಡಿ. ಪೂರಾ
ಬ್ಲೂ ಪ್ರಿಂಟ್ ರೆಡಿ ಆಗಿದೆ, ಒಂದು ವಾರದಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. 8 ತಾರೀಕು ನಮ್ದು ಭೂಮಿ ಪೂಜೆ ಇದೆ, 8 ತಾರೀಕಲ್ಲಿ ಭೂಮಿ ಪೂಜೆ ಇದೆ. ಉತ್ತರ ಸರ್ ಆರತಿ ಮೇಡಮ್ ಬರ್ತಾರೆ, ಎಲ್ಲಾ ಪಾಂಪ್ಲೆನ್ಸ್ ಮಾಡೋದು ಏನ್ ಮಾಡೋದು ಅವ್ರಿಗೆ ಹೇಳಿದೆ. ಮೇಡಮ್ ನೀವು ಎಷ್ಟೋ ದುಡ್ಡು ನಿಮ್ಮ ಹತ್ರ ಇದ್ರೂ ಕೂಡ ನಿಮ್ ಒಬ್ರು ದುಡ್ಡಿಂದ ಅದು ಆಗ್ಬಾರ್ದು, ಎಲ್ಲರದು ದುಡ್ಡು ಕೂಡ್ಬೇಕು. ಅವತ್ತಿನ ದಿವಸ ನಾವ್ ವ್ಯವಸ್ಥೆ ಏನ್ ಮಾಡ್ಬೇಕು. ಆ ಅಮ್ಮ ಒಂದು ಪ್ರೈಮರಿ ಸ್ಕೂಲಿಗೆ ಧ್ಯಾನ ಹೇಳ್ಕೊಡ್ತಾಳೆ, ಹೈಸ್ಕೂಲಿಗೆ ಧ್ಯಾನ ಹೇಳ್ಕೊಡ್ತಾಳೆ, ಆಮೇಲೆ ಒಂದು ಕಾಲೇಜ್ಗೆ ಫಸ್ಟ್ PU ಸೆಕೆಂಡ್ PU ಈ 3 ಇದಕ್ಕೆ ಧ್ಯಾನ ಹೇಳ್ಕೊಡ್ತಾರೆ. ಬಟ್ ಅಚಾನಕ್ ಅವ್ರದ್ದು ಇನ್ನೊಂದು ಏನಾಗಿದೆ ಅಂತ, ಅವ್ರ ಮನೆಯವರು LIC ಏಜೆಂಟ್ ಇದ್ರು, 1 ವರ್ಷದ ಹಿಂದ್ಗಡೆ ತೀರಿದ್ದಾರೆ, ಆಕ್ಸಿಡೆಂಟ್ ಅಲ್ಲಿ ತೀರಿದ್ದಾರೆ. ಓಕೆ, 5 ನಿಮಿಷದಲ್ಲಿ ನೀವು ಎಕ್ಸ್ಪ್ರೆಸ್ ಕ್ಲೋಸ್ ಮಾಡ್ಕೊಳ್ಳಿ. ಕರೆಕ್ಟ್ ಟೈಮ್ಗೆ ನಾವು ಕ್ಲೋಸ್ ಮಾಡೋಣ. ಹೇಳ್ತಾ ಇದ್ದೆ ಸಾಲೋಲ್ ಟೈಮ್ ಅಂತ ಹೇಳಿ, ಇದು ಲಾಸ್ಟ್ ಇದೆ ಒಂದೇ. ನನಗೆ ಇವತ್ತು ಅದೇ ವಿಷನ್, ಇವತ್ತು ನಿನ್ನೆ ರಾತ್ರಿ ಧ್ಯಾನದಲ್ಲಿ ಕೂತಾಗ ನನಗೆ ಆ ವಿಷನ್ ಬಂತು. ಎಲ್ಲಾ ರೆಡಿ ಮಾಡಿದೀವಿ, ಆ ವಿಷನ್ ಏನ್ ಬಂತು ಅಂತಂದ್ರೆ, ನನಗೆ ರಾತ್ರಿ ಇದೇ ಪ್ಲೇಸಿಗೆ ಕೂತಿದ್ದೆ ನಾನು. ಸಂಕಲ್ಪ ಧ್ಯಾನ ಎಲ್ಲ ನೀರಿಂದು ದೀಪದ ಮುಗಿದ ನಂತರ ಕೂತಾಗನೆ ಆ ಪಿರಾಮಿಡ್ ಇಷ್ಟ ಕನ್ಸ್ಟ್ರಕ್ಟ್ ಆಗಿದೆ, ಅದ್ರ ಮೇಲೆ ಸ್ಟ್ರಕ್ಚರ್ ಕಾಣ್ತಾ ಇದೆ, ನನ್ಗೆ ಸ್ಟ್ರಕ್ಚರ್ ಪೈಪ್ ಎಲ್ಲ ಹಿಂಗ್ ಕಾಣ್ತಾ ಇದೆ. ಲಾಸ್ಟ್ ಪಾಯಿಂಟಿಗೆ ಒಂದು ಲೈಟ್ ಬಂತು, ಬ್ಲೂ ಲೈಟ್ ಬಂತು ಮೇಲೆ ವಿಶ್ವ ಅಂತ ಕಾಣ್ತಿ, ಮೊದಲ ವಿಶ್ವ ಅಂತ ಕಾಣ್ತಿ. ಆ ವಿಶ್ವ ಶಕ್ತಿ ಇದ್ದಲ್ಲಿ ಪ್ರಜ್ವಲ ಪ್ರಕಾಶಮಾನವಾದಂತ ಒಂದು ಬೆಳಕಿದೆ ಅನ್ನೋ ಲೈಟ್ ಕಾಣ್ತಾ ಇದೆ. ತೀದ್ ಒತ್ತಿದೆ ಅಂದ್ರೆ ವಿಶ್ವಶಕ್ತಿ. ಸರ್ ಹೇಳಿದೆ, ಇಲ್ಲ ಮೇಲ್ನ ಒಂದು ಪಿರಾಮಿಡ್ ಆಗ್ಬೇಕಾದ್ರೆ ಮೇಲ್ನವ್ರದ್ದು ನಿಮಗೆ ಇದು ಬರ್ಬೇಕು, ಸಂದೇಶ ಬರಬೇಕು, ಅದೇ ನಿಮಗ್ ಬಂದಿದ್ದು ಒಳ್ಳೇದು, ಅದೇ ಹೆಸರಿಡ್ರಿ ಅಂತ ಅರುಣ್ ಕುಮಾರ್ ಸರ್ ಇವತ್ತು ನನಗೆ ಬೆಳಿಗ್ಗೆ ಹೇಳಿದ್ರು. ನಿನ್ನೆ ನಾನು ರಾತ್ರಿ ಇದು ನನಗೆ ಆದ ಅನುಭವ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಥ್ಯಾಂಕ್ ಯು. ಜೈ ಹೋ ಪತ್ರಿಜಿ, ಜೈ ಹೋ ಜೈ ಹೋ ಪತ್ರಿಜಿ, ಜೈ ಹೋ ಸನಾತನಿ, ಜೈ ಹೋ ಹಿಂದೂ ರಾಷ್ಟ್ರ. ಥ್ಯಾಂಕ್ ಯು. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಎಲ್ಲ ಮಾಸ್ಟರ್ಗಳಿಗೆ ಧನ್ಯವಾದಗಳು. ಅರುಣ್ ಕುಮಾರ್ ಸರ್ ಇದಾರೆ, ಅರುಣ್ ಕುಮಾರ್ ಸರ್ ಕಲಿಯುಗದ ಕೃಷ್ಣ. ನಮಸ್ತೆ ನಮಸ್ತೆ ನಮಸ್ತೆ. ಸಂಗಮೇಶ್ವರ್ ಇದಾರ, ನಮಸ್ತೆ ಸರ್. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಶರಣಾರ್ಥಿಗಳು ಮತ್ತೊಮ್ಮೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹೇಳಿ ತಮ್ಮ ಅನಿಸಿಕೆ ಏನಾಯ್ತು ಏನಿಲ್ಲ. ಸೂಪರ್ ಸರ್, ತುಂಬಾ ಚೆನ್ನಾಗಿ ನಿಮ್ಮ ಆ ಒಂದು ಬಾಲ್ಯದಲ್ಲಿ ಇದ್ದಾಗ ನಿಮ್ಮ ಅದು ಫ್ಯೂಚರ್ಲಿ 1 ಪೈಸೆ 2 ಪೈಸೆ 3 ಪೈಸದಿಂದಾನು ನೀವು ಅದನ್ನ ಹೇಳ್ತಾ ಬಂದ್ರಿ. ತುಂಬಾ ಖುಷಿ ಆಯ್ತು. ಆ ಒಂದು ಕಷ್ಟದಲ್ಲಿ ಎಷ್ಟು ನಿವಾರಣೆ ಮಾಡ್ಕೊಂಡು ನಿಮ್ಮ ಆ ಒಂದು ಹೇಗೆ ಕೊರೋನಾ ಟೈಮಲ್ಲಿ ಎಷ್ಟೆಲ್ಲ ಅನ್ಭವಿಸ್ಕೊ ಬಂದ್ರಿ, ಅಷ್ಟೆಲ್ಲ ಪೇನ್ ಇದ್ದದು ಎಲ್ಲಾನು ನೀವು ಸಂಪೂರ್ಣವಾಗಿ ಈ ಧ್ಯಾನ ಸಿಕ್ಕಿದ್ಮೇಲೆ ಧ್ಯಾನ ಅಳವಡಿಸ್ಕೊಂಡು ಸಂಪೂರ್ಣವಾಗಿ ನಿಮ್ಮ ಒಂದು ಪ್ರಾಬ್ಲಮ್ ಎಲ್ಲ ಆ ಒಂದು ಸಾಲ್ವ್ ಮಾಡ್ಕೊಬಿಟ್ಟಿದ್ದೀರಾ ನೀವು. ತುಂಬಾ ಚೆನ್ನಾಗಿ ನೀವು ಆಲ್ಟ್ ಇದ್ರೂನು ಕೂಡ ನೀವು ಮೆಡಿಸಿನ್ಗೆ ಹೋಗಿಲ್ಲ, ಹಾಸ್ಪಿಟ್ಲಿಗೆ ಹೋಗಿಲ್ಲ, ಒಂದು ಮೆಡಿಸಿನ್ ಕೂಡ ತಗೊಳ್ಳಿಲ್ಲ. ಹಾಗೆ ನಿಮ್ಮ ಅಮ್ಮನ್ನು ಕೂಡ ಅದೇ ಧ್ಯಾನದಲ್ಲೇ ಕೂಡ ಹುಷಾರ್ ಮಾಡಿದೀರಾ. ಪ್ರತಿ ಒಂದಕ್ಕೂನು ಇದು ಶ್ವಾಸವೇ ನಿಮ್ಮ ಗುರು ಅಂತ, ನಿಮ್ಮ ಗುರು ನಿಮ್ಮ ಆತ್ಮವೇ ನಿಮ್ಮ ಕಾಪಾಡ್ತು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ನಿಮ್ಮ ಅದ್ಭುತವಾದ ಇದೊಂದು ಅನುಭವನ ಈ ಒಂದು ವೇದಿಕೆಯಲ್ಲಿ ನೀವು ಹಂಚ್ಕೊಂಡಿದ್ಕೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ. ತುಂಬಾ ಚೆನ್ನಾಗಿತ್ತು ಸರ್. ಈಗ ರಾತ್ರಿ ಕೂಡ ನಿಮ್ಮ ಒಂದು ಅನುಭವ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು, ಅದು ವಿಷನ್ ಕೂಡ ಬಂತು. ವಿಶ್ವದಲ್ಲೇ ನಿಮ್ಮ ಒಂದು ವಿಶ್ವಶಕ್ತಿನೇ ನಿಮ್ಮ ಪ್ರಾಣ ಶಕ್ತಿನೇ ಕೂಡ ಅದೊಂದು ಪಡೆದಿದ್ದೀರಾ. ತುಂಬಾ ಚೆನ್ನಾಗಿ ವಿಷನ್ ಬಂದಿದೆ ನಿಮ್ಗೆ. ಒಂದು ತುಂಬಾ ಅದ್ಭುತವಾಗಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ. ಪ್ರತಿಯೊಬ್ರುನು ಈ ಒಂದು ಅನುಭವ ಹೇಗಿತ್ತು ಅಂತ ಅನ್ನೋದ್ರ ಮುಖಾಂತರ ಅವರವರ ಅಭಿಪ್ರಾಯಗಳನ್ನ ಕೇಳೋಣ. ತುಂಬಾ ಅದ್ಭುತವಾಗಿತ್ತು ಇವತ್ತೊಂದು ಸೆಷನ್. ನಿಮ್ಮ ಎಲ್ರಿಗೂ ಒಂದು ಸ್ಫೂರ್ತಿನ ತುಂಬಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೊಮ್ಮೆ ಬಂದು ನಿಮ್ಮ ಒಂದು ಅನುಭವಗಳನ್ನ ಹಂಚ್ಕೊಳ್ಳಿ ಅಂತ ಹೇಳಕ್ಕೆ ಕರೆಕ್ಟ್ ಟೈಮ್ ನ ನಾವು ಮ್ಯಾನೇಜ್ ಮಾಡೋಣ ಅಂತ. ನೆನ್ನ ಕೂಡ ಲೇಟ್ ಆಗೋಯ್ತು, ಹಾಗಾಗಿ ಇವತ್ತು ಆಗ್ಬಾರ್ದು ಅಂತ ಹೇಳಿ ಆ ಒಂದು ಟೈಮ್ ನ ನಾವು ಇದ್ ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮೇಡಮ್. ಆ ವಿಶ್ವಶಕ್ತಿ ಅಂತ ಹೇಳಿ ನಾನು ಅದನ್ನ ಪಿರಾಮಿಡ್ ಹೆಸರು ಇಟ್ಬಿಡಿ ಅಂತ ಹೇಳಿದ್ರು ಸರ್ ಅರುಣ್ ಕುಮಾರ್ ಸರ್. ಚೆನ್ನಾಗಿದೆ ಸರ್ ನಿಮ್ಗೆ ಸಂದೇಶ. ಮೇಲ್ನವರು ಅಂತಂದ್ರೆ ನಾವು ಅರ್ಥ ಆಗ್ಲಿಲ್ಲ ನನಗೆ. ಮೇಲ್ನವರು ಹಂಗಾದ್ರೆ ನಾನು ಪಿರಾಮಿಡ್ ವ್ಯಾಲಿಗೆ ಏನಾದ್ರು ಅದ್ರದ್ದು ಹೇಳ್ಬೇಕಾ ಅಂತೇಳಿ ಆಮೇಲೆ ನನಗೆ ಅರ್ಥ ಆಯ್ತು. ಇಲ್ಲ ಬಿಡಿ ಸರ್ ನಿಮ್ಗೆ ಅರ್ಥ ಆಯ್ತು ಅಂತಂದೆ. ಆಮೇಲೆ ಮೇಲ್ನವ್ರು ನಿಮ್ಗೆ ಕೊಟ್ಟಿದ್ದಾರೆ ಸಂದೇಶ, ಮೇಲ್ನವರು ಅಂತಂದ್ರೆ. ಖಂಡಿತ ಸರ್, ಖಂಡಿತ ವಿಶ್ವಶಕ್ತಿ ನಿಮ್ಗೆ ಕಾಣಿಸ್ತಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಚಂದ್ರಶೇಖರ್ ಸರ್ ಮಾತಾಡಿ ಸರ್. ಚಂದ್ರಶೇಖರ್ ಸರ್ ಮಾತಾಡಿ ಸರ್. ನಮಸ್ತೆ.
ನಮಸ್ತೆ. ರಾಜೇಶ್ ಸರ್ ಎಲ್ಲೂ ಹೋಗ್ಬೇಡಿ, ನೀವು ಬನ್ನಿ ಹೊರಗಡೆಗೆ. ಸರಿ ಇರ್ತಾರೆ. ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಾ ಇಲ್ಲ, ವಾಯ್ಸ್ ಇಲ್ಲ, ವಾಯ್ಸ್ ಕೇಳಿಸ್ತಾ ಇಲ್ಲ. ವಾಯ್ಸ್ ಕೇಳಿಸ್ತಾ ಇಲ್ಲ. ಇವಾಗ ನಿಮ್ದಲ್ಲ, ನಿಮ್ಗಲ್ಲ, ಚಂದ್ರಶೇಖರ್ ಸರ್ಗೆ. ಚಂದ್ರಶೇಖರ್ ಸರ್ದು, ಹೌದು. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಧ್ಯಾನ ಬಂಧುಗಳಿಗೆ ಶರಣಾರ್ಥಿ. ಕೇಳಿಸ್ತದೆ ಮೇಡಮ್? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಸಂಗಮೇಶ್ ಸರ್ಗೆ ತುಂಬಾ ಧನ್ಯವಾದಗಳು ಸರ್. ನಾವು ಆರೋಳಿಯಿಂದ ಮಾತಾಡ್ತಾ ಇರೋದು. ನಮಸ್ತೆ ನಮಸ್ತೆ ಸರ್, ನಮಸ್ತೆ. ನೀವು ಒಂದು ಆರ ಅನ್ನೋ ಬಗ್ಗೆ ಹೇಳಿದ್ರೆ, ನೀವು ಆ ಪಿರಮಿಡ್ ಮಾಸ್ಟರ್ ಜೊತೆ ಇರ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಅನುಭವ ಸರ್ ನಂದು. ನಮ್ಮ ಮಗಂದು ಮದುವೆ ಟಿ ನರಸೀಪುರದಲ್ಲಿ ಇತ್ತು, ಮಗಂದು ಮದುವೆ. ಅಲ್ಲಿಗೆ ನಮ್ಮ ಇವರು ಇಲ್ಲ ನಮ್ಮ ಇವರು ಅವ್ರ ಹೆಸರೇ ಮಾಡ್ತಾ ಇತ್ತಲ್ಲಪ್ಪ. ಇಲ್ಲ ಇದು ಮಾಸ್ಟರ್ ಬಂದ್ರೆ ಸರ್ ಬಳ್ಳಾರಿಯಿಂದ ಅಪ್ಪಣ್ಣ ಸರ್ ಮತ್ತೆ ಮಗ ಬಂದಿದ್ರು ಸರ್. ಅವರು 9:00 ಹೌದೌದು ಸರ್. ಬಳ್ಳಾರಿ 9:30 ಟ್ರೈನ್ಗೆ ನೈಟು ವಾಪಸ್ ಹೋಗ್ಬೇಕಾಗಿತ್ತು. ಆವಾಗ ನನ್ನ ಸ್ವಲ್ಪ ಡ್ರಾಪ್ ಕೊಡಿ ನಮ್ಮ ಮಗನ್ಗೋ ನಮ್ಗನು ಅಂತ ಹೇಳಿದ್ರು ಸರ್. ನಾನು ಆವಾಗ ಅವರ ಗಾಡಿಯಲ್ಲಿ ಕೂರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಕರೆಂಟ್ ಇಲ್ಲ, ಕತ್ಲೆ ಇದೆ ರೋಡಲ್ಲಿ. ಒಂದು ಹಂಪ್ಸ್ ಇದೆ, 3 ಜನ ಕೂತಿದೀವಿ ಸರ್. ಹಂಪ್ಸ್ ನನಗೆ ಗೊತ್ತಿಲ್ಲ. ಸೊ ನೀವ್ ಹೇಳ್ತಿರಲ್ಲ ಅದು ನನಗೆ ಸ್ವತಃ ಅನುಭವ ಆಯ್ತು. ಒಂದ್ 10 ಅಡಿ ದೂರ ಸರ್ ಅದು ಗಾಳಿನಲ್ಲಿ ತೇಳ್ಕೊ ಹೋದಾಗಾಯ್ತು. ಆವಾಗ ನಮ್ಮ ಅಪ್ಪಣ್ಣ ಸರ್ ನಮ್ಗೆ ಬೆನ್ ತಟ್ಟಿದ್ರು, ಏನಿಲ್ಲ ಮುಂದೆ ನಡೀರಿ ಅಂತ ಬೆನ್ ತಟ್ಟಿದ್ರು. ಆಮೇಲೆ ಪಾಸ್ ಆದ್ಮೇಲೆ ನೋಡಿ, ಅದು ನನಗೆ ಸ್ವತಃ ಅನುಭವ ಆಯ್ತು ಸರ್. ಇಷ್ಟೇ. ನಿಮ್ಮ ಅನುಭವ ಅಂತೂ ತುಂಬಾ ಅದ್ಭುತವಾಗಿತ್ತು ಸರ್. ಅದು ನಿಮ್ಮ ಹಾಡುಗಳಾಗ್ಲಿ, ನಿಮ್ಮ ಇದಾಗ್ಲಿ ಕೇಳ್ಬೇಕಾದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಚೆನ್ನಾಗಿ ಪ್ರಸ್ತುತ ಪಡಿಸ್ತೀರಾ. ತುಂಬಾ ಧನ್ಯವಾದಗಳು ಸರ್. ಸದ್ಗುರು ಮೇಲೆ ತುಂಬಾ ಚೆನ್ನಾಗಿ ಆಡಿದ್ರು ಸರ್. ಸದ್ಗುರು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಹಾಡಾಡೆ ಮುನ್ನ ಕಾರ್ಯಕ್ರಮ ಮಾಡ್ತೀನಿ. ರಾಜೇಶ್ ಸರ್ ಮಾತಾಡಿ ಸರ್. ರಾಜೇಶ್ ಸರ್ ಟೈಮ್ ಆಗಿದೆ, ಮಾತಾಡಿ ಸರ್. ನೀವೊಂದ್ 5 ನಿಮಿಷ. ಬಹಳ ಚೆನ್ನಾಗಿ ಒಳ್ಳೆಯ ಅನುಭವ. ಇದೆಲ್ಲ ಒಂದು ಪ್ರಾಯೋಗಿಕ ನೆಲೆಯಲ್ಲಿ ತಾನು ಸಾಧಕನಾಗಿ ಸಾಧನೆಯ ಫಲವನ್ನು ನೀಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಬಹಳ ಪ್ರೇರಣೆಯಿಂದ ಕೂಡಿದೆ. ಇವತ್ತಂತೂ ತುಂಬಾ ಮಾತಾಡ್ಲಿಕ್ಕೆ ಏನಿಲ್ಲ, ಯಾಕೆ ಅವರ ಅನುಭವವೇ ಮಾತಾಡಿದೆ. ಹಾಗಾಗಿ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಚಂದ್ರಶೇಖರನೂ ಹೌದು, ಸೂರ್ಯಶೇಖರನೂ ಹೌದು. ಹಾಗಾಗಿ ರತ್ನದಂತಹ ಮುತ್ತು ಹವಳದವನ್ನು ಅಂತರಂಗದಿಂದ ಶೋಧಿಸಿಕೊಂಡು ತನ್ನ ತೆಕ್ಕೆಗೆ ಬಂಧಿಸಿಕೊಂಡು ಆತ್ಮದ ಪದುಮ ಕಮಲವನ್ನು ನೋಡಿದ್ದಾರೆ ಅಂತ ಸಂಗಮೇಶ್ವರ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಹಾಗಾಗಿ ಮಾತರ ಬಾಬಾಜಿಯ ಅನನ್ಯವಾದ ಕೃಪೆ ಇರ್ತದೆ, ಹಾಗೆ ಪತ್ರಿಜಿ ಗುರುಗಳದ್ದು ಇರ್ತದೆ. ಹಾಗೆ ದುಷ್ಟಶಕ್ತಿ ಬಂದಾಗ ತನ್ನ ತಪಸ್ಸಿನ ಶಕ್ತಿಯಿಂದ ಹೇಗೆ ನಾನು ದಾಟಿ ಬಂದೆ ಎಂಬುದಕ್ಕೆ ಸಂಗಮೇಶ್ ಸರ್ ಬಹಳ ಉತ್ತಮ ಉದಾಹರಣೆ. ಶರೀರ ಎಷ್ಟು ಸುಂದರವೋ ಅಷ್ಟೇ ಅದರಲ್ಲಿ ಪ್ರಕೃತಿಯಿಂದ ದತ್ತವಾದ ಮಲಿನವೂ ಇದೆ. ಹಾಗಾಗಿ ಮಾಲಿನ್ಯತೆಯನ್ನು ಕಳೆದು ಎಂಥದು ಸುಗಂಧ ದ್ರವ್ಯದ ಪರಿಮಳವನ್ನು ಹೊರಸೂಸುವಲ್ಲಿ ನೀವು ಯಶಸ್ವಿಯನ್ನು ಪಡೆದಿದ್ದೀರಿ ಎಂಬುದು ನಿಮ್ಮ ಮಾತುಗಳೇ ಸಾಕ್ಷಿ. ತಾಯಿಯನ್ನು ಧ್ಯಾನಕ್ಕೆ ತಿರುಗಿಸಿ ಸಮುದ್ರದಲ್ಲಿ ಲೌಕಿಕ ಜೀವನದ ಹಂಗನ್ನು ಮೆರೆಸಿ ಭವಸಾಗರದ ಭವಸಾಗರವನ್ನು ದಾಟುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬಹಳ ಅನನ್ಯ. ಹಾಗಾಗಿ ವಿಶೇಷ ಎಲ್ಲ ವೈಪರೀತ್ಯಗಳನ್ನು ದಾಟಿ ವಿಶೇಷ ಶಕ್ತಿಗಳನ್ನು ಪಡೆಯುವಂತ ನಿಮ್ಮ ವಯಸ್ಸು ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಈ ಕೂಡ ಚಿರ ಯೌವನ, ಗಡ್ಡ ಹಣ್ಣಾದರೇನು ಒಳಗೆ ಶಕ್ತಿಯಲ್ಲಿ ಯುವಕ. ಹಾಗಾಗಿ ಅದೇ ಅಧ್ಯಾತ್ಮದ ಕಾಯಕ ಯೋಗಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಹಾಗಾಗಿ ದೈವಲೀಲೆ ಯಾರನ್ನು ಎತ್ತಣ ಕೌಗಿಲ ಎತ್ತಣ ಮಾಮರ ಎತ್ತನಿಂದ ಸಂಬಂಧವಯ್ಯ ಎತ್ತಣ ಉಮಾಸುತ ಉಮಾದೇವಿ ಎತ್ತಣ ಶಿವ ಎಂಬಂತೆ. ಹಾಗಾಗಿ ಅದು ಬಹಳ ದೇವಿ ಪಾರಾಯಣ ಮಾಡ್ತಾ ಇದ್ದೀರಿ ಅಂತ. ಹಾಗಾಗಿ ದೇವಿಯ ರಕ್ಷಣೆ ನಿಮ್ಮನ್ನು ಮಾಡಿದ್ದಿರ್ಬೋದಂತ ನನ್ನೊಂದು ಅನಿಸಿಕೆ. ನಮಗೆ ಅಂತದೇನೋ ದಿವ್ಯ ದೃಷ್ಟಿ ಏನೋ ಬರ್ಲಿಲ್ಲ.
ನಿಮ್ಮ ಇಲ್ಲ ಇಲ್ಲ ಮಾತನ್ನು ಕೇಳಿ ನಾವು ಹೇಳುವುದಷ್ಟೇ. ಹಾಗಂತ ದಿವ್ಯ ದೃಷ್ಟಿಯ ಅಪಾರ ಪ್ರೇಮಿ, ನನಗೆ ಬಾಲ್ಯದಿಂದಲೇ ಅದಿದೆ. ಇಲ್ಲಿಂದ ಅಲ್ಲಿಗೆ ಕಾಣ್ತದೆ, ಆ ಕಡೆಯಿಂದ ಆ ಕಡೆ ಏನು ಕಾಣ್ಲಿಕ್ಕೆ ಆಗೋದಿಲ್ಲ. ಹಾಗೆ ಏನ್ ನಮಗೆ ಗೊತ್ತಿಲ್ಲ, ಈಗ್ಲೂ ಗೊತ್ತಿಲ್ಲ, ವಿಷಯ ಬೇರೆ. ಇತ್ತು ಹಾಗೆ ಇಂತಹ ಒಂದು ಆ ಆ, ಒಂದು 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 ಚೌಕಟ್ಟು ನಮಗೆ ಸಿಕ್ಕಿದಾಗ ನಮ್ಮನ್ನು ನಾವು ನಮಗೆ ಬಾಲ್ಯದಿಂದ ಬಂದಂತಹ ಆ ಆಸೆಗಳು ನಿಜವಾಗಿ ಅದಕ್ಕೆ ಅರ್ಥವಿದೆ, ಇದರಲ್ಲಿ ಗುಡಾಕೇಶದಲ್ಲಿ ಮುಂದುವರಿದರೆ ಸಾರ್ಥಕವಿದೆ. ಹಾಗಾಗಿ ಆ ಬಾಲ್ಯದ ಆಸೆ ಆ ಬಾಲ್ಯದ ಅಜ್ಞಾನದಿಂದ ಭರಿತ ಆತ್ಮದಲ್ಲಿ ಮುಳುಗಿದ್ದ ಆ ಪೂರ್ವ ಜನ್ಮದ ಆಸೆಯ ಸಂಗಮ ಗುಡಾಕೇಶಕ್ಕೆ ಬಂದರೆ ಈಶನೊಂದಿಗೆ ಸಾಂಗತ್ಯ ಸಂಗಮವೂ ಹಾಗೆ ಸಂಗ್ರಾಮವೂ ಆಗ್ತದೆ ಅಂತ ಹೇಳುತ್ತಾ ನಮ್ಮ ಮಾತಿಗೆ ವಿರಾಮವನ್ನು ನೀಡುತ್ತೇವೆ. ಜೈ ಗುಡಾಕೇಶ. ಜೈ ಗುಡಾಕೇಶ. ಜೈ ಗುಡಾಕೇಶ. ಸರ್, ನೀವು ಹೇಳಿದ್ರಲ್ಲ ದೇವಿ ಪಾರಾಯಣ ಬುಕ್ ದಲ್ಲಿ 11-12 ಅಧ್ಯಾಯದಲ್ಲಿ ಇದೆ, 7 ಚಕ್ರಗಳ ಉಲ್ಲೇಖ ಇದೆ. ನಮ್ಮಕ್ಕಿಂತನೂ ಹೆಚ್ಚು ಡಿಟೇಲ್ ಅದರಲ್ಲಿದೆ, ಚಕ್ರಗಳ ಡಿಟೇಲ್ ಅದರಲ್ಲಿದೆ. ಆ ತಾಯಿ ಏನ್ ಮಾಡ್ತಾಳ, 9 ಅವತಾರ ತಾಳ್ಬೇಕಾದಂದ್ರ ಈ ಧ್ಯಾನದ ಶಕ್ತಿಯಿಂದಲೇ ಆ 9 ಅವತಾರಗಳಲ್ಲಿ ಬರ್ತಾವು. 9 ಅವತಾರಗಳು ಬರ್ಬೇಕಾದ್ರೆ ಆ ಧ್ಯಾನದ ಶಕ್ತಿನೇ ಅದಕ್ಕೆ ಕಾರಣ. ಅದರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಆ ದೇವಿ ಪಾರಾಯಣ ಯಾವಾಗಲೂ ಮಾಡ್ತೀನಿ, ಪ್ರತಿದಿನ ಮಾಡ್ತೀನಿ. ಬೆಳಕು ಕಾಣುವುದು ಸತ್ಯ, ಅದು ನಮಿಗೂ ಒಂದು ಬಾರಿ ಅನುಭವ ಆಗಿತ್ತು. ಅದು ಎಷ್ಟು ಸೂಕ್ತ ಇಲ್ಲಿ ಹೇಳೋದು, ಸಮಯದ ಪ್ರಜ್ಞೆ ಕೂಡ ಇರಬೇಕಾಗ್ತದೆ. ಒಂದು ಬಾರಿ ರಾಮ ಸ್ತುತಿ ಮಾಡುವಾಗ ಆಕಾಶದಿಂದ ವಿಶೇಷವಾದ ಒಂದು ಬೆಳಕು ಎದ್ದು ಬಂದಿತ್ತು. ನಾನ್ ತಾಯಿಯನ್ನು ಕರೆದೆ, ನನಗೆ ಕಂಡದ್ ನನ್ನ ತಾಯಿ ಕಾಣ್ಬೇಕು, ಅಮ್ಮ ನೋಡು ಅಂತ. ತಾಯಿ ಬೈತಾ ಇದ್ರಿ, ಏನು ಹುಚ್ಚಾಟ, ಎಲ್ಲಿ ಹೋದ್ರು ಭಜನೆ ಆಡ್ತೀಯ, ನಿನಗೊಂದು ಇದಿಲ್ವಾ? ನಾಂದು ಕ್ಷಿಪ್ರ ಗತಿಯಲ್ಲಿ ನಾನು ಮುಗಿಸಿ ಬಿಡ್ತೇನೆ. ಕರಬ ಮುಗಿವೆ ವರದ ವೀರಾಂಜನೇಯಗೆ, ಕರಬ ಮುಗಿವೆ ವರದ ವೀರಾಂಜನೇಯಗೆ. ಇಷ್ಟು ಹೇಳಿದೆ, ಕಣ್ಣು ಮುಚ್ಚಿ. ಬೆಳಕಾಗ್ತದೆ. ನಾನು ಗ್ರಹಿಸಿದ, ಅಯ್ಯೋ ಏನೇ ಇರ್ಬೋದಪ್ಪ, ಇದೆಲ್ಲ ಭ್ರಮೆ ಅಂತ. ಮತ್ತು ಶುರು ಮಾಡಿದೆ, ರಾಮ 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 ಎಂದು ಅಂತ. ಮತ್ತು ಬೆಳಕಾಗ್ತದೆ. ಕಣ್ಣು ಮುಚ್ಚಿದ್ದೆ ನಾನು. ಏನೇ ಇರ್ಬೋದು, ಬೆಳದಿಂಗಳ ಹೊತ್ತು ತಾನೆ ಅಂತ. ಮತ್ತು ಶುರು ಮಾಡಿದೆ, ನೆನೆದು ಕರವ ಮುಗಿವ ನಿನಗೆ, ಕರವ ಮುಗಿವೆ ವರದ ವೀರಾಂಜನೇಯಗೆ. ಅಷ್ಟೇ ಹೇಳುವಾಗ ಬೆಳಕು ತುಂಬಾ ಪ್ರಖರವಾಗಿ ಕಂಡಿತ್ತು. ನನ್ನ ನಿಜ ಜೀವನದಲ್ಲಿ ಕಂಡದ್ದು, ಇದು ಭ್ರಮೆಯಲ್ಲ, ಧ್ಯಾನದಲ್ಲೆಲ್ಲ, ನನ್ನ ಈ ಚರ್ಮ ಚಕ್ಷುಗಳಿಂದ ರಾತ್ರಿ ಹೊತ್ತು ನಾನು ನೋಡಿದ್ದು. ನೋಡುವಾಗ ಆಕಾಶದಿಂದ ಒಂದಿಷ್ಟು ದೊಡ್ಡ ಬೆಳಕು ಕಂಡಿತ್ತು. ಖುಷಿ ಆಯ್ತು. ಮತ್ತು ನೋಡಿದೆ, ಇಳಿತಾ 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 ಬಂದು ಇಷ್ಟು ಗಾತ್ರಕ್ಕೆ ಬಂತು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಮರೆಯಲಾರದ ಘಟನೆ. ಅದು ನನ್ನ ನೆನಪಿಸ್ತು. ನನಗೆ ಮತ್ತೆ ಮರೆತು ಹೋಗ್ತದೆ. ಯಾರಾದ್ರೂ ನನಗೆ ಕುಟ್ಟಬೇಕು, ಹೌದಾ ಅಂತ ಮರೆತು ಹೋಗ್ತದೆ. ಅದು ಇಷ್ಟು ದೊಡ್ಡದಿತ್ತು ಅಂತ ಹೇಳಿ, ನಮ್ಮ ಮನೆಯ ತೆಂಗಿನ ಮರದ ಹತ್ತಿರ ಬಂದಿದೆ. ಇಷ್ಟು ಈ ರೂಮಿಗೆ ಇಷ್ಟು ದೊಡ್ಡದಾಗಿತ್ತು. ಇಷ್ಟು ಸುಂದರ ಅಂತ ಹೇಳಿದ್ರೆ ಅದಕ್ಕಿಂತ ಸುಂದರದ ಬೆಳಕೆ ಇಲ್ಲ. ನಾನು ಆಗ ತಾಯಿಯನ್ನು ಬೊಬ್ಬೆಟ್ಟೆ. ಆಗ ತಾಯಿ, ನೀನು ಬಾ ಅಂತ ಏಕವಚನಲ್ಲಿ ಕರೆದೆ, ಈಗ ಬಾ, ನನಗೆ ಕಂಡದ್ದು ತಾಯಿಗೆ ಕಾಣಬೇಕು ಅಂತ. ನೀವು ಆಶ್ಚರ್ಯ ಪಡ್ಬೇಕಂತಲ್ಲ, ಇದಕ್ಕೆ ದೊಡ್ಡ ದೊಡ್ಡ ಸಾಧಕತೆ ಇರ್ಬೋದು. ಹಾಗೆ ತಾಯಿ ಬಂದು ನೋಡುವಾಗ ಮೇಲಕ್ಕೆ ಹೋಯ್ತು. ಒಮ್ಮೆ ತಾಯಿಗೆ ದರ್ಶನ ಕೊಟ್ಟಿದ್ದೆ, ಅಲ್ಲಿಂದ ನನಗೆ ಬೈಯುವುದನ್ನು ಬಿಟ್ಟಿದೆ. ಈಗ ಅವರೇ ಹೇಳುದು, ಮಗ ಭಜನೆ ಆಡ್ತೀಯ, ನನಗಿನ್ನೊಮ್ಮೆ ಕಾಣಬೇಕು. ನಾನು ಹೇಳಿದೆ, ಅಮ್ಮ ಅದು ನನ್ನ ವಶದಲ್ಲಿಲ್ಲ. ಹಾಗೆ ನಾವು ಹೇಳ್ತೇವೆ. ಅಂದ್ರೆ ರಾಮ ಸ್ತುತಿಗೆ ಅದೊಂದು ಒಬ್ಬ ಸಾಧು ಹೇಳ್ತಾ ಇದ್ರು, ಮಾತಾಡುವಾಗ ಮಾತು ತುಂಬಾ ಹೋಗ್ತದೆ, ಅಲ್ಪಜ್ಞಾನಿ ತುಂಬಾ ಮಾತಾಡ್ತಾನೆ ಅಂತ. ಅದಕ್ಕೆ ನಾವೇ ಒಂದು ಒಳ್ಳೆಯ ಉದಾಹರಣೆ. ಸಾಧು ಒಂದು ಹೇಳಿದ್ರು, ಒಬ್ಬ ಭಕ್ತ ಇದ್ದಾನಂತೆ. ಅವಧೇಶಾನಂದ ಗಿರಿಜಿ ಮಹಾರಾಜ ಅಂತ ಹಾಸದಲ್ಲಿ ಬರ್ತಾ ಇದ್ರು. ನನ್ನ ಬಹಳ ಇಷ್ಟದ ಪಳ ಪಳ ಅಂತ ಹೊಳೆಯುವ ಮುಖ, ಆ ತೇಜಸ್ಸಿಂದ ಭರಿತ ಕಣ್ಣುಗಳು, ಅದು ನನ್ನನ್ನು ಆಕರ್ಷಿಸ್ತಗೊಳ್ತಾ ಇದ್ದೆವು. ಏನಿದು ವ್ಯಕ್ತಿಯೊಳಗೆ ತೇಜಸ್ಸು, ಇದ್ಯಾಕೆ ನಮ್ಮಲ್ಲಿ ಬರಬಾರದು ಎಂಬುದು ಜಿಜ್ಞಾಸೆಯೊಂದಿಗೆ ಅವ್ರೊಂದು ಮಾತು ಹೇಳಿದ್ರು. ರಾಮ ಕಥೆಯನ್ನು ಓದ್ತಾರೆ. ಒಬ್ಬ ಭಕ್ತ ರೂಮಲ್ಲಿ ಮಲಗಿರ್ತಾನೆ. ಒಂದು ದಿವಸ ಒಂದು ದೊಡ್ಡ ಪ್ರಕಾಶ ಬರ್ತದೆ. ಆ ಕಿಟಕಿಯಲ್ಲಿ ಪ್ರಕಾಶ ಬಂದಾಗ ವ್ಯಕ್ತಿ ಕಾಣ್ತಾನೆ. ಆತನ ಕೈಯಲ್ಲಿ ಪುಸ್ತಕ ಇರ್ತದೆ. ಆತ ಹೇಳ್ತಾನೆ, ಇದರಲ್ಲಿ ಯಾರೆಲ್ಲ ದೇವರನ್ನು ಭಕ್ತಿ ಮಾಡ್ತಾರ ಅವರ ಹೆಸರಿದೆ ಅಂತ. ಇವ ಹೇಳ್ತಾನೆ. ನೋಡುವಾಗ ಇವನ ಹೆಸರಲ್ಲ, ಇವನಿಗೆ ಬೇಸರ ಆಗ್ತದೆ. ಹೌದಾ, ಸರಿ ಅಂತ ಹೋಗ್ತಾನೆ. ಮರಳಿ ವಾಪಸ್ ಕಾಣಿಸ್ಕೊಳ್ತಾನೆ. ಈತನಿಗೆ ದುಃಖ ಆಗ್ತದೆ, ನಾನು ಇಷ್ಟು ದೇವರನ್ನು ನೆನೆಸ್ತೇನೆ, ನನ್ನೊಂದು ಹೆಸರಿಲ್ವೇ ಅಂತ. ವಾಪಸ್ ಬೆಳಕು ಬರ್ತದೆ. ಕೆಲವು ಕಾಲಗಳ ನಂತರ ವಾಪಸ್ ಪುಸ್ತಕ ತರ್ತಾನೆ. ಆಗ ಹೇಳ್ತಾನೆ, ನೋಡು, ಈ ದಾರಿ ನಾನೊಂದು ಪುಸ್ತಕವನ್ನು ತಂದಿದ್ದೇನೆ,
ಆ ಪುಸ್ತಕದಲ್ಲಿ ದೇವರು ಯಾರನ್ನು ನೆನೆಸ್ತಾರೆ ಅವರೆಲ್ಲ ಹೆಸರುಗಳಿವೆ ಅಂತ ನೋಡುವಾಗ ಈ ಭಕ್ತನ ಹೆಸರು ಅದರಲ್ಲಿ ಇತ್ತು. ಅಲ್ಲಿಂದ ನನಗೆ ಆಯ್ತು, ಆ ಬೆಳಕನ್ನು ನಾವು ಯಾಕೆ ಕಾಣಬಾರದು ಅಂತ. ಇದು ಅಹಮ್ಮಿನ ಪರಮಾವಧಿ. ಶಬರಿಮಲೆಯಲ್ಲಿ ಬೆಳಕು ಕಾಣ್ತಿದ್ರೆ ನಮ್ಮ ಮನೆಯಲ್ಲಿ ಎದುರು ಯಾಕೆ ಕಾಣಬಾರದು, ಅದು ಕಾಣಬೇಕು ಅಂತ ಒಂದು ಮನಸ್ಸಲ್ಲಿ ಇತ್ತು. ಹೀಗೆ ಪಯಣ ಮುಂದುವರಿತಾ ಹೋಯ್ತು. ಆದ್ರೆ ಅದೃಷ್ಟವಶಾತ್ ಹನುಮ ಆ ಎದುರೇ ಕಂಡಿದ್ದ. ಹೆಚ್ಚಿನ ಅಂಶ ಏನೋ ಕಾರಣ ಇರ್ಬೋದು, ಕರ್ಮದ ಒಂದು ಬಂಧ ಇರ್ತದಲ್ಲ, ಅಷ್ಟು ದೊಡ್ಡ ದರ್ಶನ ಕೊಟ್ಟು ಆತ ಮೇಲಕ್ಕೆ ಹೋಗಿದ್ದಾನೆ. ಅದಕ್ಕೆ ಆ ನಂತರ ಕಂಡಿತ್ತು ಎಲ್ಲರೂ ನಮ್ಮ ಮೇಲಿಂದ ನೋಡ್ತಾ ಇದ್ದಾರೆ ಅಂತ. ಸಚಿನ್ ತೆಂಡೂಲ್ಕರ್ ಸೆಂಚುರಿ ಬಾರಿಸಿದ್ರು, ನೋಡುದು ಮೇಲೆ. ಆತನಿಗೆ ಗೊತ್ತಿಲ್ಲ ಅದರ ಅರ್ಥ. ಎಲ್ಲಾ ಶಕ್ತಿಗಳು ಮೇಲೆ ಇದೆ ಅಂತ ಹೇಳುದಾಗಿ. ಇದು ಹೆಚ್ಚಿನ ಅಂಶ ನಿಮ್ಮ ಮಾತೇ ನಮಗೆ ಪ್ರೇರಣೆ ಆಗಿರ್ಬೋದು. ನಮ್ಮ ಜಂಬವನ್ನು ಕೊಚ್ಚಿಕೊಂಡದ್ದಲ್ಲ, ಆದ್ರೆ ಸತ್ಯ ಅಂತ ಹೇಳುದು ಅಷ್ಟೇ. ಭಕ್ತಿಗೆ ಅಲ್ಲಿಂದ ನಮಗೆ ಹನುಮ ಅಂತ ಹೇಳಿದ್ರೆ ಬಹಳ ಇಷ್ಟ. ಅದಕ್ಕೆ ಒಂದು ಗುರುಗಳ ಕಾರಣ ಇದ್ದಾರೆ. ಒಬ್ರು ಗುರುಗಳ ಇದರಿಂದ ಆ ಮಾತು, ಆ ಪದ್ಯ ಅದೆಲ್ಲ ನಮ್ಮನ್ನು ಎಳಿತಾ ಇತ್ತು ಬಾಲ್ಯದಿಂದಲೇ. ಹಾಗಾಗಿ ಅಮ್ಮ ಹೇಳೋದೆ, ನೀನು ಬೇರೆಲ್ಲ ಹೋಗ್ಬೇಡ, ನೀನು ಹನುಮ ಭಕ್ತಿ ಮಾಡು, ನೀನ್ ಬರ್ತನೆ ಮಾಡು. ನನ್ನ ತಾಯಿ ಕೂಡ ಮತ್ತೆ ತಾಯಿ ಹೇಳಿದ್ರು, ನಾನ್ ಸಣ್ಣಗಿರುವಾಗ, ರಾಮ 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 ರಾಮ್ ಜೈ ರಾಮ್ ಶ್ರೀರಾಮ್ ಜಯ ಜಯ ರಾಮ್. ನೋಡಿ, ತಾಯಿ ಹೇಗೆ ಬಿತ್ತುತ್ತಾಳೋ ಅದು ಮತ್ತೊಂದು ಆತ್ಮದ ಮೇಲೆ ಪ್ರಭಾವ ಇರ್ತದೆ ಅಂತ ಹೇಳಲಿಕ್ಕೆ ನನ್ನ ತಾಯಿಯೇ ಸಾಕ್ಷಿ. ಹಾಗಾಗಿ ಆ ಬೆಳಕು ಕಂಡಿದ್ರೆ ಅದಕ್ಕೆ ನನ್ನ ಗುರು ಕಾರಣ, ನನ್ನ ತಾಯಿ ಕಾರಣ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೊಡ್ತೇನೆ. ನನ್ನ ತಾಯಿ ಅಷ್ಟೇನು ಶಿಕ್ಷಣವನ್ನು ಪಡೆದ ತಾಯಿ ಅಲ್ಲ, ಆದ್ರೆ ಅವರಿಗೆ ಇಷ್ಟ ಬುದ್ಧಿಶಕ್ತಿ ನನಗೆ 1% ಇಲ್ಲ. ಅವರಿಗೆ ಕಣ್ಣು ಮುಚ್ಚಿದ್ರೆ ಸಾಕು, ಒಂದ್ ದಿವಸ ಆನಾಪಾನಸತಿ ಧ್ಯಾನ ಮಾಡಿಸಿದೆ, ಮತ್ತೆ ಮಾಡ್ಲಿಲ್ಲ. ಅವರದ್ದಾದವರಿಗೆ ಇತಿಮಿತಿಗಳಿವೆ. ತಕ್ಷಣವೇ ಅವ್ರು ಹೇಳ್ತಾರೆ, ಮಗ ಏನೋ ಹೋಗ್ತಾ ಉಂಟು ಅಂತ. ಏನು ಸ್ತ್ರೀಯ ಶಕ್ತಿ. ನಾನು ಹೇಳುದು, ಏನಮ್ಮ ನಿಮ್ಮೊಳಗೆಲ್ಲ ಏನಿದೆ ಅಂತ. ನಮ್ಗೆ ಗಂಡಸರಾದವರಿಗೆ ಸ್ವಲ್ಪ ನಾವು ನಮ್ಮ ಗಂಟನ್ನೆಲ್ಲ ಹಿಪ್ಪಿ ಮತ್ತೆ ಕಬ್ಬಿಣ ಜ್ಯೂಸ್ ಅನ್ನ ಪಡಿಬೇಕು. ಸ್ತ್ರೀಗೆ ಹಾಗಲ್ಲ, ಕ್ಷಣ ಮಾತ್ರದಲ್ಲಿ ಆ ಶಕ್ತಿ ಒಲಿಯುತ್ತದೆ. ಅದಕ್ಕೆ ನನ್ನ ತಾಯಿ ಸಾಕ್ಷಿ. ಹಾಗಾದ್ರೆ ನನ್ನ ತಾಯಿ ಸಾಧಕಿ ಅಲ್ಲ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಹೇಳಿದ್ರಿ ಸರ್. ನಮಸ್ತೆ ಸರ್, ನೀವು ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರಿ. ಅನುಭವ ತುಂಬಾ ಚೆನ್ನಾಗಿ ಬಂತು ನಿಮ್ದು. ಯಾಕಂದ್ರೆ ಕಷ್ಟಗಳು ಇಲ್ದಂತೆ ಧ್ಯಾನಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ನನ್ನ ಅಭಿಪ್ರಾಯ ಇದೆ. ಕಷ್ಟಗಳು ಏನಕ್ಕೆ ಕೊಡ್ತಾನೆ ಅಂದ್ರೆ, ನೀನು ಈ ದಾರಿ ಇದ್ದ, ನೀನು ಮುಂದೆ ಈ ದಾರಿಗೆ ಹೋಗು ಅಂತಾನೆ ದೇವ್ರು ನಮ್ಮನ್ನ ಆ ಕಷ್ಟಗಳನ್ನ ಕೊಟ್ಟು ಅದೆಲ್ಲ ಅನುಭವ ಸಾಕು ನನ್ಗೆ ಜೀವನ ಅನ್ನೋದ್ನೆಲ್ಲ ಕೊಟ್ಟು ಆಮೇಲೆ ನಮ್ಮನ್ನ ಒಂದು ಧ್ಯಾನಕ್ಕೆ ಕರ್ಕೊಂಡ್ ಬರೋದು. ಯಾಕಂದ್ರೆ ಅದು ಇಲ್ಲ ಅಂದ್ರೆ ನಾವು ಧ್ಯಾನಕ್ಕೆ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಹಂಗಾಗಿ ಅದು ಎಲ್ಲ ನೆನಪಿರಲಿ, ನಮ್ಮ ಅಮ್ಮ ಜೀವನದ್ದು ಕಲ್ಲು ಮುಳ್ಳಿನದು, ನನ್ನದು ಸುಲಭದ ಜೀವನವಲ್ಲ. ಹೌದು ಹೌದು, ಏನು ನಾವು ಹೇಳುವುದಿಲ್ಲ ಅದು ಅದು. ಆದ್ರೆ ಒಂದು, ಯಾರು ಅಧ್ಯಾತ್ಮವನ್ನು ಇಟ್ಟುಕೊಳ್ತಾರೋ ಅವನನ್ನು ಅಧ್ಯಾತ್ಮವೇ ಹಿಂಬಾಲಿಸ್ತದೆ. ಅಧ್ಯಾತ್ಮವೇ ಹಿಂಬಾಲಿಸ್ತದೆ. ಅವ ಎಲ್ಲರಿಗೂ ಬೇಡದ ವ್ಯಕ್ತಿ ಆಗಿರ್ಬೋದು, ಆದ್ರೆ ಆತನ ಕೈ ಹಿಡಿತದೆ ಅಧ್ಯಾತ್ಮ. ಅಧ್ಯಾತ್ಮ ಕೈ ಬಿಡುತ್ತೆ, ಜ್ಞಾನಿಗೆ ಆಧ್ಯಾತ್ಮ ಕೈ ಹಿಡುತ್ತೆ, ಲಾಸ್ಟ್ಗೆ ಕೈ ಹಿಡಿದು ಮೇಲೆ ಎತ್ತುತ್ತೆ. ಅಜ್ಞಾನಿಗೆ ಕೈ ಬಿಟ್ಬಿಡುತ್ತೆ ಅವನ್ ಪಾತಾಳಕ್ಕೆ. ಅದೇ ಅಧ್ಯಾತ್ಮ. ಏಟು ಬೀಳುವಾಗ ಅಲ್ಪಜ್ಞಾನಿ ಅಜ್ಞಾನಿ ಆಗ್ತಾನೆ, ಮತ್ತೆ ಆತನನ್ನು ಹನುಮಜ್ಞಾನಿ ಮಾಡಬೇಕಷ್ಟೇ. ಹನುಮಜ್ಞಾನಿ ಮಾಡ್ಬೇಕಾದ್ರೆ ಅರುಣ್ ಸರ್ಗೆ ಕರೆಯೋಣ, ಅರುಣ್ ಸರ್ಗೆ ಕೂಗೋಣ. ಸರ್, ಅರುಣ್ ಸರ್. ರತ್ನಮ್ಮ ಮಾಸ್ಟರ್ ಬಹಳ ತವಕದಲ್ಲಿದ್ದಾರೆ, ಹಾಗಾಗಿ ಇನ್ನು ನಾವು ಮಾತಾಡುದಿಲ್ಲ. ಸರ್, ಅರುಣ್ ಸರ್, ಟೈಮ್ ಆಗಿದೆ ಸರ್. ಸರಿ ಸರಿ ಸರಿ. ಪರಮಾನಂದವಾಗದೆ ಅವ್ರ ಮಾತುಗಳು ಮೇಡಮ್. ಪರಮಾನಂದ ಅಂತ ಆಯ್ತು. ಅವ್ರಿಗೆ ಫುಲ್ ಸ್ಟಾಪ್ ಕೊಡೋದಿಕ್ಕೆ ಆಗದೇ ಇಲ್ಲ. ಆ ರನ್ನಿಂಗ್ ಅಲ್ಲಿ ಇರುತ್ತೆ, ಗಾಡಿ ಓಡ್ಕೊಳ್ತಾ ಇರುತ್ತೆ, ಸ್ಟಾಪ್ ಇಲ್ವೇ ಇಲ್ಲ. ಒಂದಕ್ಕೊಂದ್ ಕೊಂಡಿ ಎತ್ತು ಜಾಯಿಂಟ್ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಫುಲ್ ಸ್ಟಾಪ್ ಆಗೋಣ ಅಂತ ಹೇಳಿ ಇದ್ ಮಾಡಿದ್ದು. 7:45 ಆಯ್ತು. ರತ್ನಮ್ಮ ಮಾಸ್ಟರ್, ನನ್ನ ಫೋಟೋ ಆದ್ರೆ ಮುಟ್ಟಬೇಡಿ, ದೃಷ್ಟಿ ತಾಗದಿರಲಿ. ಒಂದು ಅನುಭವ ಇದೆ, ಆತರ ಹೇಳ್ಕೊಬೇಡಿ. ಹಾಸ್ಟೆಲ್ ಆಪರೇಷನ್ ಆಗಿದೆ ನಿನ್ನೆ. ದಯವಿಟ್ಟು ಕ್ಷಮಿಸಿ ಮೇಡಮ್. ಹಾಸ್ಟೆಲ್ ಟ್ರಾವೆಲ್ ಅಲ್ಲಿ ನಿನ್ನೆ ಒಂದು ಲಾಸ್ಟ್ ನನಗ ಮೊದ್ಲೇ ಆಗಿದೆ. ನಿನ್ ಗುರೂಜಿ ಮಾಡ್ಸಿದ್ರಲ್ಲ ಸರ್, ಹಾಸ್ಟೆಲ್ ಇದ್ರಲ್ಲಿ ಮಾಸ್ಟರ್ಸ್ ಆಪರೇಷನ್ ಮಾಡ್ತಾರ ಅಂತ ಹೇಳಿ, ಅದು ನನಗ್ ಮೊದ್ಲೇ ಆಗಿದೆ. ಯಾಕಂದ್ರೆ ಹೋದ ವರ್ಷ ನಮ್ಮ ಕುಡೂಲ್ ಸಂಗಮದಲ್ಲಿ ಏನೋ ಮಹಿಳಾ ಧ್ಯಾನ ಮಹಾಚಕ್ರ ಏನ್ ಇತ್ತಲ್ಲ ಹೋದ ವರ್ಷ, ಆ 3 ದಿವಸ ಹಿಂದ್ಗಡೆ ನಂದು ಆಕ್ಚುಲಿ ಕಾಲ್ ಫ್ರಾಕ್ಚರ್ ಇದೆ, ರಾಡ್ ಒಳಗಡೆನೆ ಇದೆ.
ತಗ್ಸಿಲ್ಲ ಇನ್ನು. 2009 ನಲ್ಲಿ ಆಗಿತ್ತು. ನನ್ನ ಅಂಗಡಿನಲ್ಲಿ ಎದುರುಗಡೆ ಬಿದ್ದು ಕಾಲು ಫ್ರಾಕ್ಚರ್ ಆಗಿತ್ತು, ಪೂರ್ತಿ ಹಿಂಗ್ ಅಳಗಾಡ್ತಾ ಇತ್ತು. ಇದೇನ ಮೇಲ್ ಪಾದದಿಂದ ಮೇಲೆ ಜಾಯಿಂಟ್ ಏನು ಬರುತ್ತಲ್ಲ, ಜಾಯಿಂಟ್ 2 ದಿವಸ ಇದೆ ಕುರುಳು ಸಂಘಕ್ಕೆ ಹೋಗೋದು. ಹಿಂದಿನ ದಿವಸ ಇದೇ ಟೈಮ್ ಅಲ್ಲಿ ಆ ಜಾಯಿಂಟ್ ಅಲ್ಲಿ ದೊಡ್ಡ ಗಂಟು ಬಂದ್ಬಿಡ್ತು. ಇಷ್ಟೊತ್ತಿಗೆ ಇದೇ ಟೈಮ್ ಆಗಿತ್ತು, 7:30 ಅಂತ ಆಗಿರ್ಬೋದು. ದೊಡ್ಡ ಗಂಟು ಬಂತು. ಅಂದ್ರೆ ಎಷ್ಟು ಹಾರ್ಡ್ ಹತ್ತತ್ತೆ ಹಂಗ ಹಾರ್ಡ್. ನನಗೆ ಹೆಜ್ಜೆ ಕಿತ್ತಿಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಮೇಡಮ್, ಹೆಜ್ಜೆ ಕಿತ್ತಿಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೋಫಾ ಅಲ್ಲೇ ಕೂತಿ ಅಳ್ತಾ ಇದ್ದೇನೆ. ನಮ್ಮ ಮಿಸ್ಸಸ್ ಬಂದ್ರು, ಅವರು ಅಳ್ತಾ ಇದ್ದಾರೆ. ನಾನ್ ತಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ಮಗ SR ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಹಾಸ್ಪಿಟಲ್ ಅಲ್ಲೇ ಇದ್ದಾನೆ. ಅವ್ರು ಡಾಕ್ಟರ್ಗೆ ಫೋನ್ ಮಾಡಿದ್ರು. ಅವತ್ತೇ ಮತ್ತೆ ಸಂಡೇ ಇತ್ತು ಅಂದ್ರೆ ಸೋಮವಾರ ಕರ್ಕೊಂಬರ್ರಿ. ಮೋಸ್ಟ್ಲಿ ಅದ್ ಏನಾಗಿತ್ತೆ, ಸ್ಕ್ರೂಗಳ ರಾಡಿನ್ ಸ್ಕ್ರೂಗಳ ಕಳಿಸಿ ಕೆಳಗ್ ಬಂದಿರುತ್ತೆ. ಕೆಳಗ್ ಬಂದಾಗ ಚುಚ್ಚಿದಾಗ ಅಲ್ಲಿ ಆಗ್ತೈತೆ, ಕೆಳಗ್ ಬಂದಿರ್ಬೋದು. ಆಪರೇಷನ್ ಮಾಡಿ ತೆಗೆದು ಏನ್ ತೊಂದ್ರೆ ಇಲ್ಲ, ಒಂದಿಷ್ಟು ಮೆಡಿಸಿನ್ ಬರ್ದು ಕೊಟ್ರು. ಇದು ಕಮ್ಮ ಆಗತ್ತೆ, ಏನ್ ಹೆದರ್ಕೋಬೇಡ್ರಿ, ಸೋಮವಾರ ಕರ್ಕೊಂಬರ್ರಿ ಅಂತಂದ್ರು. ನಾನು ಹೇಳಿದೆ, ನನ್ನ ಮಗನಿಗೆ ಹೇಳಿದೆ, ನನಗೆ ಈ ಚೇರ್ ಎಲಿಮೆಂಟ್, ನನಗೊಂದ್ ಮೇಲೆ ಪಿರಾಮಿಡ್ ಇದೆ, ಅದ್ರ ಕೆಳಗೆ ಕೂಡ್ಸ್ರಿ ಅಂತಾನೆ ಎತ್ಕೊಂಡ್ಬಂದ್ ನಾನು ಕೂಡ್ಸಿದ್ರು. ರಾತ್ರಿ 2 ಗಂಟೆವರೆಗೆ ನಾನು ಅಲ್ಲೇ ಕೂತಲ್ಲಿ ನಿದ್ದೆ ಜಾರಿ ಬಿಟ್ಟಿದ್ದೇನೆ. ಬೆಳಿಗ್ಗೆ ನಮ್ಮ ಮಿಸಸ್ ಇದನ್ ಮಾಡ್ಲಿಕ್ಕೆ ಬಂದ್ರು, ಕಸ ಹೊಡ್ಲಿಕ್ಕೆ ಬಂದ್ರು. ಬಂದ ಅಷ್ಟೊತ್ತಿಗೆ ನಾನು ಮತ್ತೆ 4 ಗಂಟೆಗೆ ಧ್ಯಾನಕ್ಕೆ ಕುಂತಿದ್ದೆ. ಇಬ್ರದ್ದು 6 ಗಂಟೆಗೆ ನಾನು ಹೇಳಿದೆ, ಕಾಲ್ ನೋಡು ಅಂತಂದೆ. ಕಾಲ್ ನೋಡಿದ್ರೆ ಅಲ್ಲಿ ಏನಿಲ್ಲ, ಗಂಟು ಇಲ್ಲ, ಏನು ಇಲ್ಲ. ರಾತ್ರಿ ನಾನು ಧ್ಯಾನಕ್ಕೆ ಕುಂತಾಗ ನನಗೆ ಏನಾಗ್ತಾ ಇದೆ ಅಂದ್ರೆ ಹಿಂಗೆ ಒಂಥರ ಒಂದು ವೈಬ್ರೇಷನ್ ಆಗ್ತಾ ಇದೆ, ಹಿಂಗೆ ಏನೋ ಹರಿದಾಡದಂಗೆ ಆಗ್ತಾ ಇತ್ತು. ಬೆಳಗ್ಗೆ ನೋಡಿದ್ರೆ ಗಂಟು ಇಲ್ಲ, ಏನು ಇಲ್ಲ. ಕೂಡ್ಲು ಸಂಘಕ್ಕೆ ಹೋದೆ. ಇಲ್ದೆ ನಾನು ಕೂಡ್ಲು ಸಂಘಕ್ಕೆ ಹೋಗೋದೇ ಇದ್ದಿದ್ದಿಲ್ಲ. ಇದು ಒಂದೇ ಉಳಿದಿತ್ತು, ನನಗೆ ಹೋಗೋದೇ ಆಗ್ತಿರ್ಲಿಲ್ಲ ಮೇಡಮ್. ನನಗೆ ಹಾಸ್ಟೆಲ್ ಆಪರೇಷನ್ ಆಯ್ತು ರಾತ್ರಿ, ಈಗ ಹೋದ ವರ್ಷ. ಥ್ಯಾಂಕ್ ಯು ಸರ್. ಬಂದಿದ್ದಾರೆ, ಮಾತಾಡ್ಸೋಣ ಸರ್. ಮಾತಾಡಿ ಸರ್. ಕಲಿಯುಗದ ಕೃಷ್ಣ ನಮಸ್ತೆ, ಶರಣಾರ್ಥಿಗಳು ನಮಸ್ತೆ. ನಮಸ್ತೆ. ಚೆನ್ನಾಗಿತ್ತು ಸರ್ ನಿಮ್ದು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ಇನ್ನು ನಿಮ್ಮಿಂದ ಸಾಧನೆ ಇನ್ನೂ ಜಾಸ್ತಿ ಆಗ್ಬೇಕಾಗಿದೆ ಅಲ್ಲ? ಇನ್ನೊಂದು ಪೆಷನ್ ಕೊಡಿ ಅವ್ರಿಗೆ. ಬೇಕು ಸರ್ ಅವ್ರಿಗೆ. ಉಮಾದೇವಿ ಉಮಾ ಅವ್ರಿಗೆ, ಇವ್ರಿಗೆ ಇನ್ನೊಂದು ಪೆಷನ್ ಕೊಟ್ಬಿಡೋಣ. ಉಮಾದೇವಿ ಮೇಡಮ್ ಬೇಕೇ ಬೇಕು, ಅವ್ರು ಕೊಡ್ಬೇಕು. ಉಮಾದೇವಿಯವರಿಗೆ ವಾಚನಕ್ಕೆ ಕೊಡ್ಬೇಕು ಅವರಿಗೆ. ಮಾತಾಡುವುದು ವಚನವನ್ನು, ಅದು ವಚನಗಳು ಅದಕ್ಕೆ ಕೊಡ್ಬೇಕು ಅಂತ. ಬಹಳ ಶ್ರೇಷ್ಠ ಆಗಿದೆ ಅದು, ಅದಕ್ಕೆ ಪದಗಳಿಲ್ಲ. ಓಕೆ ಸರ್, ಆಯ್ತು. ಮತ್ತೆ ಕೊಡೋಣ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರಿಂಗ್. ಸಮಯ ಲಿಮಿಟೆಡ್ ಇರ್ತದಲ್ಲ. ಎಲ್ಲ ಬೆಂದು ಬಂದದ್ದು ಸರ್. ಸಮಯದ ಸಮಯ ಸಾಲಲ್ಲ, ಅನುಭವಗಳ ಹಂಚ್ಕೊಳ್ಳಕ್ಕೆ ಸಮಯ ಸಾಲಲ್ಲ. ಸಾಕಾಗಲ್ಲ ಟೈಮ್. ಅದೇ ಸರ್ ಹೇಳ್ತಾ ಇದ್ದೆ ಸರ್, ಟೈಮ್ ನಿನ್ನೆ ಹೇಳಿದೆ, ಒಂದೇ ಹೇಳ್ಬಿಡ್ತೀನಿ ನಾನು. ಮತ್ತೆ ಹೇಳಕ್ ಟೈಮ್ ಬೇಕು, ಮತ್ತೊಂದ್ ದಿವ್ಸ ಕೊಡುವಂತ್ರಿ ಅಂತ ಹೇಳಿ. ಆದ್ರೆ ಎಲ್ಲಾರ್ಗಿ ಅವಕಾಶಗಳು ಸಿಕ್ಬೇಕಲ್ಲ ಮೇಡಮ್. ನಾವೇ ತಗೊಂಡು ಅದೇನೋ ಕೈನಲ್ಲಿ ಮೈಕ್ ಕೊಟ್ರಿ ಅಂತೇನಂತಲ್ಲ, ಹಂಗ ಆಗ್ಬಿಡುತ್ತೆ. ಎಲ್ಲರಿಗೆ ಸಿಗ್ಬೇಕು, ಆ ಅವಕಾಶಗಳು ಎಲ್ಲರಿಗೂ ಸಿಗ್ಬೇಕು, ಒಬ್ಬರಿಗೆ ಇಟ್ಕೊಂಡ್ ಕೂತ್ರ ಅಲ್ಲ ಅದು. ಅದಕ್ಕೆ ಸರ್ ಹೇಳ್ತಾ ಇದ್ದೆ. ಮಾತಾಡದೆ ಬೇಡ ಅಂತ ನೆನ್ಸ್ಕೊಂಡಿದ್ದೆ, ಬೇಡಪ್ಪ ಆದ್ರೆ ನನ್ನನ್ನು ಮಾತಾಡಿಸಿದೆ ಅಷ್ಟೇ. ಪರಮಾನಂದದ ನುಡಿಗಳು ಸಹ ಕಿವಿ ಧನ್ಯ ಆಯ್ತು. ಅದೆಲ್ಲ ಅರುಣ್ ಸರ್ನ ಕೃಪೆ, ಬೇರೇನಲ್ಲ. ನಿಮ್ದು ಹನುಮಾನ್ ಚಾಲಿಸದ ಪವರ್ ಅದು, ಹನುಮಾನ್ ಚಾಲಿಸ್ ಪವರ್ ಅದು. ಪಠನ್ ಮಾಡ್ತೀರಂತ ಕಾಣುತ್ತೆ. ಮಾಡಿದ್ದೇವೆ. ನಮ್ಮ ಮುಖಾಂತರ ಹಲವಾರು ಜನಗಳನ್ನ ಆತ ಮಾಡಿಸಿದ್ದಾನೆ. ಹೇಳಿದ್ರಲ್ಲ, ಅಂದ್ರೆ ಹಸಿ ಇಟ್ಟಿಗೆ ಗಟ್ಟಿ ಇರಲ್ಲ, ಸುಟ್ಟ ಇಟ್ಟಿಗೆನೆ ಗಟ್ಟಿ ಬರೋದು. ಮಾತಾಡಿ ಕ್ಲೋಸ್ ಮಾಡಿ. ಇನ್ನೊಂದು ಪೆಷನ್ ಇದೆ, ಮಡಿಕೆ ಸರಿಯಾಗಿ ಬೆಂದಾಗ್ಲೇ ಗಟ್ಟಿ ಆಗೋದು. ಹಂಗೆ ಒಂದು ಬೇಯಬೇಕು, ಅವಾಗ್ಲೇ ಅದು ಪರಿಪಕ್ವ. ಏನ್ ಸರ್, ಈ ಸಾರಿ ಬೇಯಿಸಿದ್ರೆ ಉಂಟಲ್ಲ, ಅಬ್ಬಾ ನರ ನಾಡಿಗಳು ಉಳಿಲಿಕ್ಕಿಲ್ಲ. ಅದಕ್ಕೆ ಹೆಚ್ಚಿನಾಂಶ ಅಧ್ಯಾತ್ಮಕ್ಕೆ ಜನಸಂಖ್ಯೆ ಕಡಿಮೆ ಅಷ್ಟೇ, ಸರಿ ಬೀಳ್ತದೆ. ನಮ್ಮತನ ಅಂತ ಇರೋದೇ ಇಲ್ಲ. ಎಲ್ಲರೂ 9 ಗಂಟೆ ಸೆಷನ್ಗೆ ಜಾಯ್ನ್ ಆಗಿ. ಸರ್ವಾಂಶ ಕೃಷ್ಣ.